ಇದೇ ನನ್ನ ಸ್ಕೂಲ್, DSV ಹೈಯರ್ ಸೆಕೆಂಡ್ರಿ ಸ್ಕೂಲ್. 10 ವರ್ಷ ಆದಮೇಲೆ ಇವತ್ತೇ ಇಲ್ಲಿಗೆ ಬರ್ತಿದ್ದೀನಿ. ಯಾವಾಗಲೇ ರಜಾ ಹಾಕಿ ಊರಿಗೆ ಬಂದರೂ ಇಲ್ಲಿಗೆ ಬಂದು ಹೋಗಬೇಕು ಅನ್ಸುತ್ತೆ. ಏನೋ ಮನಸ್ಸಿಗೆ ಕಸಿವಿಸಿ, ಒಂಥರ ಭಯ ಅಂದರೂ ತಪ್ಪಲ್ಲ. ನನಗೆ ಸರಿಯಾಗಿ ಹೇಳಕ್ಕೆ ಬರ್ತಿಲ್ಲ. ತುಂಬ ಕಾಲ ಕಳೆದು ಹೋಗಿದೆ, ಎಲ್ಲನೂ ಹೊಸದಾಗಿದೆ. ಇಲ್ಲಿರೋ ಒಂದೊಂದು ಕ್ಷಣನೂ ನನಗೆ ಹಳೆ ನೆನಪುಗಳನ್ನು ನೆನೆಸುತ್ತೆ. ಇದು ನನ್ನ ಸ್ಕೂಲಿನ ಸಂಪಿಗೆ ಮರ. ಇದು ಈಗಲೂ ಕೂಡ ಅದೇ ವಾಸನೆ ಬರ್ತಿದೆ. ನಾವು ಯಾವಾಗಲೂ ಈ ಮರದ ಕೆಳಗಡೆನೆ ಕೂತಿರ್ತಿದ್ವಿ. ನಾನ್ ಟ್ರೈ ಮಾಡ್ತೀನಿ. ನಮ್ಗಿಂತ ಚೆನ್ನಾಗಿ ದಮ್ ಹೊಡಿತಾ ಇದ್ದಾಳೆ. ಇದೇ ನನ್ನ ಕ್ಲಾಸ್ ರೂಮ್. ಎಲ್ಲರೂ 2 ವರ್ಷನ ಇಲ್ಲೇ ಕಳೆದ್ವಿ. ಇದೇ ಥರದ ಒಂದು ಕ್ಲಾಸ್ ರೂಮಲ್ಲೇ ನಾನು ಪೂಜಾನ ಮೊದಲನೇ ಸರಿ ನೋಡಿದ್ದು. ಕ್ಲಾಸ್ ರೂಮಲ್ಲಿ ಶುರುವಾದ ಫ್ರೆಂಡ್ಶಿಪ್ ಕ್ಲಾಸ್ ರೂಮಲ್ಲೇ ಮುಗಿದೋಗ್ಬಿಡ್ತು. ಪೂಜಾ 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 ಚೆನ್ನಾಗಿಲ್ಲ. ನಿನ್ ಹೆಸರೇ ಚೆನ್ನಾಗಿಲ್ಲ. ನಮ್ ಮನೆ ದೊಡ್ಡದು, ನನ್ನ ಮನೆನೂ ದೊಡ್ಡದು. ನಮ್ಮಪ್ಪ ಬಿಸ್ನೆಸ್ ಮ್ಯಾನ್, ನನ್ನಪ್ಪ ಫಿಶ್ ಮ್ಯಾನ್. 2 1 2 2 ಸರ್ಸು? 2 3 ಸರ್ಸು? 2 4 8 ಏನ್ರಿ? 12 2 7 ತಗೋ. 2 8 ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು ಮಾಡ್ಕೊಂಬ, ಎಣ್ಣೆ ಹೊಡಿಬೇಕು. ಗೊತ್ತಾಯ್ತಾ? ಏನ್ರಿ ಮಗು ಓದ್ತಾ ಇದ್ದಾನೆ, ಅವನ್ ಮುಂದೆ ಹೋಗಿ ಕುಡಿತೀರಲ್ಲ, ಯಾವಾಗ ಈ ಅಭ್ಯಾಸ ಬಿಡ್ತಿರೋ ಏನೋ. ಲೈ, ಅವ್ನು ಓದೋಕ್ಕೂ ನಾನು ಕುಡಿಯೋಕ್ಕೂ ಏನೇ ಸಂಬಂಧ? ನಾನೇನ್ ಬೇರೆಯವ್ರ ತರ ಫುಲ್ ಆಗಿ ಹೊಡ್ಬಿಟ್ಟು ನಡು ರೋಡಲ್ಲಿ ಬಿದ್ದಿರ್ತೀನ? ದಿನ ಪೂರ್ತಿ ಸೈಕಲ್ ತೊಳೆದು ಮೀನ್ ಮಾರ್ತೀನಿ, ಮೈಕೈ ಎಲ್ಲ ನೋವು ಕಣೆ, ಔಷಧಿ ತರ ಅದನ್ನ ಕುಡಿತೀನಿ. ಸರ್ಸು, ಇನ್ನೂ ಮಾಡ್ತಾ ಇದ್ಯಾ? ಬೇಗ ಮಾಡ್ಕೊಂಡ್ ಬಾ. ಕೆಲ್ಸ ಇದೆಯಲ್ಲ. ಏಯ್, ಏನ್ ಮೀನ್ ಮಾತ್ರ ತಗೊಂಡ್ ಬಂದಿದ್ಯಾ? ಊಟ ಯಾರು ನಿಮ್ಮಪ್ಪ ತಗೊಂಡ್ ಬರ್ತಾನ? ತಗೊಂಡ್ ಬಾರೆ. ಏನಪ್ಪ ಏನಪ್ಪ ಓದ್ತಾ ಇದ್ದೇನಪ್ಪ? ಹೌದಪ್ಪ. ಚೆನ್ನಾಗ್ ಓದು, ಸರಿಯಪ್ಪ. ಚೆನ್ನಾಗ್ ಓದು. ಕುಡಿಯೋದೇ ನನ್ನ ವೀಕ್ನೆಸ್, ಕುಡಿಯೋದೇ ನನ್ನ ವೀಕ್ನೆಸ್. ಏನ್ ಓದ್ತಾ ಇದ್ದಾನಪ್ಪ? ಮೀನ್ ಮಾರೋನ್ ಮಗ ಏನ್ ಸೂಪರ್ ಆಗಿ ಓದ್ತಾ ಇದ್ದಾನೆ ನೋಡ್ದ? ತಟ್ಟೆ ಎಲ್ಲ ಎತ್ಬಿಟ್ಟು ಚಕ ಚಕ ಅಂತ ಊಟ ಮಾಡ್ಕೊಂಡು ರೆಡಿ ಆಗು. ಗೊತ್ತಾಯ್ತಾ? ಹೋಗು. ಮಗನೇ ಮಹೇಶ, ಏನಪ್ಪ? ಓದ್ತಾ ಇದ್ಯಾ? ಹೌದಪ್ಪ. ಓದು ಓದು. ಹೌದು, ಇವಾಗ ಎಷ್ಟು ವರ್ಷ ನಿನ್ಗೆ? 10 ವರ್ಷ ಅಪ್ಪ. 10 ವರ್ಷ ಆಗಿದ್ಯಾ? ಹೌದಪ್ಪ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 5th, ಹಾ, 5ನೇ ಕ್ಲಾಸ್. 5ನೇ ಕ್ಲಾಸಾ? ಹಾ. ನೀನ್ ಆಫೀಸರ್ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷ ಓದ್ಬೇಕು? 21ನೇ ವಯಸ್ಸುವರೆಗೂ ಓದ್ಬೇಕಪ್ಪ. ಓ, 25 ವರ್ಷದವರೆಗೂ ಓದ್ಬೇಕಾ? 10 15 25 ಮಗನೇ, 25 ವರ್ಷದವರೆಗೂ ಇದೆಯಲ್ಲ ಮಗನೇ. ಇವಾಗೇ ಎಲ್ಲಾನು ಓದಿ ಯಾಕೆ ಮಗನೇ ಸಾಯಿಸ್ತಾ ಇದೀಯಾ? ಆರಾಮಾಗಿ ಮಲ್ಕೊಳ್ಳೋ ಸ್ವಲ್ಪ ಹೊತ್ತು. ಅಪ್ಪಂಗ್ ತುಂಬಾ ಕೆಲ್ಸ ಇದೆ. ಏನ್ರಿ, ನಿಮಗ್ ಜವಾಬ್ದಾರಿ ಇದೆಯಾ? ಓದೋ ಮಗು ನಾವು ಬುಕ್ ಓದ್ಬೇಡ ಅಂತಿರಲ್ಲ. ಏಯ್, ಹೊಡೆದೆ ಅಂದ್ರೆ ನೋಡು ಬೂತಿಗೆ. ಏನ್ ಮರ್ಯಾದಿಂದ ನಡ್ಕೊಂಡಿಲ್ಲ? ಹಾ, ಏನ್ ನಡ್ಕೊಂಡಿಲ್ಲ? ಇಲ್ಲೋಡು, ಹೆಂಡತಿ ಹತ್ರ ಸಂತೋಷವಾಗಿರ್ಬೇಕು ಅನ್ಕೊಂಡಿದೀನಿ. ಅಪ್ಪ ಅದು ಹೇಳು. ಹಾ, ತಿಮ್ಮ ಹೇಳ್ತಾನೆ 100 ರೂಪಾಯಿ ಕೊಟ್ರೆ ಆಚೆ ಸಿಗುತ್ತಂತೆ. ಅವ್ನು ಹುಡ್ಕೊಂಡು ಹೋಗ್ತಾನೆ. ನಾನು ಹೋಗ್ಲಾ? ಕೊಳ್ತೆ ನೀನು? ಹೆಂಗಿರುತ್ತೆ ನಿಂಗೆ? ಇಲ್ ನೋಡೆ, ನಮ್ಮಂತವ್ರಿಗೆಲ್ಲ ಕಾಸು ಕೊಡ್ದಿರ ಸಿಗೋ ಸಂತೋಷ ಇದೊಂದೇ ಕಣೆ. ನಿನ್ ಬಿಟ್ರೆ ನನ್ಗಿನ್ ಬೇರೆ ಯಾರಿದಾರೆ ಹೇಳು? ಮರ್ಯಾದೆಯಿಂದ ನಡ್ಕೊಂಡಿಲ್ವಂತೆ. ಹೋಗಿ ಮಗನ್ ಮಲಗಿಸ್ಬಿಟ್ ಬಾ. ಹೋಗು ಹೋಗು. ಇವತ್ತು ಓದಿದ್ ಸಾಕು, ನಾಳೆ ಬೆಳಿಗ್ಗೆ ಎದ್ದು ಓದ್ವಂತೆ. ಮಲ್ಕೋ. ಏ ಸರ್ಸು, ಏಯ್
ಏಯ್ ಸತ್ಸ ಎದ್ದೊಳೆ. ಬಾ 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 ಬಾರೆ. ಏನೇ ಇನ್ನು ಒಳಗಡೆ ಅವನೇನ್ ಮಾಡ್ತಿದ್ದಾನೆ? ಹೋಗಿ 1 ಅವರ್ ಆಯ್ತು. ಈ ಕಾಲದ ಮಕ್ಕಳು ಆಚೆ ಇರೋದಕ್ಕಿಂತ ಬಾತ್ರೂಮ್ ಒಳಗಡೆನೆ ಜಾಸ್ತಿ ಇರ್ತಾರೆ. ಆತರ ಒಳಗಡೆ ಏನ್ ಮಾಡ್ತಾರೋ ಅಂತಾನೆ ಗೊತ್ತಿಲ್ಲ. ಥೂ, ಮುಖ ನೋಡು, ಒಂದು ಮೊಡವೆ ಎದ್ಬಿಟ್ಟಿದೆ. ದೇವ್ರೇ, ಯಾವ ಹುಡುಗಿ ನನ್ನನ್ನು ನೋಡ್ತಾಳೆ? ಲೇ ಮಹೇಶ, ಸ್ಕೂಲ್ಗೆ ಹೋಗಲ್ವಾ ಇವತ್ತು? ಟ್ರಸ್ಟ್ ಮೀ. ಯಾವ ಹುಡುಗಿ ನನ್ನನ್ನು ನೋಡ್ತಾಳೆ? ನಿನ್ನೇನು ಇದೇ ಹಾಕಿದ್ದೆ. ಥು. ಯಾರೇ ನೀನು ಚೆಲುವೆ ಎಲ್ಲಿರುವೆ? ಮೂರು ಮೇಳ, ಮೂರು ಮೇಳ, ಮೂರು ತುಂಬ ನನ್ನ ಬಾರಿ ಮೇಳ. ನೀವು ನನ್ನ ಪೂಜಾ ಅನ್ಕೊಂಡೆ. ಸಾರಿ, ವೆರಿ ಸಾರಿ. ಹಾಯ್ ಪೂಜಾ. ಏನು ಕೊಬ್ಬ? ಮತ್ತೆ ಲಾಸ್ಟ್ ಟೈಮ್ ನೋಡಿದಾಗ ಉದ್ದುದ್ದ ಕೂದ್ಲು ಬಿಟ್ಕೊಂಡು ಉದ್ದ ಲಂಗ ಹಾಕೊಂಡೆಲ್ಲ ಇದ್ದೆ. ಜಸ್ಟ್ 5 months ಅಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿ ಬಂದಿದ್ಯಾ. ದಿಢೀರಂತ ಏನಾಯ್ತು ನಿಂಗೆ? ಆದ್ರೂ ಪರವಾಗಿಲ್ಲ, ನಂಗೆ ಅರ್ಥ ಆಗುತ್ತೆ. ನೀನ್ ನನ್ನ ಫ್ರೆಂಡ್ ಅಂತ ಯಾರಿಗೂ ಹೇಳಲ್ಲ ಬಿಡು. ನೀನಿನ್ನೇನು, ನೀನು ಚೇಂಜ್ ಆಗಿದ್ಯಾ. ಮೊದ್ಲು ಕೋತಿ ತರ ಇದ್ದೆ, ಹೇ, ಈಗ ಈಗ ಮನುಷ್ಯ ರೂಪದ ಕೋತಿ ತರ ಇದ್ಯಾ. ಉಫ್, ಆದ್ರೆ ಬೇರೆ ದಾರಿ ಇಲ್ಲ. ನೀನ್ ನನ್ ಫ್ರೆಂಡ್ ಅಂತ ಹೇಳಲೇಬೇಕು. ಅಯ್ಯೋ ದೇವ್ರೇ, ಎಲ್ಲ ಹುಡುಗಿರು ನನ್ನನ್ನೇ ನೋಡ್ತಾರೆ. ಅಂತದೇನಿದೆ ಪೂಜಾ? ಅಂತದೇನಿದೆ ಪೂಜಾ? ಹೋಗು ಪೂಜಾ. ಏಯ್, ಕೋತಿ ಅಂದ್ಮೇಲೆ 4 ಜನ ನೋಡ್ತಾರ್ ಕಣೋ. ಸರಿನಮ್ಮ, ನಾನ್ ಮಂಗನೆ. ತೃಪ್ತಿನಾ? ಏನಾಯ್ತೀಗ? ನಾವೇನ್ ನಿಮ್ಮಂಗಿರಕ್ಕಾಗುತ್ತಾ? ಡೈಲಿ ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕು, ಮುಖದ ಮೇಲೆ ಬೇರೆ ಬೇರೆ ಕ್ರೀಮ್ಗಳನ್ನ ಹಚ್ಕೋಬೇಕು, ಕೈಗೆ ಏನೋ ಹಚ್ಬಿಟ್ಟು ಸರ್ ಅಂತ ಹೇಳ್ದು ಕೂದ್ಲೆಲ್ಲ ಕಿತ್ಕೋತೀರಾ. ಕೇಳ್ತೀರಾ ನಾವೀಗ ಶೈನಿಂಗ್ ಆಗಿದೀವಾ? ತಲೆ ಮೇಲಿರೋ ಕೂದ್ಲು ಕೊಡ್ತಾರೆ, ಯಾರಾದ್ರೂ ಕೈಲಿ ಕಾಲಲ್ಲಿರೋ ಕೂದ್ಲು ಕೊಡ್ತಾರಾ? ನೋಡಿಲಿ ಎಷ್ಟು ಚೆನ್ನಾಗಿದಾವೆ. ಅಯ್ಯೋ, ಯಾಕೆ ಸರ್ ಇಲ್ಲಿ ನಿಂತಿದ್ದೀರಾ? ಒಳಗಡೆ ಹೋಗಿಲ್ಲ? ಇಂಗ್ಲಿಷ್ ನೋಟ್ಸ್ ತಂದಿಲ್ಲ ಸರ್. ಏನ? ಇಂಗ್ಲಿಷ್ ನೋಟ್ಸ್ ತಂದಿಲ್ಲ ಸರ್. ಯಾಕೆ? ಮರ್ತ್ಬಿಟ್ಟೆ ಸರ್. ಮರ್ತ್ಬಿಟ್ಟಿಯಾ? ಸರ್ ಊಟ ಮಾಡೋದ್ ಮರೆಯಲ್ಲ ಅಲ್ವಾ? ಸರ್ ಬೇಡ ಸರ್. ಡ್ರೆಸ್ ತಗೊಳೋದ್ ಮರೆಯಲ್ಲ ಅಲ್ವಾ? ಡ್ರೆಸ್ ಹಾಕೊಳ್ಳೋದ್ ಮರೆಯಲ್ಲ ಅಲ್ವಾ? ಸರ್ ಬೇಡ ಸರ್. ತಿನ್ನೋದನ್ನ ಮರೆಯೋದಿಲ್ಲ, ಡ್ರೆಸ್ ಹಾಕೊಳ್ಳೋದನ್ನ ಮರೆಯೋದಿಲ್ಲ, ತಲೆ ಬಾಚ್ಕೊಳ್ಳೋದನ್ನ ಮರೆಯಲ್ಲ, ಪೌಡರ್ ಹಾಕೊಳ್ಳೋದನ್ನ ಮರೆಯೋದಿಲ್ಲ, ಸೆಂಟ್ ಹಾಕೊಳ್ಳೋದನ್ನ ಕೂಡ ಮರೆಯೋದಿಲ್ಲ. ಇಂಗ್ಲಿಷ್ ನೋಟ್ಸ್ ಮಾತ್ರ ಹೇಗೋ ಮರ್ತ್ಬಿಟ್ಟೆ ನೀನು. ತಗೊಂಡ್ ಬಂದಿಲ್ವಾ? ಟೀಚರ್. ಎಸ್ ಸರ್. ಇವನ್ನ ಒಳಗಡೆ ಅಲೋ ಮಾಡಿ. ಮತ್ತೆ ಇನ್ನೊಂದ್ಸಲ ಇದೇ ರೀತಿ ಮಾಡಿದ್ರೆ ಮನೆಗ್ ಕಳಿಸ್ಬಿಡಿ. ಹೋಗ ರಾಸ್ಕಲ್. ನಾನೇ ನಿಮ್ ಮ್ಯಾಥ್ಸ್ ಟೀಚರು. ಬೆಳಗ್ಗೆ ಬರ್ತಾರೆ. ತುಂಬಾ ಕೇರ್ಫುಲ್ ಆಗಿರಿ, ಇಲ್ಲ ಅಂದ್ರೆ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ.
ನಾಳೆ ಅಷ್ಟ್ರಲ್ಲಿ ಎಲ್ಲ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಇಲ್ಲ ಅಂದ್ರೆ ಯಾರು ಕ್ಲಾಸ್ ಒಳಗ್ ಬರ್ಬೇಡಿ. ಈ ವರ್ಷ ಕ್ಲಾಸ್ ರೆಪ್ ಯಾರು? ವಿಷ್ಣು ಮ್ಯಾಮ್. ಏನಪ್ಪಾ ಈ ವರ್ಷ ವಿಷ್ಣುನೇನಾ? ಗುಡ್. ನಿನ್ ಹೆಸ್ರೇನು? ಮಹೇಶ್ ಮ್ಯಾಮ್. ಏ ಹೀಸ್ ಮೈ ಫ್ರೆಂಡ್. ಹಳೆ ಸ್ಕೂಲಲ್ಲಿ 6 years ಇವನೇ ಕ್ಲಾಸ್ ರೆಪ್. ಮಹೇಶ್ ಹೊಸ ಹುಡ್ಗ, ಅದಕ್ಕೆ ಅವ್ನ್ ಯಾರು ಸಪೋರ್ಟ್ ಮಾಡ್ತಿಲ್ಲ. ಗಿವ್ ಹಿಮ್ ಸಮ್ ಟೈಮ್. 1 ತಿಂಗಳು ಬಿಟ್ಟು ನೀವೇ ಡಿಸೈಡ್ ಮಾಡಿ ನಿಮ್ ಕ್ಲಾಸ್ ರೆಪ್ ಯಾರು ಅಂತ. ಓಕೆ? ಹೇ ಸಾರಿ. ಏ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದಕ್ಕೆಲ್ಲ ಯಾಕೆ ಸಾರಿ ಹೇಳ್ತೀಯಾ? ನಾನು ಕ್ಲಾಸ್ ರೆಪ್ ಆಗಿ ಬೋರ್ ಹೊಡೆದೋಗಿದೆ. ಟು ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಎನಿವೆ ನೆಕ್ಸ್ಟ್ ಮಂತ್ ನಾನೇ ನಿನಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ವಿಷ್ಣು, ಮಹೇಶ್. ನೈಸ್ ಮೀಟಿಂಗ್ ಯು. 7 ಕಲರ್ಸ್ ಗೊತ್ತಾಗುತ್ತೆ. ಅದ್ ಬಂದು ಈ ಟೆಲಿಸ್ಕೋಪ್ ಯೂಸ್ ಮಾಡಿ ನೋಡಬಹುದು. ಅರ್ಥ ಆಯ್ತಾ? ಹಾ ಗೊತ್ತಾಯ್ತು ಸರ್. ಅವ್ರೇನೋ ಹೇಳಿದ್ರು, ಅದನ್ನ ಕನ್ನಡದಲ್ಲಿ ಹೇಳ್ತೀಯಾ? ಏ ಮಹೇಶ್, ಬಾ ಮಹೇಶ್. ವೆಲ್, ದಿಸ್ ಇಸ್ ಮಹೇಶ್, our future representative. It's okay, Mahesh. We all are a group. This is Divya, Anita, Raja, Ram, and this is Sham. Well, of course, ನಾನ್ ವಿಷ್ಣು. ಹಾ ಗೊತ್ತು. ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಟ್ಟಿಗೆ ಓದ್ತಿದೀವಿ, ಒಟ್ಟಿಗೆ ಸುತ್ತೀವಿ, ಯಾವಾಗ್ಲೂ ಒಟ್ಟಿಗೆ ಓದ್ತೀವಿ. ನಮ್ದು ಒಂದೇ ಏಮ್, ಮೆಡಿಸಿನ್. ವಿ ಆಲ್ ವಾಂಟ್ ಟು ಬಿಕಮ್ ಡಾಕ್ಟರ್ಸ್. ಅದಕ್ಕೆ ಇವಾಗಿಂದಾನೇ ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗುತ್ತೆ. ಈ ತರ ಕ್ಲಾಸಲ್ಲಿ ತುಂಬಾ ಗ್ರೂಪ್ಸ್ ಇದೆ, ಆದ್ರೆ ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ಯಾರ ಹತ್ರನೂ ಇಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್, ಯು ಕ್ಯಾನ್ ಜಾಯ್ನ್ ಅವರ್ ಗ್ರೂಪ್. ಶ್ಯೂರ್. ನಿಮ್ಗೆಲ್ಲ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ? ಅದೆಲ್ಲ ಏನು ಇಲ್ಲ, ವಿ ಆರ್ ಆಲ್ ವೆರಿ ಹ್ಯಾಪಿ. ನಿನ್ 10th ಟೋಟಲ್ ಎಷ್ಟು? 416. ನಾಟ್ ಬ್ಯಾಡ್, ವೆರಿ ಗುಡ್. ಯು ಕ್ಯಾನ್ ಜಾಯ್ನ್ ಅವರ್ ಗ್ರೂಪ್. ಏ ಮಹೇಶ್, ಇನ್ಮೇಲೆ ನಮ್ ಗ್ರೂಪ್ ಏನಪ್ಪ? ವೆಲ್ಕಮ್ ಮಹೇಶ್. ಶರ್ಟ್ ಹಾಳಾಯ್ತು. ಏನಾದ್ರೂ ಆಯ್ತಾ? ಕೈಯೆಲ್ಲ ಆಗಿದ್ಯಾ? ಮಹೇಶ್, ಇಲ್ಲಿರೋ ಒಂದೇ ಪ್ರಾಬ್ಲಮ್ ಅಂದ್ರೆ ವರ್ಸ್ಟ್ ಸ್ಟೂಡೆಂಟ್ಸ್ ಈ ತರ ಕೆಲ್ಸಕ್ಕೆ ಬರ್ದೆ ಲೂಸ್ ತರ ಆಡ್ತಿರ್ತಾರೆ. ಹೌದೌದು. ಇಟ್ಸ್ ಓಕೆ, ಫಸ್ಟ್ ಅಲ್ಲೆಲ್ಲ ಹೀಗೆ ಇರುತ್ತೆ. ನಿನಗಾದ್ರೂ ಪರವಾಗಿಲ್ಲ, ನನಗಂತೂ ಕೊಳಕ್ ನೀರ್ ಹಾಕಿದ್ರು. ಸರಿ, ಪ್ರಿನ್ಸಿಪಲ್ ನೋಡಿದ್ರೆ ಕೂಗಾಡ್ತಾರೆ. ಆ ಯಪ್ಪ ಒಂಥರ ಟಾರ್ಚರ್, ನಿನ್ನ ಹೊರಗಡೆ ನಿಲ್ಲಿಸ್ತಾನ. ಆಮೇಲೆ ಏ ಅನಿತಾ, ಮಹೇಶ್ ಎಟ್ ತಗೊಂಡೋಗಿ ವಾಶ್ ಮಾಡ್ಕೊಂಬ. ಇಲ್ಲ ಬೇಡ, ಪರವಾಗಿಲ್ಲ, ನಾನೇ ಹೋಗಿ ವಾಶ್ ಮಾಡ್ಕೋತೀನಿ. ಹೇಳೋದನ್ ಕೇಳು. ದಯವಿಟ್ಟು ಇವತ್ ಮಾತ್ರ ಒಬ್ನೇ ಯಾರಿಗೂ ಸಿಗಾಕೋಬೇಡ. ಅವರೆಲ್ಲ ಬಾತ್ರೂಮ್ ಅಲ್ಲೇ ವೇಟ್ ಮಾಡ್ತಿರ್ತಾರೆ. ಕೊಡು, ನಾವ್ ಹೋಗಿ ವಾಶ್ ಪರವಾಗಿಲ್ಲ, ಕೊಡು ಮಾಡ್ಕೊಂಡು. ಕೊಡು. ಹೇಳೋದನ್ ಕೇಳಿಸ್ಕೋ. ನಿನ್ಗೆ ನಾಚಿಕೆ ಆದ್ರೆ ಸ್ಪೋರ್ಟ್ಸ್ ರೂಮ್ ಅಲ್ಲಿ ವೇಟ್ ಮಾಡ್ಬಾ. ನಿನ್ ಪ್ಯಾಂಟ್ ಫುಲ್ ಇಂಕ್ ಆಗಿದೆ, ಅದನ್ನು ಬಿಚ್ಬಿಡು. ಏ ಅನಿತಾ, ಬೇಗ ತಗೊಂಡೋಗಿ ವಾಶ್ ಮಾಡ್ಕೊಂಬ. ಬಾರೋ ಕ್ಲಾಸ್ ರೆಪ್ಪು. ಏಯ್, ಕ್ಲಾಸ್ ರೆಪ್ಪಗೊಂದು ಓ ಹಾಕ್ರಿ. ಮಹೇಶು, ಇವತ್ತು ಚಡ್ಡಿ ಹಾಕೋ ಬಂದಿದ್ದೇನಪ್ಪ ಕಂದ. ನಿನಗೆ ಎಷ್ಟೋ ಧೈರ್ಯ ಕ್ಲಾಸಲ್ಲಿ ನನಗೆ ಆಪೋಸಿಟ್ ಅಲ್ಲಿ ನಿಲ್ತೀಯಾ? ನಿನ್ ಕ್ಲಾಸ್ ರೆಪ್ ಆಗ್ಬೇಕಾ? ಇವಾಗ್ಲೇ ಬಂದ್ ಎತ್ಕೊಂಡ್ಬಿಡು. ಬೆಲ್ ಹೊಡಿತೋ ಹೋಗ್ಬಿಡುತ್ತೆ ಡ್ರೆಸ್ ಜೊತೆಗೆ. ಆಮೇಲೆ ನೀನ್ ಅಲ್ಲೇ ಇರ್ಬೇಕಾಗುತ್ತೆ. ಸಾಕು ವಿಷ್ಣು, ಯಾಕೆ ಕಳಿಸ್ತಿದ್ಯಾ ಅವನ್ನ? ನಾನು ಹೋಗ್ಕೊಡ್ತೀನಿ. ತಗೋ, ಹೋಗ್ ಕೊಡು. ಇನ್ಮೇಲೆ ಅವ್ನ್ ನನ್ ಕಣ್ಣು ಬೀಳಬಾರ್ದು. Oh my God. ಅಲ್ವೋ, ನಿಂಗ್ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಅಷ್ಟ್ ಜನರ ಮುಂದೆ ಹಾಫ್ ನ್ಯೂಡ್ ಆಗಿ ಬಂದಿದ್ಯಾ? ಇನ್ನೇನ್ ಮಾಡ್ಬೇಕಿತ್ತು? ಅದ್ ಬಿಟ್ರೆ ಬೇರೆ ಏನು ದಾರಿನೇ ಇರ್ಲಿಲ್ಲ. ಹೇಗಿಟ್ಕೋತಾರೆ? ಏನೇ ಆದ್ರೂ ಮೊದ್ಲು ನೀನು ಡ್ರೆಸ್ ಬಿಚ್ಚಕ್ಕೆ ಹೋಗ್ತೀಯಲ್ಲ. ಛೀ, ಆ ಸೊನಾಲಿ ಬಂದ್ ಕೇಳಿದ್ಲು, ಮಹೇಶ್ ಯಾವಾಗ್ಲೂ ಹೀಗೇನಾ? ಎಷ್ಟ್ ಸಲ ಹೀಗ ಅವನ ನೋಡಿದ್ಯಾ ಅಂತ. ರಾಕ್ಷಸಿ.
ಏ ಸೊನಾಲಿ, ಆ? ಪೂಜಾ ಹತ್ರ ಏನ್ ಹೇಳ್ದೆ? ನಾನೇನ್ ಹೇಳಿಲ್ಲ ಮಹೇಶ್. ಯಾಕೆ ಪೂಜಾ ಏನಾದ್ರು ಹೇಳಿದ್ಲಾ? ಇಲ್ಲಿ ನೋಡು ಪೂಜಾ, ನಾನ್ ನಿಂಗೊಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಏನು? ನೀನ್ ನನ್ನ ಆ ರೀತಿ ನೋಡಿದ್ಯಲ್ವಾ, ಅದಕ್ಕೆ ನಿನ್ಗೆ ನನ್ನ ಪಕ್ಕ ಕೂರೋಕೆ ನಾಚಿಕೆ ಆಗುತ್ತಲ್ವಾ? ಈಗ ನಾನು ನಿನ್ನ ಅದೇ ರೀತಿ ನೋಡ್ದೆ ಅಂದ್ಕೋ, ಈಕ್ವಲ್ ಆಗುತ್ತೆ. ಏನಂತೀಯಾ? ಅಯ್ಯೋ ಸಾರಿ ಪೂಜಾ, ರಿಯಲಿ ಸಾರಿ ಪೂಜಾ. ಊಟ ಹುಡುಕ್ತಾ ಇದ್ದ, ಇಲ್ಲಿಟ್ಟಿದ್ದೀನಿ. ಯಾಕಿಷ್ಟ್ ಕಷ್ಟ ಪಡ್ತೀಯಾ? ಕರ್ತಿದ್ರೆ ನಾನೇ ಹಾಕ್ತಿದ್ದೆ. ಅಪ್ಪ ತುಂಬಾ ಬೇಜಾರ್ ಪಡ್ತಿದ್ದಾರೆ ವಿಷ್ಣು. ಅವ್ರ ಮುಂದೆ ಸಿಗರೆಟ್ ಸೇತ್ತೀಯಾ, ದಿನ ಕುಡಿದ್ ಬರ್ತೀಯಾ? ನನ್ಗೆ ಹೇಳಿ ಬೇಜಾರ್ ಪಟ್ರು. ಉಷಾ, ಏ ಉಷಾ. ಅಷ್ಟ್ರಲ್ಲಿ ಅವಸರ ನೋಡು. ಬರ್ತೀನಿ ರೀ. ನಿಮ್ಮಮ್ಮ ಮಲಗ್ಬಿಟ್ಲಾ? ಪಾಪ, ಈಗೆಲ್ಲ ಅವ್ರಿಗಾಗೋದಿಲ್ಲ. ಹೋಗೆ. ಏನೋ ಮರ್ಯಾದೆ ಕಮ್ಮಿ ಆಗ್ತಿದೆ. ಒಂದ್ ಪ್ರಾಸ್ಟಿಟ್ಯೂಟ್ಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ನನಗೆ ಚೆನ್ನಾಗ್ ಗೊತ್ತು. ನಿನಗೆ ಗೊತ್ತಿಲ್ಲ ಅಂದ್ರೆ ಹೋಗ್ ನಿನ್ ಕಸ್ಟಮರ್ನ ಕೇಳೋಗು. ನಿಮ್ಮಪ್ಪನೇ ನನ್ಗೊಂದೇ ಕಸ್ಟಮರ್. ಅವರು ನನಗೆ ಒಳ್ಳೆ ಮರ್ಯಾದೆ ಕೊಡ್ತಿದ್ದಾರೆ. ನೋಡು, ನಿಮ್ಮಮ್ಮ ಸೀರೆ, ನಿಮ್ಮಮ್ಮ ಬೀಗ, ನಿಮ್ಮಮ್ಮ ಮನೆ. ನಮ್ಮ ಅಮ್ಮನ್ ಬಗ್ಗೆ ಮಾತಾಡ್ಬೇಡ. ಏಯ್, ನಿಮ್ಮಮ್ಮ ಸರಿಯಾಗಿದ್ದಿದ್ರೆ ನಿಮ್ಮಪ್ಪ ಯಾಕೆ ನನ್ನ ಹತ್ರ ಬರ್ತಿದ್ದ? ವಯಸ್ಸಾಯ್ತು, ಆಗ್ತಿಲ್ಲ. ಸರಿಯಾಗಿ ನಡ್ಕೋ, ಇಲ್ಲ ಊಟಕ್ಕಿಲ್ದೆ ರೋಡಲ್ಲಿ ನಿಲ್ಲಿಸ್ತೀನಿ ನಿನ್ನ. ಆಮೇಲೆ ನಾನ್ ಹಾಕೋ ಈ ಅನ್ನನೂ ಸಿಗೋದಿಲ್ಲ. ಕೆಲಸ ಮಾಡೋ ಬೇವರ್ಸಿ ನೀನು. ನಮ್ ಮನೆಗೆ ಊಟ ಕೇಳ್ಕೊಂಡ್ ಬಂದಿರೋ ನಾಯಿ ನೀನು. ನನ್ನನ್ನೇ ಆಚೆ ಹಾಕ್ತೀಯಾ? ನೀನ್ ಬದುಕಿದ್ರೇನೆ ತಾನೆ. ಅಯ್ಯೋ ಪಾಪಿ. ನಾಲ್ಕು ದಿನದಿಂದ ಎಲ್ಲೋಗಿದ್ಯೋ? ಏನಾದ್ರೂ ತಿಂದ್ಯಾ? ನೋಡು ನೋಡು, ಹೊಟ್ಟೆ ಎಲ್ಲ ಹೆಂಗ್ ಒಳಗೋಗಿದೆ. ಬಾರೋ, ನೀನೊಬ್ನಿರೋದ್ರಿಂದಾನೆ ನಾನೇ ಆ ಮನೇಲಿದ್ದೀನಿ. ನೀನು ಹೋಗ್ಬಿಟ್ರೆ ಆಮೇಲೆ ನಂಗೆ ಬೇರೆ ಯಾರಿದಾರೆ ಹೇಳು? ಸ್ವಲ್ಪ ತಿನ್ನು, ತಗೊಳ್ಳೋ, ತಿನ್ನು ತಿನ್ನು. ನಾನೇ ಅವ್ರ ಹಾಳಾಗೋಗ್ಲಿ ಅಂತ ಬಿಟ್ಬಿಟ್ಟೆ. ನೀನ್ ಯಾಕೋ ಅವ್ರ ಜೊತೆ ಜಗಳಾಡಕ್ ಹೋಗ್ತೀಯಾ? ಕೋಪ ಮಾಡ್ಕೊಂಡು ಹೋಗಕ್ಕೆ. ನಮ್ಗೇನ್ ಹೊರಗಡೆ ಏನಾದ್ರೂ ಇದ್ಯಾ? ಹಾಗೆ ಹೋದ್ರುನು ಎಷ್ಟ್ ದಿನ ಸುಮ್ನಿರ್ತಾರೆ? ನೀನ್ ತಿಂದ? ಸುಳ್ಳು ಹೇಳ್ಬೇಡ. ನೀನ್ ತಿನ್ನು, ನಾನು ಆಮೇಲೆ ತಿಂತೀನಿ. ನೀನ್ ಮೊದ್ಲು ತಿನ್ನು. ಪೂರ್ತಿ ತಿನ್ನಪ್ಪ, ಬಿಡ್ಬೇಡ. ತಗೋ, ಬೇಡ. ಇಟ್ಕೊಳ್ಳೋ. ಆಯಾ ಆಯಾ ಆಯಾ, ಈಗ ಬಂದೆ ಅಮ್ಮ. ಬೆಂಗಳೂರಿಂದ ಅಮ್ಮ ಫೋನ್ ಮಾಡಿದ್ರು. ಭಾಸ್ಕರ್ ಬಂದಿದ್ನಾ? ನೀನ್ ಚೆನ್ನಾಗ್ ಓದ್ತಾ ಇದ್ಯಾ ಅಂತ ಕೇಳಿದ್ರು. 5 ಗಂಟೆಗೆಲ್ಲ ಬರ್ತೀನಂತಿದ್ನಲ್ಲ. ಇನ್ 2 ತಿಂಗಳಲ್ಲಿ ಮನೆ ಮುಗಿಸ್ಬಿಡ್ತಾರಂತೆ. ಫೋನ್ ಏನಾದ್ರೂ ಮಾಡಿದ್ನಾ?
ಅಪ್ಪ ದುಬೈಯಿಂದ ಗೃಹ ಪ್ರವೇಶಕ್ಕೆ ಬರ್ತಾರಮ್ಮ. ಈಗೇನು ಅಪ್ಪ ದುಬೈಯಲ್ಲೇ ಲಕ್ಷ ಲಕ್ಷ ದುಡಿತಿದ್ದಾರೆ, ಅಮ್ಮ ಬೆಂಗಳೂರಲ್ಲಿ ಹೊಸ ಮನೆ ಕಟ್ಟಿದ್ದಾರೆ, ಅಷ್ಟೇ ತಾನೇ? ಸಾಕು. ಈಗ ನಂಗೆ ಅಪ್ಪ ಬೇಕು. ನಾಳೆನೆ ಬಾ ಅಂದ್ರೆ ಬಂದ್ಬಿಡ್ತಾರಾ? ಭಾಸ್ಕರ್ ಬಾ ಬಾ. ಯಾಕಿಷ್ಟು ಲೇಟು? ತಗೊಂಡ್ ಬಂದಾ? ಕಾಸು ಅಯ್ಯೋ ತಗೋ, ಇದಿಷ್ಟು ತಗೋ. ಕೊಡು ಕೊಡು ಬೇಗ ಮನೇಲಿ ಯಾರು ಇಲ್ವಾ? ಹಾಕು. ಯಾರು? ನಮಸ್ಕಾರ ಅಜಯ್. ಮಂಡೇ ವೆಡ್ನೆಸ್ಡೇ ಫಿಸಿಕ್ಸ್, ಟ್ಯೂಸ್ಡೇ ಥರ್ಸ್ಡೇ ಕೆಮಿಸ್ಟ್ರಿ, ಫ್ರೈಡೇ ಮ್ಯಾಥ್ಸ್, ಸ್ಯಾಟರ್ಡೇ ಬಯಾಲಜಿ. ಹಾಗಾದ್ರೆ ಸಂಡೇ ಫ್ರೀನಾ? ಸಂಡೇ ಮೆಡಿಕಲ್ ಎಂಟ್ರೆನ್ಸ್ ಕೋಚಿಂಗ್. ಹೋಗು ಪೂಜಾ, ನಾನ್ ಸುಮ್ನೆ ಹೋಗಿ ಕಾಮರ್ಸಿಗೆ ಸೇರ್ಕೋತಿದ್ದೆ. ನೀನೇ ತಾನೇ ಒತ್ತಾಯ ಮಾಡಿ ಬಯಾಲಜಿಗೆ ಸೇರಿಸಿದ್ದು. ಈಗ ಯಾರು ಒದ್ದಾಡೋದು? ಮೆಡಿಕಲ್ ಸೀಟ್ ಸುಮ್ನೆ ಸಿಗುತ್ತಾ? ಡಾಕ್ಟರ್ ಮಹೇಶ್ ಹೇಗಿದೆ? ತುಂಬಾ ಕೆಟ್ಟದಾಗಿದೆ. ನಾನ್ 10th ಪಾಸ್ ಮಾಡಿದ್ದೆ ದೊಡ್ಡ ವಿಷಯ. ಇದೆಲ್ಲ ನಂಗೆ ತುಂಬಾ ಜಾಸ್ತಿ ಪೂಜಾ. ಅಲ್ವೋ, ಲೈಫಲ್ಲಿ ಒಂದ್ ಏನ್ ಬೇಡ್ವಾ? ಏನ್ ಸುಮ್ನೆ ಡಾಕ್ಟರ್ ಅಂತೀಯಲ್ಲ? ಡಾಕ್ಟರ್ ಆಗಿ ಏನ್ ಮಾಡ್ತೀಯ ನೀನು? ಹೆಂಗೂ ನೀನ್ ಮೆಡಿಕಲ್ ಓದಿ ಮುಗಿಸೋ ಅಷ್ಟೊತ್ತಿಗೆ ನಿಮ್ಮಪ್ಪ ಯಾರನ್ನಾದ್ರೂ ಹುಡುಕಿ ಮದ್ವೆ ಮಾಡಿಸ್ಬಿಡ್ತಾರೆ. ಆಮೇಲೆ ನೀವಿಬ್ರು ಸೇರ್ಕೊಂಡು ಒಂದು ಚಿಕ್ಕ ರೂಮಲ್ಲಿ 10 ಬೆಡ್ ಹಾಕಿ ಡಾಕ್ಟರ್ ಪೂಜಾ ಅಂತ ಒಂದ್ ಬೋರ್ಡ್ ಹಾಕಿ ಅಲ್ಲಿ ಬಂದವ್ರನ್ನೆಲ್ಲ ಬೋಲ್ಸ್ ಕಳಿಸ್ತೀರಾ. ಅಷ್ಟೇ ಅಲ್ವಾ? ನಿಮ್ ಮನೆ ಎಲ್ಲಿದೆ? ಯಾಕೆ ನಿಂಗ್ ಗೊತ್ತಿಲ್ವಾ? ಹೇಳು. ಗೌರಿಪಾಳ್ಯ. ನೀನಿರೋ ಜಾಗಕ್ ತಕ್ಕಂತೆ ತಾನೇ ನೀನ್ ಮಾತಾಡೋದು. ಆ ಬುದ್ಧಿನೇ ಇರುತ್ತೆ. ಇಲ್ಲಿ ನೋಡು ಪೂಜಾ. ಇನ್ನೇನೋ, ಡಾಕ್ಟರ್ ಅಂದ್ರೆ ಎಲ್ಲಾರ್ ತರ ಅಲ್ಲ. ಕಮಲಾ ಸೆಲ್ವರಾಜ್ ತರ ಆಗ್ಬೇಕು. ಅದೇ ಮಗು ತರ ನಗ್ತಾ ಟಿವಿಲ್ ಬರ್ತಾರಲ್ಲ. ಲಾಸ್ಟ್ ಮಂತ್ ಚಿಕ್ಕಪ್ಪನ್ ಮನೆಗ್ ಹೋಗಿದ್ನಲ್ಲ, ಅವ್ರ ವೈಫಿಗ್ ಡೆಲಿವರಿ ಆಗುವಾಗ ಜೊತೆಯಲ್ಲೇ ಇದ್ದೆ. ಮೊದಲನೇ ಸಲ ಹೊಟ್ಟೆಯಿಂದ ಹೊರಗ್ ಬರ್ತಿರೋ ಮಗು ನೋಡಕ್ ಹೇಗಿತ್ತು ಗೊತ್ತಾ ಮಹೇಶ್? ಅದ್ ಹಾಗೆ ಕಣ್ ಪಿಳ್ಕಿಸ್ಕೊಂಡ್ ನನ್ನ ನೋಡ್ತಿದ್ ನೋಡು. ಅವಾಗ ಅಳುನೇ ಬಂದ್ಬಿಡ್ತು. ಮುಟ್ ನೋಡಿದ್ನ, ತುಂಬಾ ಸಾಫ್ಟ್ ಆಗಿತ್ತು. ಅಯ್ಯೋ, ಆ ಲೇಡಿ ಡಾಕ್ಟರ್ ಮುಖದಲ್ಲಿ ಎಷ್ಟು ಖುಷಿ ಇತ್ತು ಗೊತ್ತಾ? ಅವರೇ ಇದಕ್ಕೆ ಜೀವ ಕೊಟ್ಟಿರೋ ಥರ ಇತ್ತು. ಆ ಥರ ಆಗ್ಬೇಕು ಮಹೇಶ್. ಕಮಲಾ ಸೆಲ್ವರಾಜ್ ಮತ್ತೆ ಜಮುನಾ ಶ್ರೀನಿವಾಸನ್ ಎಷ್ಟ್ ಜನ ಅವ್ರನ್ನ ದೇವ್ರ ತರ ಪೂಜಿಸ್ತಾರೆ ಗೊತ್ತಾ? ನಾವ್ ಆ ಥರ ಎಲ್ಲ ಆಗ್ಬೇಕು ಮಹೇಶ್. ಏಯ್, ನಿಂಗ್ ಹೇಳಿಲ್ವಲ್ಲ, ನಾನ್ ಈ ವೆಕೇಶನ್ ಅಲ್ಲಿ ಮೆಚ್ಯೂರ್ ಆದೆ. ಕರೆಕ್ಟ್. ಅದಕ್ಕೇನೆ ಇಷ್ಟೊಂದ್ ಬದಲಾಗಿರೋದಾ? ಹಾಗಾದ್ರೆ ಇನ್ಮೇಲೆ ಅಮ್ಮ ನನಗ್ ಬಟ್ಟೆ ಎಲ್ಲ ಬೇಡ ಅಮ್ಮ, ಬಟ್ಟೆ ಎಲ್ಲ ಮೇಲ್ ಕಾಣೋಕಷ್ಟೇ ಅಮ್ಮ, ನನ್ಗೆ ವಿಸ್ಪರ್ ಬೇಕಮ್ಮ, ಅದೇ ಅಲ್ವಾ? ಏಯ್ ಹೋಗ. ತಪ್ಪು ಹೇಳದ್ನಾ? ನಿಜವಾಗ್ಲೂ ನೀನ್ ತುಂಬಾ ಚೇಂಜ್ ಆಗಿದ್ಯಾ. ಏನು ಸುಮ್ನೆ ಚೇಂಜ್ ಆಗಿದ್ಯಾ ಅಂತಿದ್ಯಾ? ಏನ್ ಚೇಂಜ್ ಆಗಿದ್ದೀನಿ? ಬೇಡ ಬಿಡು. ಏಯ್ ಛೀ, ಹೇಳೋ. ನಿನ್ನ ಫೇಸ್ ತುಂಬಾ ಬ್ರೈಟ್ ಆಗಿದೆ. ಸುಮ್ನೆ. ನಿಜವಾಗ್ಲೂ. ಆಮೇಲೆ ಸ್ವಲ್ಪ ದಪ್ಪ ಆಗಿದ್ಯಾ. ಆಮೇಲೆ ಮತ್ತೆ ಕೂದ್ಲು ಉದ್ದ ಆಗಿದೆ. ಮತ್ತೆ ಥೈಸ್ ದಪ್ಪ ಆಗಿದೆ. ಏಯ್ ಮತ್ತೆ ಸಾಕು, ನಾನ್ ಹೊರಡ್ತೀನಿ. ಇರೋ, ಪೂರ್ತಿ ಕೇಳ್ಕೊಂಡು ಹೋಗು. ವೆಕೇಶನ್ ಅಲ್ಲಿ ಯಾರ್ಯಾರ ಜೊತೆನೋ ಸೇರಿ ಹಾಳಾಗಿದ್ಯಾ. ನಾನ್ ಹೇಳಿದ್ನಾ? ನೀನೇ ತಾನೇ ಕೇಳಿದ್ದು. ಪೂಜಾಕ, ನಿನ್ ಕಾರ್ ಬಂದಿದೆ, ಹೋಗು. ಇಲ್ಲ ಅಂದ್ರೆ ನಿನ್ ಬಾಡಿ ಗಾರ್ಡ್ ಡ್ರೈವರು ಇಲ್ಲಿಗೆ ಬಂದ್ಬಿಡ್ತಾನೆ.
ಇನ್ನೇನು ಸ್ಕೂಲಿಗೆ ಕಾರಲ್ಲಿ ಬಂದ್ರೆ ಪರವಾಗಿಲ್ಲ, ಟ್ಯೂಷನಿಗೂ ಕಾರಲ್ಲೇ ಬರ್ತಾರಾ? ನಿಮ್ಮಪ್ಪಂಗ್ ನಿನ್ ಮೇಲೆ ಅಷ್ಟು ನಂಬಿಕೆ. ಇದಾದ್ರೂ ಪರವಾಗಿಲ್ಲ, ಮನೆಗ್ ಹೋದ್ಮೇಲೆ ಡ್ರೈವರ್ ಹತ್ರ ಕೇಳ್ತಾರೆ ಎಲ್ಲೆಲ್ಲಿ ಹೋಗಿದ್ದೆ ಅಂತ. ಅಯ್ಯೋ, ಸರಿ, ಹೊರಡ್ತೀನಿ. ಅಪ್ಪ ತಗೊಳ್ಳಿ. ಹಿಡ್ಕೊಳ. ಚಿಲ್ಡ್ರೆ ಎಷ್ಟು ಉಳಿತು? ಒಳಗಿಟ್ಟಿದ್ದೀನಿ. ಹಾ, ಏನೋ ಮಹೇಶ, ಹೋಗೇ ಆಗ್ಲಿಲ್ವಾ? ಕಲ್ ಮೇಲೆ ಇಟ್ಬಿಟ್ಟು ಹೋಗು. ಯಾವಾಗ್ಲೂ 5 ಪಫ್ ಹೊಡಿಯೋರ್ಗು ಬರುತ್ತೆ. ಸ್ಟೂಡೆಂಟ್ಸ್, ಇವತ್ತು ಸ್ಕೂಲ್ ಟೀಮ್ ಸೆಲೆಕ್ಷನ್. ಪ್ರತಿಯೊಂದು ಇವೆಂಟ್ ನಲ್ಲೂ ಫಸ್ಟ್ 3 ಪ್ಲೇಸಸ್ ಬರೋರ್ಗೆ ಸ್ಕೂಲ್ ಟೀಮ್ ನಲ್ಲಿ ಸೆಲೆಕ್ಟ್ ಆಗ್ತೀರಾ. ಹಾಕಯ್ಯ. ರೆಡಿ, ಗೆಟ್ ರೆಡಿ, ಸೆಟ್. ರೆಡಿ, ಸೆಟ್. ವಿಷ್ಣು 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 ಏಯ್, ಬಿಡು. ಏಯ್, ನನ್ನೇನಕ್ಕ ಹಿಡಿತಿದ್ಯಾ? ಏಯ್, ಬಿಡು. ಏಯ್. ಅಮ್ಮ, ವಾ, ಅಣ್ಣ ಏನ? ಒಂದಕ್ಕೆ ಹೋಗ್ಬೇಕಣ್ಣ. ಪ್ರಿನ್ಸಿಪಲ್ ಹತ್ರ ಕೇಳ್ಬಿಟ್ಟು ಹೋಗು. ಪ್ರಿನ್ಸಿಪಲ್ ಇಲ್ಲಿಗೆ ಬಂದ್ಮೇಲೆ ಕೇಳ್ಬಿಟ್ಟು ಹೋಗು. ಇವನೊಬ್ಬ ನಾಯಿ, ಪ್ರಿನ್ಸಿಪಲ್ ಒಬ್ಬ ನಾಯಿ. ಏಯ್, ದಮ್ಮಿಟ್ಟಿದೇನೋ? ಲೇ, ಪುಸ್ತಕನ ಓಸಿಯಾಗಿ ಓದ್ಬೇಡ್ರು, ಕಾಸು ಕೊಟ್ಟು ತಗೊಳ್ರು. ಮಣಿ, ಏನೋ ಡೆಬಾನರ್ ಇದೆಯಾ? ಈ ಪುಸ್ತಕನ ತಗೋ, ಹಿಡ್ಕೋ. ಇದು ಏನದ? ಫೋಟೋ ನೋಡ್ಕೊಡ್ತೀನಿ. ಫೋಟೋ ನೋಡ್ಕೊಡ್ತೀಯಾ? ಅದಕ್ಕೇನೋ ದುಡ್ಡು ಮಿಕ್ಕಿದಲ್ಲಿ ಯಾರು ಓದ್ತಾರೆ? ಓದಕ್ ಬರೋಲ್ಲ, ಇಡೋ. ಲೇ ಲೇ, ಕುಡ್ರ ಲೈ. ಮಣಿ ಪ್ಲೀಸ್, ಒಂದೇ ಒಂದ್ ಸರ್ತಿ. ಮಣಿ ಬೈಲೆ ಬಂದ್ಬಿಟ್ಟ. ಲೇ ಬಾಯಿಲಿ. ಏನೇನ್ ಏತ ಪೇಪರು? ಅವ್ರ ಅಣ್ಣನ ತರನೇ ಕಳ್ಳ ಬುದ್ಧಿ. ಇವ್ ಒಂದ್ ಪೇಪರ್ಗೆ 50 ರೂಪಾಯಿ ಕೊಡ್ತಾರೆ. ಸರ್ ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಹೇಳಿ. ಏನ ಬುಕ್ ತಾನೆ? ಹೌದು ಸರ್. 100 ರೂಪಾಯಿ ಕೊಡಿ.
ಲೇ ದೊಡ್ಡ ಆಫೀಸರು. ಸ್ಕೂಲಲ್ಲಿ ತಗೊಳ್ಳಿ ಸರ್, ಥ್ಯಾಂಕ್ ಯು ಸರ್. ಮುಂದಿನ ಸರಿ ಬನ್ನಿ. ನೋಡ್ದ್ಯಾ, ಪರ್ಮನೆಂಟ್ ಕಸ್ಟಮರ್. 100 ರೂಪಾಯಿ ಒಂದು ಪುಸ್ತಕ 14 ವಯಸ್ಸಿಂದ ತಗೊಳ್ತಾ ಇದ್ದೇನೆ. ನಿಮ್ ಕೈಲಿ ಆಗುತ್ತೆ ಹಂಗೆ? ಅಯ್ಯೋ ದೇವ್ರೇ, ಏಯ್ ಏನೇ, ಮಗ ಓದ್ತಿದ್ದಾನಲ್ಲ. ಅವ್ನು ಯಾವಾಗ ಓದಿಲ್ಲ, ಹುಟ್ಟಿದಾಗಿಂದ ಓದ್ತಾನೆ ಇದ್ದಾನೆ. ಹೆಣ್ಣು ಹುಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡ್ಕೊಟ್ಟು ನಾವು ಜಾಲಿ ಆಗಿರ್ಬೋದಿತ್ತು. ಇನ್ನು ಎಷ್ಟೊತ್ತು ಅವ್ನು ಓದ್ತಾನೆ ಅಂತಾನೆ ಗೊತ್ತಿಲ್ವಲ್ಲ. ಅಯ್ಯೋ ಬಿಡ್ರಿ. ಏಯ್ ಏನಾಯ್ತೆ, ಸುಮ್ನಿರೆ, ಏನಾಗಲ್ಲ. ಒಬ್ಳೆ ಅಡ್ಗೆ ಮಾಡ್ತಾ ಇದ್ಯಾ, ಹೆಲ್ಪ್ ಮಾಡೋಣ ಅಂತ ಬಂದ್ರೆ ಅಜ್ಜ ಒಂದ್ ಫೋನ್ ಮಾಡ್ಬೇಕು. 2 ರೂಪಾಯಿ. 1 ರೂಪಾಯಿ ಅಲ್ವಾ ಅಜ್ಜ? ನೀನ್ ಮಾಡೋ ಕಾಲ್ಗೆ 1 ರೂಪಾಯಿ. ಆಮೇಲೆ ನಿಮ್ಮ ಅಪ್ಪ ಬಂದ್ಬಿಟ್ಟು ಯಾರ ಜೊತೆ ಮಾತಾಡ್ದಂತ ಕೇಳಿದಾಗ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ಬೇಕು ತಾನೆ, ಅದಕ್ಕೆ 2 ರೂಪಾಯಿ. ಆ ಕಡೆ ತಿರ್ಕೊಳ್ಳಿ. ಕಿವಿ ಕೇಳಲ್ಲಪ್ಪ, ಮಾತಾಡ್ಕ. ಎಡಪ. ಏನು? ಗರ್ಲ್ ಫ್ರೆಂಡ್ ಫೋನ್ ಮಾಡಿದ್ರೆ ಮೊದ್ಲು ನೀನ್ ಮಾತಾಡ್ಬಾರ್ದು. ಅವ್ರ ಅಪ್ಪ ಅಮ್ಮ ಫೋನ್ ಎತ್ಬಿಟ್ರೆ ಮೊದ್ಲು ಒಂದು ಬ್ಲ್ಯಾಂಕ್ ಕಾಲ್ನ ಹಾಕ್ಬೇಕು. ಆಮೇಲೆ ಅವ್ಳಿಗೆ ನೀನಂತ ಗೊತ್ತಾಗುತ್ತೆ. ಫೋನ್ ಪಕ್ಕದಲ್ಲೇ ಬಂದು ಕೂತ್ಕೋತಾಳೆ. ಇವಾಗ ಟ್ರೈ ಮಾಡು. ಯೋ, ವಯಸ್ಸಿಗೆ ತಕ್ಕಾಗ ಮಾತಾಡಯ್ಯ. ಆ ಥರ ಎಲ್ಲ ಏನೂ ಇಲ್ಲ, ಅವಳು ನನ್ನ ಫ್ರೆಂಡ್ ಅಷ್ಟೇ. ಹಲೋ ಹಲೋ, ಪೂಜಾ? ಈಗ ತಾನೇ ಟೈಮ್ ಟೇಬಲ್ ಮಾಡಿಟ್ಟಿದ್ದೀನಿ. ನಾಳೆ ನಿಂಗೂ ಒಂದು ಕಾಪಿ ಕೊಡ್ತೀನಿ, ಅದನ್ನ ನೀಟಾಗಿ ಫಾಲೋ ಮಾಡು. ಏಯ್, ಬೀಳತ್ತೆ ಅಷ್ಟೇ. ಒಂದಿನ ಫಾಲೋ ಮಾಡಿಲ್ಲ ಅಂದ್ರೆ 1 ತಿಂಗಳು ಮಾತಾಡೋದಿಲ್ಲ ಆಮೇಲೆ. ನಿಜವಾಗ್ಲು. ಅಯ್ಯಯ್ಯೋ, ಅದೆಲ್ಲ ನಂಗಾಗಲ್ಲ. ನಾನು ಮ್ಯಾಚ್ ನೋಡ್ಬೇಕು. ಏಯ್, 2 ಇಯರ್ಸ್ ಟಿವಿ ಎಲ್ಲ ಆಫ್ ಮಾಡಿಡೋ. ದೇವ್ರೇ ಅಲ್ವೋ, 2 ಇಯರ್ಸ್ ಕಂಟ್ರೋಲ್ ಮಾಡಿದ್ರೆ ಲೈಫ್ ಲಾಂಗ್ ಚೆನ್ನಾಗಿರ್ಬೋದಲ್ಲ. ಡೌಟಾ? ನಿಂಗೆ ಯಾವಾಗ್ಲೂ ಡೌಟೇ. ನೀನ್ ತಪ್ಪು ಮಾಡಿ ಪ್ರಿನ್ಸಿಪಾಲ್ಗೆ ಯಾಕೋ ಬೈತ್ಯಾ? ಹಿ ಲುಕ್ ಸೋ ಜೆನ್ಯೂನ್. ನಾವು ಚೆನ್ನಾಗಿರ್ಬೇಕು ಅಂತ ತಾನೇ ಬೈಯೋದು. ನೀನ್ ಬದ್ಲಾಗೋದಿಲ್ಲ. ಅಪ್ಪನಾ ಬರೋಕಿನ್ನು 1 ಅವರ್ ಆಗುತ್ತೆ. ಅಷ್ಟು ಭಯನಾ? ಏನು, ಯಾರು? ಪೂಜಾ ಫ್ರೆಂಡ್ ಅಪ್ಪ. ಕೊಡಮ್ಮ, ನಾನು ಮಾತಾಡ್ತೀನಿ. ಹಲೋ, ನಾನು ಪೂಜಾ ಅವ್ರ ಅಪ್ಪ ಮಾತಾಡ್ತಿದ್ದೀನಿ. ಹಲೋ ಅಂಕಲ್. ಏನದು ಅಂಕಲ? ಇರ್ಲಿ. ಮಹೇಶ, ಮೀನ್ ಮಾರೋನ್ ಮಗ ತಾನೆ? ನಿಮ್ಮಪ್ಪ ಹೆಸರು ಮಾತ್ರ ಚೆನ್ನಾಗಿಟ್ಬಿಟ್ಟ. ಏನ್ ತಮ್ಮ ಇಷ್ಟೊತ್ತಲ್ ಫೋನು? ಇಲ್ಲ, ಲೆಸನ್ ಅಲ್ಲಿ ಡೌಟು. ಏನಪ್ಪ, ಪಾಠದಲ್ಲಿ ಡೌಟ್ ಬಂದ್ರೆ ನೀನ್ ಮೇಷ್ಟ್ರ ಹತ್ರ ತಾನೇ ಕೇಳ್ಬೇಕು, ನನ್ ಮಗಳ ಹತ್ರ ಏನ್ ಡೌಟು? ಸರಿ, ಹಂಗಿದ್ರೆ ಸ್ಕೂಲಲ್ಲಿ ತಾನೇ ಕೇಳ್ಬೇಕಪ್ಪ. ಅದೇ ನೀವು ಸ್ಕೂಲಲ್ಲಿ ಏನ್ ಮಾಡ್ಕೊಂಡ್ರು ನಾವು ಕೇಳೋದಿಲ್ವಲ್ಲ. ಏನು ಉತ್ತರ ಕೊಡಕ್ಕಾಗ್ತಿಲ್ವಾ? ನಾವು ಕೇಳೋ ಕೆಲವು ಪ್ರಶ್ನೆಗಳಿಗೆ ನಿಮ್ ಕೈಲಿ ಉತ್ತರ ಕೊಡೋದಿಕ್ಕಾಗೋದಿಲ್ಲಪ್ಪ. ವಯಸ್ಸಿಗೆ ಬಂದಿರೋ ಹುಡುಗಿಗೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ತಲೆಯಲ್ಲಿ ಸುರ್ರ ಅಂತ ಇರುತ್ತಲ್ಲ. ವಯಸ್ಸಾಯ್ತು ನೋಡು. ಇಲ್ಲಿ ನೋಡ್ತಮ್ಮ, ನಮ್ಗೆಲ್ಲ ಈ ಕಲ್ಚರ್ ಸರಿ ಬರೋದಿಲ್ಲ. ನಾವೆಲ್ಲ ಹಳೆ ಕಾಲದವ್ರು. ನಮ್ ಮನೆ ಹೆಣ್ಮಕ್ಳು 6 ಗಂಟೆ ಆದ್ರೆ ಮನೆಯಿಂದ ಆಚೆ ಬರೋದಿಲ್ಲ. ಗಂಡಸ್ರನ್ನೆಲ್ಲ ತಲೆ ಎತ್ಕೊಡೋದ್ ನೋಡೋದಿಲ್ಲ. ಇವಾಗ ನೀವು ಹಂಗ ಇದ್ದೀರಾ? ಇವತ್ ಫ್ರೆಂಡು ಅಂತ ಮಾತಾಡ್ತೀರಾ, ನಾಳೆ ಅಂಕಲ್ ನಮ್ ಫ್ರೆಂಡ್ ಪೂಜಾ ಜೊತೆ ಆಚೆ ಹೋಗಿ ಬರ್ತೀನಿ ಅಂತೀರಾ. ನಾವು ತಲೆ ಆಡಿಸ್ಬೇಕು. ಸ್ವಲ್ಪ ದಿನ ಬಿಟ್ಟು ನಾವಿಬ್ರು ಲವ್ ಮಾಡ್ತಿದೀವಿ ಅಂತೀರಾ, ಅದಕ್ಕೂ ನಮ್ಗ್ ತಲೆ ಆಡ್ಸಕ್ ಹೇಳ್ತೀರಾ. ಇವಾಗ ನೀವು ಹುಟ್ಟಿದ ತಕ್ಷಣ ತಿಳ್ಕೊಳ್ಳೋ ಮೊದಲನೇ ಪದನೇ ಪ್ರೀತಿ ಅಲ್ವೇನಪ್ಪ? ಅದನ್ನೆಲ್ಲ ಬಿಟ್ಟು ಓದೋ ಕಡೆ ಗಮನ ಕೊಡಯ್ಯ. ನಿಮ್ಮಪ್ಪ ಮೀನು ಅನ್ಕೊಂಡ್ ಬೀದಿ ಮಾರ್ತಾ ಇದ್ದಾನೆ, ನೀನ್ ಪೊರ್ಕಿ ತರ ಅಲಿತಾ ಇದೆಯಲ್ಲ. ನೋಡ್ಕೊಳಪ್ಪ, ವರ್ಷ ಹೋದ್ರೆ ಮತ್ತೆ ಬರೋದಿಲ್ಲ. ಇಟ್ಲಾ? ವಯಸ್ಸಿಗೆ ತಕ್ಕಂಗೆ ಬುದ್ಧಿ ಇರ್ಬೇಕಮ್ಮ. ಹೋಗು.
ಮನೆ ದೊಡ್ಡದಾಗಿದ್ರೆ ಇದೇ ಪ್ರಾಬ್ಲಮ್. ಯಾವ ರೂಮಲ್ಲಿ ಯಾರು ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ. ನಮ್ಮಿಬ್ರು ಮಧ್ಯೆ ನಿಜವಾದ ಫ್ರೆಂಡ್ಶಿಪ್ ಇತ್ತು. ಆದರೆ ಪೂಜಾ ಅಪ್ಪನ ಮಾತು ಕೇಳಿದ್ಮೇಲೆ ನಾನೇ ಬದಲಾಗ್ಬಿಟ್ಟೆ. ಅವ್ರು ಹೇಳಿದ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅವತ್ತಿಂದ ಪೂಜಾ ಮೇಲೆ ಬೇರೆ ಭಾವನೆನೇ ಬಂತು. ಮಹೇಶ್ ಸಾಕು, ಜಾಸ್ತಿ ಆಡ್ಬೇಡ. ನಿನ್ನನ್ ಬೈದ್ರು ನನ್ ಮನೇಲಿ ಜಗಳ ಆಡಿ ಬಸ್ಸಲ್ಲಿ ಬಂದೆ ಗೊತ್ತಾ? ಮಹೇಶ್, ನಂಗೂ ಕೋಪ ಬರುತ್ತೆ. ಆಮೇಲೆ ನೀನೇ ಮಾತಾಡಿದ್ರು ನಾನ್ ಮಾತಾಡಲ್ಲ. ತುಂಬಾ ಸಂತೋಷ. ಅದಕ್ಕೆ ನಿಮ್ಮಪ್ಪ ಬಾಯಿಗೆ ಬಂದಂಗೆ ಬೈದ್ರಲ್ಲ. ನಿನ್ನೆ ಒಂದಿನ ಬೈದಿದ್ದಕ್ಕೆ ಹೀಗೆ ಆಡ್ತೀಯಲ್ಲ? ಹುಟ್ಟಾಗಿಂದ ಕೇಳ್ತಿದ್ದೀನಲ್ಲ, ನಾನ್ ಎಲ್ಲಿಗೆ ಹೋಗೋದು? ಅವರು ಹಾಗೆ. ಈ ಫ್ರೆಂಡ್ಶಿಪ್ ಎಲ್ಲ ಅವ್ರಿಗೆ ಅರ್ಥ ಆಗಲ್ಲ. ನಮ್ಮಮ್ಮಂಗೆ ಎಷ್ಟು ವಯಸ್ಸು? ಅವ್ರು ಸ್ವಲ್ಪ ಹೊತ್ತು ಹೊರಗಿದ್ರು ನಮ್ಮಪ್ಪ ಬೈತಾರೆ ಗೊತ್ತಾ? ಕ್ರಿಕೆಟ್ ಮೈಂಡ್ ಅವ್ರದ್ದು. 6th ಸ್ಟ್ಯಾಂಡರ್ಡ್ ಅಲ್ಲಿ ಒಂದಿನ ಮನೆಗೆ ಬಂದಿದ್ಯಲ್ಲ, ಅವತ್ತೆಷ್ಟು ಬೈದ್ರು ಗೊತ್ತಾ? ಯಾಕೆ ಅಂತ ಅರ್ಥನೇ ಆಗಿರ್ಲಿಲ್ಲ. ಏನ್ ಮಹೇಶ್, ಇನ್ನೂ ಬೇಜಾರಾ? ಬಿಡು, ತಪ್ಪೇ ಮಾಡದೇ ಇದ್ರು ಇಷ್ಟೆಲ್ಲ ಬೈದ್ಬಿಟ್ಟಲ್ಲ. ನಾಳೆ ಏನಾದ್ರೂ ಮಾಡ್ಕೊಂಡ್ ಬಾ. ಮುಖ ನೋಡು, ಆಮೇಲೆ ಓದೋದ್ ಬಿಟ್ಟು ಮನೆಯಲ್ಲೇ ಇರು ಅಂತಾರೆ. ಏನ್ ಹೇಳ್ತೀಯ ನೋಡು. ಸರಿ ಬಾ, ಟೈಮ್ ಆಯ್ತು, ಹೋಗೋಣ. ಮಳೆ ನಿಂತು ಬಿಡ್ಲಿ. ಆಟೋಲ್ ಹೋಗೋಣ ಬಾ. ಚಳಿ ಆಗ್ತಿಲ್ವಾ? ನಂಗ್ ನೆನೆಯೋದು ತುಂಬಾ ಇಷ್ಟ. ಇಲ್ಲಿ ಮಳೆ ಬರೋದೇ ತುಂಬಾ ಅಪರೂಪ. ಆಗ್ಲೂ ಒಳಗೆ ಇದ್ರೆ ಪೂಜಾ, ಇನ್ಮೇಲೆ ವೈಟ್ ಕಲರ್ ಶರ್ಟ್ ಹಾಕ್ಬೇಡ. ಪೂಜಾ, ಆಟೋ ಕೊಡಕ್ ದುಡ್ಡಿದ್ಯಾ? ತಗೊಳ್ಳಿ ನಿಮ್ಮಿಬ್ರದ್ದು ಟಿಕೆಟ್. ನಾನು ಈ ಕಡೆ ಸಿನಿಮಾಗೆ ಹೋಗ್ತೀನಿ, ನೀವ್ ಆ ಕಡೆಗೆ ಹೋಗಿ. ಹಾ ಬರೀ ಬೇಗ ಹೋಗಿ. ಏಯ್ ಬಾರೋ, ನೀನೋಗ್. ಏಯ್, ಮ್ಯಾಟರ್ ಫಿಲ್ಮ್ ನೋಡ್ಬೇಕು ಅಂತ ಹೇಳ್ತಲ್ಲ, ಮರ್ತೋದಾ? ಆಹಾ, ಪೋಸ್ಟರ್ ನೋಡ್ತಿದ್ರೆ ಸಖತ್ತಾಗಿದೆ. ಏಯ್ ಚಿ, ಇದೇ ಫಿಲಮ್ ಅಲ್ಲ ಕಣೋ, ಬಾರ. ಇವನು ಯಾಕೋ ಹಿಂಗಾಡ್ತಾನೆ? ಎಲ್ಲ ಹೋಗಿದ್ದೆ ಇಷ್ಟೊತ್ತು? ಫ್ರೆಂಡ್ ಮನೆಗೆ. ಸರಿ, ಕೈಕಾಲು ತೊಳ್ಕೊಂಬಾ, ಊಟ ಮಾಡುವಂತೆ. ಬೇಡ, ಹಸ್ವಿಲ್ಲ. ಮಹೇಶ, ಮಹೇಶ, ಫ್ರೆಂಡ್ ಮನೆಗೆ ಹೋಗಿ ಬಂದೆ ಅಂತ ಹೇಳ್ದಲ್ಲ, ಯಾರ ಮನೆಗೆ? ಆ ಹುಡುಗಿ ಮನೆಗಾ? ಅಲ್ಲ, ಸರ್ವಣನ್ ಮನೆಗೆ. ಅವನ್ ಮನೇಲಿ ಫೋನ್ ಇದೆಯಾ? ಇಲ್ಲ. ಇರೋದಿಲ್ಲ. ಅದೇನೋ ಅಪ್ಪ, ಇಷ್ಟೊತ್ತಲ್ಲಿ ಹೋಗಿ ಬರೋ ಫ್ರೆಂಡ್ಗಳ ಮನೆಗೆ ಮಾತ್ರ ಫೋನ್ಗಳು ಇರೋದಿಲ್ಲ. ಹಾ ಲೈ, ಇಷ್ಟೊತ್ತಲ್ಲಿ ಏನಕ್ಕೆ ಅವ್ರ ಮನೆಗೆ ಹೋಗಿ ಬಂದೆ ಹೇಳು. ಅಪ್ಪ, ಅವನ ಹತ್ರ ಕಂಪ್ಯೂಟರ್ ಇದೆ. ಹಾ. ಕಂಪ್ಯೂಟರ್ ಅಲ್ಲಿ ವಿಜುವಲ್ ಬೇಸಿಕ್ಸ್ ಪ್ರೋಗ್ರಾಮ್ ನ ನೋಡ್ತಾ ಇದ್ವಿ. ಓಹೋ. ವಿಜುವಲ್ ಬೇಸಿಕ್ಸ್ ಬಂದಿಲ್ಲ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಫೇಲ್ ಆಗ್ತೀನಪ್ಪ. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ. ನಿನ್ಮೇಲೆ ನನಗೆ ನಂಬಿಕೆ ಇಲ್ಲಪ್ಪ. ಅದಕ್ಕೆ ಏನೂ ಮಾಡಕ್ಕಾಗಲ್ಲ. ಸರಿ, ಎದಳೋ. ಏನಂದ್ರೆ? ಬಂದ್ಬಿಟ್ಟ? ಇನ್ನೂ ಯಾಕೆ ಬಂದಿಲ್ಲ ಅಂತ ನೋಡ್ದೆ. ನಿನ್ನಿಂದ ಕಣೆ ಎಷ್ಟೊಂದು ಕೆಟ್ಟೋಗಿರೋದು ಇವನು. ಕೇಳ್ದಾಗೆಲ್ಲ 5-10 ಕೊಟ್ನಲ್ಲ, ಇವಾಗ ನೋಡಿ ನನಗೆ ಹೆಂಗ್ ಜವಾಬ್ ಕೊಡ್ತಾನೆ ಇವನು.
ನೀವೆಲ್ಲ ಓದ್ದಿರೋ ದದ್ರು ನಿಮ್ಗೇನು ಅರ್ಥ ಆಗಲ್ಲ ಅಂತ. 10 ರೂಪಾಯಿಗೆ ಬೀದಿ ಬೀದಿ ಅಲಿಯೋದಲ್ದಿರಾ ಸಾರ್ ಕಾಲ್ ನೆಕ್ಕಿ ಕೇಳ್ಬೇಕಂತೆ, ಯಾಕೆ ಲೇಟಾಗಿ ಬಂದ್ರಿ, ಯಾಕೆ ಊಟ ಮಾಡಿಲ್ಲ ಅಂತ. ಇಲ್ಲಿ ನೋಡು, 1 ರೂಪಾಯಿ ಸಂಪಾದನೆ ಇಲ್ದಿರ ಇವಾಗ ಹೆಂಗಿದ್ದಾನೆ ಅಂದ್ರೆ, ನಾಳೆ 1 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮನ್ನೆಲ್ಲ ಬೀದಿಗೆ ಹಾಕ್ಬಿಡ್ತಾನೆ ಕಣೆ. ಈ ಮನೇಲಿ ಇರೋವರೆಗೂ ನಾನು ಊಟ ತಿನ್ನೋವರೆಗೂ ನಾನು ಹೇಳೋದನ್ನೇ ಕೇಳ್ಬೇಕು ಅವನು. ಹಂಗಿಲ್ಲ ಅಂದ್ರೆ ಆಚೆ ಹೋಗು ಅನ್ನೋ ಅವನ್ಗೆ. ಸಾಯೋವರೆಗೂ ನಾನು ದುಡಿತೀನಿ ಕಣೆ. ಯಾವನ್ನು ನಂಬಿಲ್ಲ ಅಂತ ಹೇಳೋ ಅವನ್ಗೆ. ನೋಡು, ಇವನ್ ಮುಖ ನೋಡೋದ್ರೆ ಡೌಟ್ ಬರುತ್ತೆ. ಮುಖ ನೋಡು. ರಾತ್ರಿ 10 ಗಂಟೆಗೆ ಬಂದು ಬಟ್ಟೆನು ಬಿಚ್ಚಿದಿರ, ಊಟನು ಮಾಡ್ದಿರ, ಹಂಗೆ ಮಲ್ಕೊಂಡ್ರೆ ಏನೇ ಅರ್ಥ? ಊದ ಕೇಳೆ ಅವನ್ಗೆ, ಊದ ಕೇಳೆ. ಊದ ಕೇಳೆ, ಊದೋ. ನೀನೇನು ಮಾಡಿಲ್ಲ ಅಲ್ಲ, ಊದು. ಬಿಡ ಹಾಕೊಂಬಂದ, ಸ್ಮೆಲ್ ಬರ್ಬಾರ್ದು ಅಂತ ಬಿಡ ಹಾಕೊಂಡ್ ಬಂದ. ಹಾ ಫ್ರೆಂಡ್ ಮನೆಗೆ ಹೋಗೋಣ ಬಾ. ಬಾರೋ, ನಡಿಯೋ. ಬೇಡ ಕಣ್ರಿ, ಬಿಡ್ರಿ. ನಂಬರ್ 15 ಸುಬರ್ಣ ಗಾರ್ಡನ್, ಶ್ರೀನಗರ. ನಿಮ್ಗೆ ಬೇಕಾದ್ರೆ ನೀವೇ ಹೋಗ್ಬೇಕು. ನೀನ್ ಬರೋದಿಲ್ವಾ? ಅವರೆಲ್ಲ ತುಂಬಾ ಡಿಸೆಂಟ್ ಆಗಿದ್ದಾರೆ, ನಮ್ ತರ ಅಲ್ಲ. ಎಲ್ರು ಹೋಗಲ್ ಕೂಗಾಡಿದ್ರೆ ಅವ್ರು ಸುಮ್ನಿರಲ್ಲ. ಏನಂದ್ರೆ ಬಿಡಿ, ಏನ್ ಬಿಡಿ, ಆ ಥರ ಮಾತಾಡ್ತಾನೆ ಹೊಡಿಬೇಡಿ, ನೋಡೋನು. ಬಿಡಿ, ಬಿಡಿ. ಬೇಡ, ಕೇಳಿ. ಏನ್ ಮಾತಾಡ್ತಾನೆ ನೋಡೋನು. ದಯವಿಟ್ಟು ನೋಡು. ನೀನ್ ಕೊಟ್ಟಿರೋ 5, 10ನ ಬಡವ ರಾಸ್ಕಲ್. ಎಲ್ಲ ಇವ್ರ ಫ್ರೆಂಡ್ಸ್ ಮುಖಗಳನ್ನೆಲ್ಲ ನೋಡಿದೀನಿ ನಾನು. ಒಂದು ಉದ್ಧಾರ ಆಗೋ ಮುಖ ಅಲ್ಲ. ತರ್ಲೆಗಳು, ದಡ್ಡನ್ ಮಕ್ಳು, ಉದ್ಧಾರ ಆಗ್ದಿರೋರು ಎಲ್ಲ ಇಂಥ ಕೇಸ್ಗಳೇ. ಬೇಡ ಅಂತ ಹೇಳಿ, ಇದೆಲ್ಲ ಬೇಡ ಅಂತ ಹೇಳಿ ಅವ್ನಿಗೆ. ಬೇಡ ಅಂತ ಹೇಳು. ಹೊಡಿಬೇಡ್ರಿ, ಏನು ಆಗಿಲ್ಲ. ನಾನೇನ್ ಕಾಣಿಸ್ತಾ ಇರೋ ಕೂಡ ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗದೆ ಇರೋದಕ್ಕೆ. ಮುಖ ನೋಡು ನೋಡಿ, ಅವ್ನ್ದು. ಹೊಡಿಬೇಡಿ ನೀವು. ಸುಮ್ನೆ ಬನ್ನಿ ಸಾಯ್ಸ್ಬಿಡ್ತೀನಿ ನೀವು. ಕಣೋ ನೀನು, ಆಚೆ ಲೇ. ಬನ್ನಿ, ನಾನು ಹೇಳ್ತಿದ್ದೀನಿ, ಬನ್ನಿ ಸಾಯ್ಸ್ಬಿಡ್ತೀನಿ ನೀವು. ನಿನ್ನ, ಬಡವ ರಾಸ್ಕಲ್. ಇದ್ ತಗೊಳ್ಳೋ. ಮಹೇಶ್ ತಗೋ. ಅವನಿಗೇನೋ ಮನೇಲಿ ಪ್ರಾಬ್ಲಮ್, ನೀ ಯಾಕೋ ಊಟ ತಂದಿಲ್ಲ? ಲಂಚ್ ತರ್ಬೇಕಂದ್ರೆ ಅಮ್ಮ ಇರ್ಬೇಕಲ್ವಾ? ನಮ್ಮಮ್ಮ ಯಾವಾಗ್ಲೂ ಮೇಲೋದ್ರು. ಏನು ಪರೋಟ ತಗೊಂಡೆ ತಾನೆ? ಏನೇ ತಿನ್ನಲ್ವೇನೆ? ಪೂಜಾ, ನಿನ್ ಪ್ಲೇಟಿಗೆ ಕೈ ಹಾಕೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಇನ್ಮೇಲೆ ಕೈ ಹಾಕೋದಿಲ್ಲ. ಪ್ಲೀಸ್ ತಿನ್ನು. ಪೂಜಾ ಯಾಕೆ ತಿಂತಿಲ್ಲ ಅಂತ ನನಗೆ ಗೊತ್ತು. ಸೊನಾಲಿ, ಮತ್ತೆ ಸರಿಯಾಗಿ ತಿನ್ನು. ಏನು? ಶಿ ಇಸ್ ವೆರಿ ಅಪ್ಸೆಟ್. ಸೊನಾಲಿ, ಎನಫ್. ಹೇಯ್, ನೀನ್ ಸುಮ್ನೆ ಇರು. ಸೋನಾಲಿ, ಏನ್ ವಿಷಯ? ನಮ್ ಕ್ಲಾಸಲ್ಲಿರೋ ರಮೇಶು ಪೂಜಾಗೆ ಪ್ರಪೋಸ್ ಮಾಡಿದ್ದಾನೆ. ಪೂಜಾ ಆಗಲ್ಲ ಅಂತ ಹೇಳ್ಬಿಟ್ಲು. ಆದ್ರೆ ಅವ್ನು ತುಂಬಾ ಟಾರ್ಚರ್ ಮಾಡ್ತಿದ್ದಾನೆ. 2 days ಟೈಮ್ ಕೊಟ್ಟಿದ್ದಾನೆ. ಇವಳು ಲವ್ ಮಾಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತಾನಂತೆ. ರಾಸ್ಕಲ್. ರಮೇಶ್, ಪೂಜಾಗ್ ಪ್ರಪೋಸ್ ಮಾಡ್ದ್ಯಾ? ಹೌದು, ಏನೀಗ? ಅವಳು ಲವ್ ಮಾಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೋತೀನಿ ಅಂದ್ಯಾ? ಅದ್ರ ಬಗ್ಗೆ ನಿನ್ಗೆ ಯಾಕೋ? ಅವಳು ಲವ್ ಮಾಡಲ್ಲ, ಸೂಸೈಡ್ ಮಾಡ್ಕೋತಿಯಾ? ಅದನ್ನ ಅವಳು ಹೇಳಿ, ನೀನ್ ಮುಚ್ಕೊಂಡು ಹೋಗು. ಅವಳು ನನ್ ಫ್ರೆಂಡ್. ನಿನ್ ಫ್ರೆಂಡ್ ಲವ್ ಮಾಡಬಾರ್ದಾ? ಸ್ಕೂಲ್ ಒಳ್ಳೆ ಫಿಗರ್ ಬರಂಗಿಲ್ಲ, ಬೇಗ ಫ್ರೆಂಡ್ ಮಾಡ್ಕೊಬಿಡ್ತೀರಾ. ಮುಚ್ಕೊಂಡೋಗ ಹೊಡಿತೀನಿ. ಅವಳೇ ಸುಮ್ನಿದ್ದಾಳೆ, ಇವನ್ ಬಂದ ಸೀನ್ ತೋರ್ಸಕ್ಕೆ ದೊಡ್ಡ ಕಿಲಾಡಿ ತರ. ಅದಿಲ್ಲ ಕಣೋ, ಟ್ರೈ ಮಾಡ್ದ, ಅವಳಿಗೆ ಸಿಗ್ಲಿಲ್ಲ. ಇನ್ ಸ್ವಲ್ಪ ದಿನಗಳ ನೋಡು, ಅವಳೇ ನನ್ ಹಿಂದೆ ಬರ್ತಾಳೆ. ನಾನ್ ಏನಂತ ತೋರಿಸ್ತೀನಿ. ಏನೋ ಅಂದ? ಗುಡ್ ಮಾರ್ನಿಂಗ್ ಸರ್. ಸೇಡೌನ್. ನೀನಲ್ವಾ ಸ್ಕೂಲಲ್ಲಿ ಫಸ್ಟ್ ಬಂದಿದ್ದು? ಎಸ್ ಸರ್. ಇದನ್ನ ಪ್ರೇಯರ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಇಂಪ್ರೆಸಿವ್. ಇಲ್ಲಿ ತನಕ ನಡೆದಿರುವಂತ ಎಲ್ಲಾ ಟೆಸ್ಟ್ಗಳಲ್ಲೂ ನೀನೇ ಫಸ್ಟ್ ಬಂದಿದ್ಯಾ. ಒಂದಿನ ಕೂಡ ಅಬ್ಸೆಂಟ್ ಇಲ್ಲ.
ನೀನ್ ನೋಡಿದ್ರೆ ತುಂಬಾ ಒಳ್ಳೆ ಹುಡುಗ ಅನಿಸ್ತೀಯ. ಟೀಚರ್ಸ್ ಎಲ್ಲ ಒಳ್ಳೆ ರಿಪೋರ್ಟೇ ಕೊಟ್ಟಿದ್ದಾರೆ. ಆದ್ರೆ ಫ್ರೆಂಡ್ಶಿಪ್ ಮಾತ್ರ ಸರಿಯಾಗಿ ಮಾಡ್ಕೊಂಡಿಲ್ಲ. ನಿನ್ ಫ್ರೆಂಡ್ಸು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಬರ್ತಡೆಗೆ ಕಾರ್ಡ್ ಕೊಡ್ತೀಯಾ, ನೀನ್ ಮಾಡೋ ಅಂತ ಒಳ್ಳೆ ಕೆಲ್ಸಕ್ಕೆ 4 ಒಳ್ಳೆ ಮಾತಾಡ್ತಾರೆ. ನಿನಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಬಂದು ನಿಂತ್ಕೊಂತಾರೆ. ಯಾಕೆ? ನಿನಗೆ ಗೊತ್ತಿಲ್ದರೆಗೆ ಮದ್ವೆ ಕೂಡ ಮಾಡಿಸ್ತಾರೆ. ಆದ್ರೆ ನಾಳೆ ಫ್ಯೂಚರ್ ಅಂತ ಬಂದಾಗ ಯಾರು ಕೂಡ ಬಂದು ನಿಲ್ಲೋದಿಲ್ಲ. ನೀನು ಯಾವುದೇ ರೀತಿ ಫ್ರೆಂಡ್ಶಿಪ್ ಅಂತ ಮಾಡ್ಕೊಂಡ್ರು ಓದೋ ಕಡೆ ಅಂತ ಗಮನ ಕೊಡು. ಒಂದ್ಸಲಿ ನೀನೇ ಯೋಚನೆ ಮಾಡಿದ್ಯಾ, ನೀವಿಬ್ರು ಲವ್ ಮಾಡ್ತಾ ಇದ್ದೀರಾ ಅಂತ ರಮೇಶ್ ಹೇಳ್ಬಿಟ್ಟೋದ? ಅದ್ ನಿಜನಾ? ಹಾ, ಚೆನ್ನಾಗಿ ಓದೋ ಅಂತ ಹುಡುಗ ಯಾಕೆ ಈ ರೀತಿ ಮಾಡ್ಕೊಳ್ತೀಯಾ? ಈ ವಯಸ್ಸಿನಲ್ಲಿ ಓದೋದನ್ನ ಬಿಟ್ಟು ಬೇರೆ ಯೋಚನೆ ಮಾಡ್ಲೇಬಾರ್ದು. ನಮ್ ಜೊತೆಲಿರುವಂತ ಫ್ರೆಂಡ್ಸು ಈ ರೀತಿ ಎಲ್ಲ ಮಾಡ್ಬಿಡ್ತಾರಷ್ಟೇ. ಆದ್ರೆ ನಿನಗೆ ಬಂದಿರೋಂಥ ಮಾರ್ಕ್ಸೇ ನೀನ್ ಕಾಪಾಡಿರೋದು. ಇನ್ನೊಂದ್ಸಲ ಇದೇ ರೀತಿ ಪ್ರಾಬ್ಲಮ್ ಅಂತ ಆದ್ರೆ ನಾನು ನಿನ್ ಮೇಲೆ ಆಕ್ಷನ್ ತಗೊಳ್ತೀನಿ. ಅದ್ರ ಮೇಲೆ ನಿನ್ನಿಷ್ಟ. ಯು ಕ್ಯಾನ್ ಗೋ. ಪೂಜಾ, ಪೂಜಾ ಯಾಕೆ ಹಿಂಗ್ ಮಾಡ್ತಿದ್ಯಾ? ಇನ್ಮೇಲೆ ನಿಜವಾಗ್ಲೂ ನೀನ್ ಹೇಳ್ದಂಗೆ ಕೇಳ್ತೀನಿ. ಏನ್ ಹೇಳಿದ್ರು ಕೇಳ್ತೀಯಾ? ಇನ್ಮೇಲೆ ಈ ತರ ನನ್ ಹಿಂದೆ ಬರ್ಬೇಡ. ನಿಂಗೆ ನನಗಿಂತ ಪ್ರಿನ್ಸಿಪಲೇ ಜಾಸ್ತಿ ಆದ್ರಲ್ವಾ? ಏನ್ ಹೇಳಿದ್ರು ಅವರು? ಅವ್ರ ಜೊತೆ ನಕ್ಕೊಂಡ್ ಮಾತಾಡಿದ್ರೆ ಸ್ಕೂಲಿಗೆ ಫಸ್ಟ್ ಬರ್ತೀಯಾ? ಬಿ ಕೇರ್ಫುಲ್ ಮಹೇಶ್, ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ ನೋಡ್ಕೋ. ನಿನ್ ಪೊರ್ಕಿ ಆಟ ಎಲ್ಲ ಬೇರೆಯವ್ರ ಹತ್ರ ಇಟ್ಕೋ. ಪೂಜಾ, 1 ಸೆಕೆಂಡ್. ಇನ್ನೊಂದ್ಸರಿ ನೀನ್ ಹಿಂದೆ ಬಂದ್ರೆ ನಾಯಿ ಅಂತ ಕರಿ. ಬಟ್ ಲಾಸ್ಟ್ ಟೈಮ್ ನಾನ್ ನಿನ್ ಫ್ರೆಂಡ್ ಅಲ್ಲ ಅಂತ ಹೇಳು. ನೀ ನನ್ ಫ್ರೆಂಡ್ ಅಲ್ಲ. ಯಾಕೆ ಪ್ರೇಯರ್ ಹಾಲ್ ಹತ್ರ ನಿಂತಿದ್ದಾರೆ? ನೆನ್ನೆ ಪ್ರಿನ್ಸಿಪಲ್ ಮುಂದೆ ಜಗಳ ಆಡಿದ್ರಲ್ವಾ, ಅದಕ್ಕೆ. I think I'm in love with you. No. But I'm thinking about you. Maybe I'm in love with you. I really don't know. ಹಲೋ. ಹಲೋ, ನಾನು ಮೋಹನ್ ಮಾತಾಡ್ತಾ ಇದ್ದೀನಿ. ಸರ್ ಇದ್ದಾರಾ? 1 ಸೆಕೆಂಡ್. ಅಮ್ಮ, ಅಪ್ಪಂಗ್ ಫೋನ್. ಹಲೋ, ಏನೋ ಮೋಹನ್? ಹೊರಟ ನೀನು? ಯಾವಾಗ ಹೋಗ್ತೀಯ ಬ್ಯಾಂಗ್ಳೂರ್ಗೆ? ನಾಳೆ ಮಧ್ಯಾಹ್ನನಾ? ಹೋಗಿದ ತಕ್ಷಣ ಅವನಿಗೆ ಫೋನ್ ಮಾಡಕ್ ಹೇಳು. ಅವ್ನು ಮರ್ತೋದನ್ ಸೋಂಬೇರಿ. ನೀನ್ ಹೇಳು, ಆಫೀಸ್ ಹೋಗಕ್ ಹೇಳು. ಇಡ್ಲಾ? ಹಲೋ ಹಲೋ ಹಲೋ, ಯಾರೋ ಮಾತಾಡ್ತಿರೋದು? ಯಾರೋ? ಪೊರ್ಕಿ ರಾಸ್ಕಲ್, ಯಾರೋ ಮಾತಾಡ್ತಿರೋದು? ಪೊರ್ಕಿ ನನ್ ಮಕ್ಕಳು. ಫೋನು ಬೇಡ, ಏನು ಬೇಡ.
ಗಂಭೀರವಾಗಿರೋ ಕೇಳು, ಇಲ್ಲಾಂದ್ರೆ ಹಾಳಾಗೋಗ್ತೀರಾ. ಅವಳ ಹತ್ರನ ಮಾತಾಡೋದು, ನನ್ನ ಹತ್ರ ಮಾತಾಡೋದಿಲ್ವಾ? ಬ್ಲ್ಯಾಂಕ್ ಕಾಲ್ಸ್ ಬರಬಾರ್ದು ಅಂತ ಹೇಳಿದ್ನಲ್ಲ, ಅದನ್ ಮೀರಿ ಬಂದ್ರೆ ಈ ಮನೇಲಿ ನನ್ಗೇನ್ ಮರ್ಯಾದೆ ಕೊಡ್ತೀರಾ ನೀವು? ಸ್ಕೂಲ್ಗೆ ಹೋದ್ವಾ ಬಂದ್ವಾ ಅನ್ಕೊಂಡಿರ್ಬೇಕು. ನಂಬರ್ ಕೊಟ್ಟಿರೋದಕ್ಕೆ ತಾನೇ ಬೀದಿ ನಾಯಿಗಳೆಲ್ಲ ಕಾಲ್ ಮಾಡೋದು. ಈ ತರ ಕದ್ದು ಮುಚ್ಚಿ ಎಷ್ಟ್ ದಿನ ನಡೆಸ್ತೀರಾ? ಸ್ವಲ್ಪ ಹುಷಾರಾಗಿರ ಕೇಳು. ನೀನ್ ಹಿಂಗೆ ಮಾಡ್ತಾ ಇದ್ರೆ ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ. ಬೇರೆ ಯಾರಿಗಾದ್ರೂ ಫೋನ್ ಮಾಡಿರ್ತಾರೆ ರೀ. ಬೇರೆ ಯಾರಿಗೆ ಬರುತ್ತೆ? ನನ್ನ ಅಪ್ಪ ಅಂತ ಗೌರವ ಇದ್ರೆ ಅವಳಿಗೆ, ಅವಳು ನನ್ನ ಹತ್ರ ಮಾತಾಡ್ತಾಳೆ. ಮಿಕ್ಕಿರೋದ್ ನೀನೇ. ನೀನ್ ಯಾರನ್ನಾದ್ರೂ ಇಟ್ಕೊಂಡಿದ್ಯಾ? ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ? ಅಯ್ಯೋ, ನಾನೇನು ಮಾತಾಡಿಲ್ಲಮ್ಮ. ಸುಮ್ನೆ ಕುತ್ಕೊಂಡು ಒಂದ್ ಕಡೆ ಇರ್ತೀನಿ. ಅವಳಿಗೆ ಇಷ್ಟ ಬಂದಂಗಿರ ಕೇಳು. ₹50 ಬರ್ತೀಯಾ? ಸ್ಟೂಡೆಂಟಾ? ಎಲ್ಲಿಗೆ? ಲೇ ಪಕ್ಕದಲ್ಲಿ ಸಂದಿದೆ ನೋಡು, 3ನೇ ಮನೆ. ಮೊದಲು ಕಾಸು ಕೊಟ್ಬಿಡ್ಬೇಕು. ಏ ವಿಷ್ಣು, ಜೋಬಲ್ ದುಡ್ಡು ಎಷ್ಟಿದೆ? ಏಯ್, ನಾನು ಅವಾಗ್ಲೇ ಹೇಳ್ದೆ ಅಲ್ವಾ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ. ಒಂದ್ಸರಿ ಹೋಗಿ ಬಂದ್ರೆ ಎಲ್ಲ ಸರಿಯಾಗುತ್ತೆ. ಡೌಟ್ ಇದ್ರೆ ಮಾತ್ರ ಕಂಡ್ರೋ ಎಲ್ಲ ಸಮಸ್ಯೆ. ಬಾ ಬರೋ. ಲೇ ಲೇ ಬನ್ರೋ ಇಲ್ಲಿ. ಹಿಂಗೆಲ್ಲ ಹೋಗ್ತಾ ಇದ್ದೀರಾ? ಏ ಬಾರಪ್ಪ ಹೋಗೋಣ, ಟೈಮ್ ಆಯ್ತು. ಏನೋ ಟೈಮ್ ಆಗ್ತಿದ್ಯಾ? ಮುಖ ನೋಡಿ ಹೆಂಗಿದೆ. ಹೋಗಮ್ಮ. ಅಯ್ಯ, ಬಂದ ಕಸ್ಟಮರ್ನ ಹಾಳ್ ಮಾಡ್ತಿದ್ಯಾ? ಕಸ್ಟಮರ್ ನೀನ್ ಬಾರೋ ರಜಾ, ನಾವ್ ಹೋಗೋಣ. ಬಿಡಮ್ಮ ಅವನ. ಬಿಡ್ತೀಯ ಇಲ್ಲ ಅವನ? ಪೊಲೀಸ್ ಗಿಟ್ ಕೊಟ್ಬಿಡ್ತೀನಿ. ಹೋಗಯ್ಯ, ಎಲ್ರು ನಮ್ ಕಸ್ಟಮರೇ. ಬಂದ್ಬಿಟ್ಟ ಹಾಳ್ ಮಾಡಕ್ಕೆ. ಒಳ್ಳೆ ಕಸ್ಟಮರ್ನ ಕೆಡ್ಸ್ಬಿಟ್ಟಲ್ಲ. ಸರಿ ಬನ್ರೆ, ಇವ್ರಿನ್ನು ಬರಲ್ಲ. ಅಯ್ಯೋ ಲೇ, ಇಲ್ಲಿಗೆ ಯಾಕೋ ಬಂದ್ರಿ? ಮಣಿ, ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಿಳ್ಕೊಳ್ಳೋಣ ಅಂತ ಬಂದ್ವಿ. ನೀವೇ ಅವ್ರ ಹತ್ರ ಮಾತಾಡಿ ಸ್ವಲ್ಪ. ಅಯ್ಯೋ, ಅದಕ್ಕೆ ಯಾಕ್ರು ಇಲ್ಲಿ ಬಂದ್ರಿ? ಲೇ, ಇಲ್ಲಿಗೆ ಹೋದ್ರಂದ್ರೆ ಹಾಸ್ಪಿಟಲ್ಗೆ ಹೋಗಿ ನೇರವಾಗಿ 2 ಚಂದ ಬಳ್ಕೊಳ್ತೀರಾ. ಟೆಸ್ಟೇ ಬೇಡ. ಇಷ್ಟು ಜನ ಹೋಗ್ತಿದ್ದಾರೆ, ಇವ್ರಿಗೆಲ್ಲ ಏಡ್ಸಾ? ಏಯ್ ಮಗನೇ, ಮಾತಾಡಿದ್ರೆ ಪ್ಲೀಸ್. ಇವಾಗೇನು ನಿಮಗೆ ಅದೇನಂತ ಗೊತ್ತಾಗ್ಬೇಕು ಅಷ್ಟೇ ತಾನೇ? ತಿಳ್ಕೊಳ್ದ ಮನೆಗೆ ಹೋಗಲ್ಲ ಅನ್ಸುತ್ತೆ. ಲೇ, ನಿಮ್ಗೊಂದು ಡೀಸೆಂಟ್ ಆಗಿ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಗೋಗಿ ಗಲಾಟೆ ಮಾಡ್ಕೊಂಬೇಡ್ರಿ, ಗೊತ್ತಾಯ್ತಾ? ಆದ್ರೆ ಒಂದು, ಇದೇ ಕೊನೆ ಸರ್ತಿ. ಇನ್ನೊಂದ್ ಸರ್ತಿ ನಾನು ಏನಾದ್ರು ನೋಡಿದ್ರೆ ಏನೋ ಮಾಡ್ತಾ ಇದ್ದೀರಾ? ಅಯ್ಯ, ನನ್ನ ಜೀವನನೇ ಮಾರ್ಸೋ ತರ ಇದ್ದೀರಲ್ಲ. ಅಯ್ಯತ್ತು, ಬನ್ರ ಬನ್ರ. 3 ಕಾಂಡಮ್ ಕೊಡಪ್ಪ. ಅದೇನಯ್ಯ, ಕಾಯಿಲೆ ಬರ್ದೇ ಇರೋದಕ್ಕೆ ಹಾಕೊಳಕ್ ಹೇಳ್ತಿರಲ್ಲ ಅದೇ. ಅದ್ ಸರಿ, ಯಾವ ಕಂಪನಿ? ಮಣಿ ಮಣಿ ಮಣಿ, ಕೊಯ್ನೂರು ತಗೊಂಬಣಿ. ಟಿವಿಲೆಲ್ಲ ತೋರಿಸ್ತಿರ್ತಾರೆ. ಎತ್ತು ಕೈ ತೆಗಿ. ಟಿವಿಲಿ ಎಷ್ಟು ಒಳ್ಳೇದು ತೋರಿಸ್ತಾರೆ ಅದನ್ನ ನೋಡ್ಬೇಡಿ. ಅವ್ನ್ ಕೇಳೋ ಕಂಪನಿ ಕೊಡಪ್ಪ. ಇದೆಲ್ಲ ಗೌರ್ಮೆಂಟ್ ಅಲ್ಲಿ ರೇಷನ್ ಹಾಕೋವಾಗ 3 ಪ್ಯಾಕೆಟ್ ಹಾಕ್ಬಿಡ್ಬೇಕು. ತಗ. ಲೇ, ಯಾಕೆ ನಗಿತಾ ಇದ್ಯಾ? ಏನ್ ತಮಾಷೆನಾ? ಏನೋ ನಾವು ಕೇಳ್ಬಿಟ್ರಿ ಅಂತ ಗೌರ್ಮೆಂಟೇ ಮೂಲೆ ಮೂಲೆಯಲ್ಲೂ ಯೂಸ್ ಮಾಡಿ ಅಂತ ಹಾಕಿದಾರೆ. ನಮ್ಮ ಅಂಗಡಿಗೆ ಬಂದು ಕೇಳಿದ್ರೆ ನಗಿತಾ ಇದ್ದೀರಲ್ಲ. ಲೇ, ಸಮಾಜಕ್ಕೆ ನಾವೆಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಗೊತ್ತಾ? ಜನಗಳಿಗೆ ಏಡ್ಸ್ ಬರ್ದೇ ಇರೋ ತರ ಕಾಪಾಡ್ತಾ ಇದೀವೋ. ಇನ್ನೊಂದ್ಸರ್ತಿ ನೀನ್ ಏನಾದ್ರು ನಗಿಯೋದು ನೋಡಿದ್ರೆ ನಿನ್ನ ಕೇಸ್ ಹಾಕ್ಬಿಟ್ಟು ಒಳಗಡೆ ತಳ್ಬಿಡ್ತೀನಿ. ಎತ್ತೋ ಕೈಯಲ್ಲಿ, ಎತ್ತೋ. ಮರ್ಯಾದೆ ಕೊಡೋ. ಇಂದ ಹಿಡ್ಕೋ, ಹುಷಾರು. ಹೌದು, ನಿಂಗೆ ಎಷ್ಟು ಜನ ಮಕ್ಕಳು? 5. ಮೊದ್ಲು ನೀನ್ ಯೂಸ್ ಮಾಡೋ. ಅಯ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಷ್ಟ್ ಜನ ಇದ್ದೀರಾ? 3 ಜನ. 3 ಜನನಾ? 1000 ರೂಪೀಸ್ ಕೊಡಿ. ಲೇ, 1000 ರೂಪಾಯಿ ಕೊಡ್ರ. ಅಣ್ಣ, ಏನೋ ಇದ್ಕಿಂದ ಹಿಂಗ ಅಣ್ಣ ಅಂತ ಇದೆಯಾ? ಅಣ್ಣ, ಅದು ಕಾಸು ಸ್ವಲ್ಪ ಕಡಿಮೆ ಇದೆ. ಏನೋ ಕಡಿಮೆ ಇದೆಯಾ? ಏನೋ ಸಿಕ್ಕ ತಿನ್ಕೊಂಡು ಹೋಗೋಕೆ ಫ್ರೆಂಡಾಗಿ ಬಂದ್ರೆ ಮರ್ಯಾದೆ ತೆಗಿತೀರಾ? ದೇವ್ರೇ, ಯಾರ ಮುಖ ನೋಡ್ನೋ ಗೊತ್ತಿಲ್ವೇ. ತಗೊಳಮ್ಮ, 1000 ರೂಪಾಯಿ ಕರೆಕ್ಟ್ ಆಗಿದೆ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಬಾರೋ, ಟೋಕನ್ ಕೊಟ್ಟಿದ್ದಾರೆ. ಮಣಿ ಮಣಿ,
ಏನು ನನ್ಗೆ ಈ ಹುಡುಗಿ ಓಕೆ. ಅಯ್ಯೋ ಪಾಪಿ, ಅವಳ ಆಫೀಸ್ ಸ್ಟಾಫು 9 to 5 ಡ್ಯೂಟಿ ಮುಗಿದ್ಮೇಲೆ ಹೋಗ್ತಾನೆ ಇರ್ತಾಳೆ. ನಿಂಗೆ ಬೇಕಿರೋರೆಲ್ಲ ಮೇಲೆ ಇರ್ತಾರೆ. ಇಂದಾ ಇದನ್ ಮಾರಿದೆ ಹಾಕೊಳ್ಳಿ. ಸ್ವಲ್ಪ ಜನ ಅವರೇ ಕೊಡ್ತಾರೆ, ಕೊಟ್ಟಿಲ್ಲ ಅಂದ್ರೆ ಹಾಕೊಳ್ರು. ಅವಸರದಲ್ಲಿ ಹಾಕೊಳ್ದೆ ಇರ್ಬೇಡಿ. ಹೋಗಿ. ಮಣಿ, ಹ್ಮ್ ಈಗ ಏನ್ ಮಾಡ್ಬೇಕು? ಹಗ್ಗ ಕಟ್ಟಿರ್ತಾರೆ, ಅದನ್ನ ಹಿಡ್ಕೊಂಡು ಹೆಂಗತ್ತದಂತ ಕಲ್ತ್ಕೋ. ಯಾರು ಇವನು? ಇಷ್ಟ್ ಜನ ಕುತ್ಕೊಂಡಿದಾರಲ್ಲ, ಇಲ್ಲಿ ಯಾರಾದ್ರೂ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡು ಸೈಡಲ್ಲಿ AC ರೂಮ್ ಇದೆಯಾ ನೋಡು. ಹೋಗ್ಬನ್ನಿ. ಮಣಿ, ಹ್ಮ್ ನಾನ್ ಬೇಕಿದ್ರೆ ಹೊರ್ಗಡೆ ಇರ್ತೀನಿ, ಇವ್ರು ಹೋಗ್ಲಿ. ಅಯ್ಯೋ ಪಾಪಿ, ದುಡ್ಡೆಲ್ಲ ಕಟ್ಟಿದಾಯ್ತು, ಮರ್ಯಾದೆಗೆ ಹೋಗ್ಬಾ. ಮಣಿ, ನಾನು ಹೋಗಲ್ಲ, ನನ್ ಭಯ ಆಗ್ತಿದೆ. ಆಚೆನು ದೊಡ್ಡದಾಗಿ ಬಾಯ್ಗೆ ಬಂದಂಗೆ ಮಾತಾಡಿದ್ರಿ. ನೀವು ತಾನೇ ಡೌಟ್ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಒಂದಿನಾದ್ರೂ ನೀವು ದುಡ್ಡು ಕಟ್ಟಿದ್ದೀರೇನ್ರೋ? ಅಯ್ಯೋ, ಇದು ಬೇರೆನಾ? ಓಡ್ರು ಓಡ್ರು. ಸಾರಿ ಅಂಕಲ್, ಹರೀಶ್ ಬೇಡ ಅಂತಾನೆ ಹೇಳ್ದ. ನಾವೇ ಅವನ್ನ ಫೋರ್ಸ್ ಮಾಡಿ 2 ಡೇಸಲ್ಲಿ ಎಕ್ಸಾಮ್ಸ್ ಇದೆ, ಅದಕ್ಕೆ ಒಂದು ಚಿಕ್ಕ ಪಾರ್ಟಿ ಥರ ಅರೇಂಜ್ ಮಾಡ್ಕೊಂಡ್ವಿ. 5 ಮಿನಿಟ್ಸಲ್ಲಿ ಕ್ಲಿಯರ್ ಮಾಡ್ಬಿಡ್ತೀವಿ. ಇಟ್ಸ್ ಓಕೆ, ನಾನ್ ನೋಡ್ಕೋತೀನಿ. ಪಾರ್ಟಿ ಚೆನ್ನಾಗಾಯ್ತಾ? Yes, sir, yes, sir. Did you guys enjoy the party? ಯಾ, ವೆರಿ ಗುಡ್. ಯಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಬಾಯ್ Bye. ಬಾಯ್ ಕಣ. ಬಾಯ್. ಏನೋ 2 ದಿನದಿಂದ ಬರ್ಲಿಲ್ಲ, ಎಕ್ಸಾಮ್ಸ್ ಗೊತ್ತಿದ್ದ? ಏ ಅವತ್ ಹೊಡೆದಿದ್ ಬೀರ್ಗೆ 2 ದಿನ ನಶೆಲ್ಲೇ ಇದ್ದಿರ್ತಾನೋ. ಏಯ್ ಏಯ್, ಏನೋ ಮೈಯೆಲ್ಲ ಸುಡ್ತಿದೆ, ಫೀವರಾ? ಇವನ್ಗೆಂತ ಫೀವರ್, ಎದ್ದೇಳ. ಏಯ್ ಹರೀಶ್, ಏಯ್, ಏನೋ ಆಯ್ತು? ಏಯ್ ತೋರ್ಸೋ. ಬೇಡ್ರೋ, ನೋವಾಗ್ತಿದ್ಯೋ, ಬೇಡ. ಏಯ್ ಏಯ್, ಏನೋ ಆಯ್ತು? ಮೈ ಗಾಡ್. ನಿನ್ನೆ ನಾಯಿ ಜೊತೆ ಆಟ ಆಡ್ತಿದ್ನ, ಅದು ಕಚ್ಬಿಡ್ತೋ. ಏಯ್ ಏಯ್, ಬೇಡ್ರೋ, ಏಯ್, ಬೇಡ ಕಣ್ರೋ. ಬಿಡ. ಅಯ್ಯೋ ಪಾಪ. ಏಯ್, ನೋಡು ಇಲ್ಲೆಲ್ಲ ಸುಟ್ಟಿದ್ದಾರೆ ಕಣೋ. ಸಿಗರೇಟ್ ಅಲ್ಲಿ ಸುಟ್ಟಿರೋ ಹಂಗಿದೆ. ಏನಲ್ಲೇ, ಯಾರೋ ಸುಟ್ಟಿದ್ದು? ಹೇಳ್ದೆ ಅಲ್ವಾ, ನಮ್ಮಲ್ಲಿ ಪಾರ್ಟಿ ಎಲ್ಲ ಇಡೋದ್ ಬೇಡ ಅಂತ. ನಿಮ್ಮಪ್ಪನ? ಅಯ್ಯೋ ಪಾಪಿ, ನಿಮ್ಮಪ್ಪ ಈ ತರ ಅಂತ ಮೊದ್ಲೇ ಹೇಳದಲ್ವಾ? ನಿಮ್ಮನೇಲಿ ಪ್ರಾಬ್ಲಮ್ ಇಲ್ಲ ಅಂತ ತಾನೇ ಪಾರ್ಟಿ ಅಲ್ಲ? ಛೇ, ಹಾಗಿದ್ರೆ ಇದಕ್ ಮುಂಚೆನೂ ಏಟಾಗಿದ್ದು ನಿಮ್ಮಪ್ಪ ಇಂದನಾ?
2 ದಿನ ಹಾಸ್ಪಿಟಲ್ನಲ್ಲೇ ಇದ್ನು, ಎಕ್ಸಾಮಿಗೆ ಓದ್ಕೊಳ್ಳೇ ಇಲ್ಲ. ನಾನು ನೋಡ್ಕೋತೀನಿ, ಹೋಗು. ಏಯ್, ಬಿಡ್ಸಲ್ಲ, ರೆಡಿ ಮಾಡ್ಕೊ. ಆಗ್ಲೇ 2 ಡೋಸ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಕೊಟ್ರೆ ಸೀರಿಯಸ್ ಆಗುತ್ತೆ. ಹೋಗು ಹೋಗು, ಬೇಡ. ಭಾಸ್ಕರ್ ಹೋಗು, ಪ್ಲೀಸ್, ಹೋಗು. ಭಾಸ್ಕರ್ ಪ್ಲೀಸ್, ಏ. ಭಾಸ್ಕರ್. ಹೋಗು. ಏನಿದು? ಏಯ್. ಬೇರೆ ಏನೋ ಹಾಕ್ತೆ, ನನಗ್ ತಲೆ ತಿರುಗ್ತಿದೆ. ಅವಾಗ್ಲೇ ಹೇಳ್ದೆ ತಾನೆ ಜಾಸ್ತಿ ಆಗುತ್ತೆ ಅಂತ. ಏಯ್, ಅನಿತಾ. ಅಣ್ಣ ಅಣ್ಣ ಅಣ್ಣ, ಏಯ್. ಪಾಪ ಅಣ್ಣ, ಬಿಟ್ಬಿಡಿ ಅಣ್ಣ. ಹೋಗು. ಗೊತ್ತಿರೋ ಹುಡುಗಿ ಹೋಗು ಅಣ್ಣ, ಇದಕ್ಕೆ, ಲೇ. ಹೇಳೋದ್ ಕೇಳಿ ಅಣ್ಣ. ಅಣ್ಣ ಹೋಗು ಅಣ್ಣ ಇದಕ್ಕೆ. ಅಣ್ಣ 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 ಅಣ್ಣ, ದಯವಿಟ್ಟು ಬಿಟ್ಬಿಡಿ ಅಣ್ಣ. ಏಯ್. ಅಣ್ಣ ಹೇಳೋದ್ ಕೇಳಿ ಹೋಗು ಅಣ್ಣ, ಇದಕ್ಕೆ, ಲೇ. ಗೊತ್ತಿರೋರಣ್ಣ, ಹೇಳ್ದೆ ತಾನೆ, ಗೊತ್ತಿರೋ ಹೋಗು ಹುಡುಗಿ. ಇದಕ್ಕೆ ಅಂತ. ಆ, ಆ. ಈ ಹುಡುಗಿ ಸಿವಿಯರ್ ಡ್ರಗ್ ಅಡಿಕ್ಟ್. ಶಿ ಕಾಂಟ್ ಲೀವ್ ವಿತೌಟ್ ರೆಸ್ಟ್. ಹಿಂಗೆ ಹೋದ್ರೆ ಮ್ಯಾಕ್ಸಿಮಮ್ 2 years ಇರ್ಬೋದು, ಅಷ್ಟೇ ತಡೆಯೋದು. ಈ ಹುಡುಗಿ ಪೇರೆಂಟ್ಸ್ ಎಲ್ಲಿ? ಅವರೆಲ್ಲ ದುಬೈಯಲ್ಲಿದ್ದಾರೆ. ಇಲ್ಲಿ ಅವ್ರ ಆಯ ಮಾತ್ರ ಹಾ, ಮತ್ತೆ ಇವರೆಲ್ಲ ಯಾರು? ಫ್ರೆಂಡ್ಸ್ ಸರ್. ಫ್ರೆಂಡ್ಸ್. ಫ್ರೆಂಡ್ಸ್. ಹಾ, ನೀವೆಲ್ಲ ಡ್ರಗ್ ಅಡಿಕ್ಟ್ಸಾ? ಇಲ್ಲ, 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 ಸರ್. ಇಲ್ಲ. ಹಾ, ಒಪ್ಕೊಂತೀರಾ ನೀವು? ಈ ಮನುಷ್ಯ ಯಾರು? ನಾನು ಛೇ, ಭದ್ರವಾಗಿ ನೋಡ್ಕೊಳ್ರಪ್ಪ. ಅವ್ರ ಪೇರೆಂಟ್ಸ್ನ ಮೊದಲು ಬರೋದ್ ಕೇಳಿ. ಶೀ ಇಸ್ ಇನ್ ಎ ವೆರಿ ಬ್ಯಾಡ್ ಶೇಡ್. ಪಕ್ಕದಲ್ಲೇ ಇದ್ದು ನೋಡ್ಕೊಳ್ರಪ್ಪ, ಒಬ್ಬಳನ್ನೇ ಬಿಡಬೇಡಿ. ಲೇ, ಇವಾಗ ಏನೋ ಮಾಡೋದು? ಏನೋ ಸುಮ್ಮನೆ ಕೂತ್ಬಿಟ್ಟಿಯಲ್ಲ ಲೇ. ಯಾರೋ ಇವರು ಹುಡುಗಿ ಇಲ್ಲಿ ಬಿಟ್ಬಿಟ್ಟು ದುಬಾಯಲ್ಲಿ ಹೋಗಿ ಸಂಪಾದನೆ ಮಾಡಿ ಏನ್ರು ಮಾಡ್ತೀರಾ? ಒಳ್ಳೆ ಹುಡುಗಿ, ಹೆತ್ತೋರು ಇಲ್ದೇ ಇರೋದ್ರಿಂದಲೇ ಹಿಂಗ್ ಹಾಳಾಗೋದ್ಲು. ಏಯ್, ಕೊಡಿ ಈ ಕಡೆ. ಏಯ್, ಬಿಡು ಅದನ್ನ, ಬಿಡು. ಕೊಡೋ ಕೊಡೋ. ಆ! 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 ಅಯ್ಯೋ, ಅಯ್ಯೋ. ಆ! ಹಿಡೀರಿ. ಲೇ, ಏನೋ ಇದು? ಬಿಡೆ. ತಗೋ ದುಡ್ಡು, ತಗೋ ದುಡ್ಡು, ಪ್ಲೀಸ್ ಪ್ಲೀಸ್, ನಾನು ಕೊಟ್ಬಿಡು. ಚೈನ್, ಮಣಿ ಮಣಿ ಈಸ್ಕೊಡು ಮಣಿ, ಪ್ಲೀಸ್ ಬೇಡ. ಪ್ಲೀಸ್, ಕಾಲಿಗೆ ಬೀಳ್ತೀನಿ, ಈಸ್ಕೊಡು ಮಣಿ ಮಣಿ. ವಿಷ್ಣು ವಿಷ್ಣು, ಪ್ಲೀಸ್ ನನಗೆ ಕೊಟ್ಬಿಡು. ನಂಗದಿಲ್ಲ ಅಂದ್ರೆ ಆಗಲ್ಲ. ಪ್ಲೀಸ್ ಕೊಟ್ಬಿಡು. ಅಯ್ಯೋ, ಏ ಅನಿತಾ, ಏನ್ ಮಾಡ್ತಿದ್ಯಾ? ಬಿಡಿ, ಏನ್ ಆಗ್ತಿದೆ ನಿನ್ಗೆ? ಬಿಟ್ಬಿಡಿ ಏ ಅನಿತಾ, ಬಾ ಈ ಕಡೆ. ಬಿಡಿ, ಹೇ, ನನಗ್ ಭಯ ಯಾಕೆ ಆಗ್ತಿದೆ. ಹೀಗೆಲ್ಲ ಮಾಡ್ತಿದ್ಯಾ? ನನಗ್ ತಲೆ ಸುತ್ತುತ್ತಿದೆ. ಏಯ್. ಬಿಡಿ ನನ್ನ, ಬಿಟ್ಬಿಡಿ. ಏನು ಅನಿತಾ? ಬಿಟ್ಬಿಡಿ ನನ್ನ. ಏ ಅನಿತಾ. ಬಿಡಿ ನನ್ನ. ಹೇ, ಅಯ್ಯೋ ಅನಿತಾ, ನನ್ ಮಾತ್ ಕೇಳು. ಏಯ್ ಅನಿತಾ, ಅನಿತಾ, ಏಯ್ ಏಯ್ ಬಿಡಿ ನನ್ನ. ಓಹೋ, ಯಾಕೆ? ಅನಿತಾ,
ಏ ದಿವ್ಯಾ, ದಿವ್ಯಾ, ಅನಿತಾ ಏಳು ಅನಿತಾ, ದಿವ್ಯಾ ಎದ್ದೇಳು. ಹಾ. ಲೇ ಲೇ ಹರೀಶ್, ಲೇ ಎದ್ದೇಳು. ಲೇ ಮಹೇಶ್, ಮಹೇಶ್ ಎದ್ದೇಳು. ಹಾ. ಯಾಕ್ರೋ ಹೇಳ್ತಿದ್ರಿ? ನಾನು ಮನೆಗೆ ಹೋಗಲ್ಲ. ರಾತ್ರಿ ಎಲ್ಲ ಎಲ್ಲೋಗಿದ್ದೆ ಅಂತೇಳಿ ನಮ್ಮಪ್ಪ ನಾನು ಹೊಡೆದೇ ಸಾಯಿಸ್ತಾರೆ. ಏಯ್, ನಿಮ್ಮ ಹತ್ರ 300 ರೂಪಾಯಿ ಇದ್ರೆ ಕೊಡ್ರೋ. ಬೆಂಗಳೂರಿನಲ್ಲಿ ನಮ್ಮ ಅತ್ತೆ ಮನೆ ಇದೆ, ನಾನು ಸುಮ್ಮನೆ ಹೋಗಿ ಅಲ್ಲೇ ಇರ್ತೀನಿ. ಏನೋ ಯೋಚಿಸ್ತಿದ್ದಾರೆ. ಏನೋ ಹೋಗೋಣ. ನಾವು ಮನೆ ಬಿಟ್ಟು ಹೋಗೋದು ಅಪ್ಪಂಗ್ ಗೊತ್ತಾದ್ರೆ? ಈಗ ಹೋಗಿದ ತಕ್ಷಣ ನಮ್ಮ ಅಪ್ಪ ನಮ್ಮ ಮನೆ ಕೆಲಸದವಳನ್ನ ಆಚೆ ಕಳಿಸ್ಬಿಟ್ರೆ? ಏಯ್, ನಮ್ಮ ಅಪ್ಪನ ಪೊಲೀಸ್ನವ್ರು ಹಿಡ್ಕೊಂಡು ಒಳಗಾಕಿದ್ರೆ? ಲವ್ ನನ್ನ ಕರ್ಕೊಂಡು ಹೋಗ್ರು. ವಯಸ್ಸಾದವನಂತ ಬಿಟ್ಬಿಡ್ಬೇಡ್ರಿ. ಪಾಪದ ಹುಡುಗರು ನೀವು. ಲೇ ಪ್ಲೀಸ್ ಕಣ್ರು. ಅನಿತಾನ್ ಕೂಡ ಡ್ರಗ್ಗಿಂದ ಸ್ವಲ್ಪ ದಿನ ದೂರ ಇಡ್ಬೋದ್ರು. ನಾನು ಮನೆಗೆ ಹೋಗ್ತೀನಿ. ಪೂಜಾ ಪೂಜಾ, ಸ್ವಲ್ಪ ಯೋಚನೆ ಮಾಡು. ಸ್ವಲ್ಪ ದಿನ ಏನು ಟಾರ್ಚರ್ ಇಲ್ದೆ ಏನು ಯೋಚನೆ ಮಾಡದೆ ಇರ್ಬೋದು. ಹೋಗೋಣ ಪ್ಲೀಸ್ ಕಣ್ರೋ. ಹೋಗೋಣ್ರೋ ಪ್ಲೀಸ್ ಕಣ್ರೋ. ಆದ್ರೆ ಬ್ಯಾಂಗ್ಳೂರ್ ಬೇಡ ಕಣೋ, ಬೇರೆ ಎಲ್ಲಾದ್ರೂ ಹೋಗೋಣ. ಬೇರೆಲ್ಲಿ? ಎಲ್ಲಾದ್ರೂ ಹೋಗೋಣ, ಈ ಜಾಗ ಅಂತೂ ಬೇಡ. ದುಡ್ಡು ಹೇಗಾದ್ರೂ ಅರೇಂಜ್ ಮಾಡೋಣ. ನನ್ನ ಯಾಕೆ ನೋಡ್ತೀರಾ? ನನ್ನ ಹತ್ರ 10 ಪೈಸೆ ಇಲ್ವಲ್ರೋ. ನಾನು ಹೊರಡ್ತೀನಿ. ಪೂಜಾ, ಸಾಯಂಕಾಲ 5 ಗಂಟೆಗೆ ಹೊರಡ್ಬೇಕು. ಯಾಕಮ್ಮ ಬಂದ್ಬಿಟ್ಟೆ? ಅಷ್ಟ್ ಬೇಗ ಮುಗೀತಾ? ಫೋನ್ ಮಾಡಿದ್ದೆ ಅಮ್ಮ, ಫ್ರೆಂಡಿಗೆ ಹುಷಾರಿಲ್ಲ ಅಂತ. ಹೌದು, ನಿಮ್ ಫ್ರೆಂಡ್ಗೆ ಮೈಗೆ ಹುಷಾರಿರೋದಿಲ್ಲ ಪಾಪ. ಅದ್ ಸರಿ, ರಾತ್ರಿ ಫುಲ್ಲು ನೀನು ಮತ್ತೆ ಮೈಕ್ ಸರಿಗಿಲ್ದಿರೋ ಫ್ರೆಂಡ್ ಮಾತ್ರನೇ ಇದ್ರಿ? ಜೊತೆಗಿಬ್ರು ಹುಡುಗರು ಇರ್ಬೇಕಲ್ಲ? ಅಪ್ಪ, ಸರಿ ಕಣೆ, ನಾನ್ ಇನ್ಮೇಲೆ ರಾತ್ರಿಯಲ್ಲಿ ಆಚೆ ಮಲ್ಕೊಂತೀನಿ. ಯಾಕೆ ಏನು ಅಂತ ಕೇಳಬಾರ್ದು. ನನ್ಗೂ ರಾತ್ರಿ ಮಲ್ಗೋದಕ್ಕೆ ಫ್ರೆಂಡ್ಸ್ ಇದ್ದಾರೆ, ನಿಂಗ್ ಗೊತ್ತಾ? ಇವರೆಲ್ಲ ಹೋಗ್ತಿದ್ದಾರೆ, ನಾನಿಲ್ಲಿದ್ದೇನ್ ಮಾಡ್ಲಿ? ಮನೇಲಿ ಟೂರ್ಗ್ ಹೋಗ್ತಿದ್ದೀನಿ ಅಂತ ಹೇಳ್ದೆ, ತೊಂದ್ರೆ ಏನಿಲ್ಲ. ವಯಸ್ಸಿಗೆ ಬಂದಿರೋ ಮಗಳು ಅಂತ ನೋಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಹುಟ್ಟಿಲ್ಲ ಅನ್ನಿಸ್ಬಿಡ್ತಾ ಇದ್ದೆ. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲೇ, ಓದೋ ಮುಖನಾ ಇದು? ಬೇಗ ಬನ್ನಪ್ಪ, ಬಸ್ ಸ್ಟಾಪ್ಗೆ ಹೋಗೋಣ, ಬಸ್ ಕಾಯ್ತಿದೆ ಅಲ್ಲಿ. ವಿಷ್ಣು, ಇವರೇ ನಿಮ್ಮ ಅಮ್ಮನ? ಕೆಲ್ಸದಮ್ಮ? ಕೆಲಸದವ್ರು? ಹಾ. ಹೇಯ್, ಆ ಸೂಟ್ ಕೇಸ್ ತಗೊಂಬಂದು ಒಳಗಡೆ ಇಡು. ಹಾ, ಯಾರು ನಮ್ಮಟ್ಟೆ ಬಾಸ್? ಕೀಪರಾ? ಅನಿತಾ ಬನ್ನಿ, ಬಾ. ಬನ್ನಿ, ಬನ್ನಿ, ಬೇಗ ಬನ್ನಿ, ಬನ್ನಿ, ಬೇಗ ಬನ್ನಿ. ಬೇಗ ಬನ್ನಿ, ಬೇಗ ಕೂತ್ಕೊಳ್ಳಿ. ಬೇಗ. ಹತ್ರು. ಬೇಗ ಹತ್ಕೊಳ್ಳು. ಹೋಗೋ ಆ ಕಡೆ. ನಡಿ, ಗಾಡಿ ನಡಿ, ಇಟ್ಟು. ಎಲ್ಲ ಬೇಗ, ಬೇಗ, ಕೂತಿದೀವಿ, ಹತ್ತು, ಬೇಗ. ಲೈ. ಜಾಗ ಅಲ್ಲ. ನಮ್ಮಪ್ಪನ್ ಕಾರು. ಮಗ 5 ಗಂಟೆ ಆಗೋಯ್ತು. ಸಾರಿ ಮಹೇಶ್. ನಿಲ್ಸೋ ನಿಲ್ಸೋ ನಿಲ್ಸೋ. ಏನೋ? ಪೂಜಾ ಬಂದ್ಲು. ನಾನು ಕರ್ಕೊಂಡು ಬರ್ತೀನಿ. ಎಲ್ಲಿ ನೋಡ್ತಿದ್ದಾಳೆ? ಅವಳು ಟ್ಯೂಷನ್ಗೆ ಹೋಗ್ತಿದ್ದಾಳೆ ಅನ್ಕೋತೀನಿ. ಏ ಥು. ಅರ್ಜೆಂಟ್ರು ನಿಲ್ಲಿಸ್ರು, ಒಂದಕ್ಕೆ ಅರ್ಜೆಂಟ್ ಆಗಿದೆ, ನಿಲ್ಲಿಸ್ರು. ಅರ್ಜೆಂಟ್ರು ನಿಲ್ಲಿಸ್ರು. ಇಳ್ಕೊಳ್ಳಿ, ಬೇಗ ಬೇಗ ಎಲ್ಲ ಇಳ್ಕೊಳ್ಳಿ. ಇಳ್ಕೊಳ್ಳೋ. ಬುದ್ಧಿ ಇದ್ಯಾ ನಿನಗೆ? ಏನ್ ಟಿಕೆಟ್ ತಗೊಂಡಿಲ್ಲ, ನಾವು ಬಿಸಾಕ್ತದ್ಯ ಹೆಂಗೆ? ಏನೋ ಅರ್ಥ ಆಗಿಲ್ಲ, ಏನ್ ಭಾಷೆನೋ. ಲೇ, ಇದಕ್ಕಿಂತ ನಾಯೇ ವಾಸಿ ಅಲ್ವಾ? ಬಾಯಿ ಮುಚ್ಕೊಂಡು ಹೋಗೋ. ರೈಟ್.
ಒಂದ್ ನಿಮಿಷ ಯಾರು ನೀವೆಲ್ಲ ಯಾರು Room ಇಲ್ಲಂದ್ರೆ ಬಾಯಲ್ಲಿ ಹೇಳೋ. ಯಾಕ್ ಕೈ ಎತ್ತಾ ಇದ್ಯಾ? ನಿಮ್ಗೆಲ್ಲ ರೂಮ್ ಇಲ್ಲಪ್ಪ ಇಲ್ಲಿ ನಡೀರಪ್ಪ ಆಚೆ ರೂಮ್ ಇಲ್ಲ ನಡೀರಿ ಹೋಗ್ರೋ. ಸರ್ ರೂಮ್ ಇದೆಯಾ ಸರ್? ಸರ್ ಕನ್ನಡನಾ? ಯಾವ ಊರು? ಮೆಡ್ರಾ ಸರ್, ಇವಾಗ ಚೆನ್ನೈ ಅಂತ ಮಾರ್ಸಿದ್ದಾರೆ. ಹುಡುಗಿದ್ ಯಾವ ಊರು? ಇಲ್ಲಪ್ಪ, ಹುಡುಗಿ ಆಂಧ್ರನ, ಕರ್ನಾಟಕನ, ಕೇರಳ ಅಂತ ಕೇಳಿದೆ. ಹುಡುಗಿ ಮುಖ ನೋಡಿದ್ರೆ ಬಾಂಬೆ ಸೈಡ್ ಅನ್ಸುತ್ತೆ. ಕಾಲೇಜ್ ಸ್ಟೂಡೆಂಟ್ಸಾ? ಯೋ, ರೂಮ್ ಇದೆಯಾ ಇಲ್ವಾ? ಕೋಪ ಮಾಡ್ಕೊಬಿಡಪ್ಪ. ರೂಮ್ ತಾನೇ ಬೇಕು. ಒಂದೇ ಒಂದ್ ರೂಮ್ ಇದೆ, ಅಡ್ಜಸ್ಟ್ ಮಾಡ್ಕೋತೀರಾ? ಅಡ್ವಾನ್ಸ್ 1000 ರೂಪಾಯಿ, ಬಾಡಿಗೆ 700 ರೂಪಾಯಿ. ಏನೋ ಒಂದ್ ರೂಮ್ ಬಾಡಿಗೆ 700 ರೂಪಾಯಿ? 300 ರೂಪಾಯಿ ಸರ್ ಬಾಡಿಗೆ, 400 ರೂಪಾಯಿ ಪೊಲೀಸ್ ಕೊಡ್ಬೇಕಲ್ಲ. ಯಾಕೆ ಪೊಲೀಸ್ ಕೂಡ ಬರ್ತಾರಾ? ಪೆನ್. ನೀವ್ ಹೋಗಿ ಸರ್, ನಾನು ಫಿಲ್ ಮಾಡ್ಕೋತೀನಿ. ಕೀ ಫಾರ್ ಯು. ಅದೆಲ್ಲ ಗೊತ್ತು ಸರ್, ನೀವ್ ಹೋಗಿ. ಸರ್ ಏನಾದ್ರೂ ಬೇಕು ಅಂದ್ರೆ ರೂಮ್ ಬಾಯ್ ಹೇಳ್ಬಿಟ್ಟು ಕಳ್ಸ್ಕೊಡಿ. ಸಿಗರೇಟ್, ಡ್ರಿಂಕ್ಸ್, ಕಾಂಡಮ್ ಏನ್ ಬೇಕಾದ್ರೂ ಸಿಗುತ್ತೆ. ಲೇ, ಆ ಹುಡುಗಿ ನೆಕ್ಕ ನೋಡ್ತಾ ಇದೀಯಾ? ಅದಪ್ಪ ವರ್ಷೆ ಇವ್ರನ್ನ ನೋಡ್ಕೋಬೇಕಂತ ನಾನು ತಲೆಯಲ್ಲಿ ಬರ್ದಿದ್ಯೇನ. ನಂಗೆ ಹಸುವಾಗ್ತಿದೆ. ಹಾ, ಹಸಿತಿದ್ಯಾ? ಇರಮ್ಮ, ಅಂಗಡಿಯಲ್ಲಿ ಏನಾದರೂ ತರ್ತೀನಿ. ಲೇ ಮಹೇಶ್, ಇವ್ರು ನೋಡ್ಕೋ, ತಿನ್ನಕ್ಕೆ ಏನಾದರೂ ತರ್ತೀನಿ. ಲೇ ಲೇ ಹರೀಶ್, ಇದಳವಾ ಅಂಗಡಿಗೆ ಹೋಗ್ಬರೋಣ. ನಾನು ಬರಲ್ಲ. ಲೇ ಲೇ ಬಾರು ಅಂದ್ರೆ ಬರ್ತಿದೆ. ನಿದ್ದೆ ಬಂದ್ರೆ ಪರವಾಗಿಲ್ಲ, ನಿದ್ದೆ ಮಾಡ್ಕೊಂಡು ನಡಿ ಬಾ. ಅಯ್ಯೋ, ಹುಡುದಾಗಿಂದ ನಿದ್ದೆನೆ ಮಾಡ್ತಾ ಇದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಬಾತ್ರೂಮ್. ಬಾತ್ರೂಮಿಗೆ ಮಾತ್ರ ಹೋಗ್ಬೇಕು. ಬೇರೆ ಎಲ್ಲಾದ್ರೂ ಹೋದ್ರೆ ಆಮೇಲೆ ನೈಟ್ ಪೂರ್ತಿ ಬಾತ್ರೂಮಲ್ಲೇ ಇರ್ಬೇಕಾಗುತ್ತೆ. ಕೆಲ್ಸ ಶುರು ಮಾಡಿದ್ರಾ? ಇವತ್ತಿವ್ನು ಒದ್ದೆ ತಿಂತಾನೆ. ಅವ್ರು ಏನ್ ಕೇಳ್ತಿದ್ದಾರೆ? ಸುಮ್ಮನೆ ಬಾರೋ, ಅದ್ರ ಬಗ್ಗೆ ಎಲ್ಲ ಕೇಳ್ಬೇಡ. ಅವನ್ಗೆ ಎಲ್ರು ಒಂದೇ ತರ ಕಾಣಿಸ್ತಾ ಇದ್ದಾರೆ. ಹಾ, ಏನ್ ಕೆಲ್ಸನೋ ಏನೋ, ಯಾವನಿಗೆ ಬೇಕು ಈ ನೈಟ್ ಡ್ಯೂಟಿಗಳೆಲ್ಲ ಅಲ್ಲ. ಅಯ್ಯೋ, ಪೊಲೀಸ್ ಏನೋ ಗೊತ್ತಿಲ್ಲ. ಏನೋ ಕೃಷ್ಣ ರೀ, ಮೊನ್ನೆ ತಾನೇ ಬಂದಿದ್ರಲ್ಲ. ಆಗ ಬಂದಿದ್ದು ದುಡ್ಡು ತಗೊಳಕ್ಕೆ. ಈಗ ಇನ್ಸ್ಪೆಕ್ಟರ್ ತೋರ್ಸೋದಕ್ಕೆ ಕೇಸ್ ಏನಾದ್ರು ಹಿಡ್ಕೊಂಬ ಅಂತಿದ್ದಾರೆ. ಒಳಗಡೆ ಏನ್ ಪೊಸಿಷನ್? ಇಲ್ಲಿ ನೋಡಿ, ಮೊನ್ನೆ ಹೀಗೆ ಬಂದು ಒಂದು ಕಂಪ್ಲೇಂಟ್ ಅಂತ ಮಾಡಿ ಹೋಗ್ಬಿಟ್ರಿ. ಈಗ ಒಳಗಿರೋದೆಲ್ಲ ರೆಗ್ಯುಲರ್ ಕಸ್ಟಮರ್ಸ್. ಅವ್ರಿಗೆ ತೊಂದರೆ ಕೊಟ್ರೆ ಅವ್ರು ಮತ್ತೆ ಬರೋದಿಲ್ಲ. ಆಮೇಲೆ ಕಾಸೆಲ್ಲ ಕೊಡಕ್ಕಾಗಲ್ಲ ಅಷ್ಟೇನೆ. ಕೃಷ್ಣ, ಸುಮ್ನೆ ಹೋದ್ರೆ ಇನ್ಸ್ಪೆಕ್ಟರ್ ಬೈತಾರೆ. ಒಂದು ಬ್ರೌತಲ್ ಕೇಸ್ ಕೂಡ ಇಡಕ್ಕಾಗಲ್ಲ ಅಂತ. ನೀನ್ ಮಾತಾಡದೆ ಇರೋ. ಕೇಸ್ ಏನಾದ್ರು ಇದ್ರೆ ನೋಡ್ಕೊಂಬರ್ತೀನಿ. ಒಂದ್ 3 ದಿನ ಸ್ಟೇಷನ್ ಅಲ್ಲಿ ಇದ್ಬಿಟ್ಟು ಹೋಗ್ಲಿ. 3 ದಿವಸ ಅಂದ್ರೆ ಗೊತ್ತೇನಯ್ಯ ನಿನ್ಗೆ? ಈಗೇನ್ ನಿಮ್ಗೆ ಕೇಸ್ ತಾನೇ ಬೇಕು? 312 ರೂಮಲ್ಲಿ ಹುಡುಗಿರು ಬಂದವ್ರೆ. ಬೇಕಾದ್ರೆ ಕರ್ಕೊಂಡು ಹೋಗಿ. ಯೋಚನೆ ಮಾಡಿ ನೋಡಿ, ಆದ್ರೆ ಬೇರೆ ಕಸ್ಟಮರ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಹೋಗಿ. ಕೃಷ್ಣ ಅಂದ್ರೆ ಅಯ್ಯೋ, ಕೃಷ್ಣನೇ. ಪಾಪಿ. ಲೇ ಬಾರೋ ಇಲ್ಲಿ. ಒಳಗಡೆ ಹೋದ್ರೆ ನಿನ್ನೂ ಹೇಳ್ಕೊಂಡು ಹೋಗ್ತಾರೆ. ಸುಮ್ನೆ ಇರು. ಲೇ, ಎಲ್ಲ ಗೊತ್ತು ಬರ್ರೋ. ಸರ್ ಸರ್ ಸುಮ್ನೆ ಬರ್ತಿರೋ ಇಲ್ಲ ಹೊಡೆದು ಹೇಳ್ಕೊಂಡು ಹೋಗ್ಲೋ. ಸರ್ ನೀವ್ ಅಂದ್ಕೊಂಡಿರೋ ಹುಡುಗರಲ್ಲ ಸರ್ ನಾವು. ಮತ್ತೆ ನಡು ರಾತ್ರಿಯಲ್ಲಿ ಹೋಟೆಲ್ ಅಲ್ಲಿ ರೂಮ್ ಮಾಡಿ ಹುಡುಗಿ ಜೊತೆ ಧ್ಯಾನ ಮಾಡ್ತೀರಾ? ಮುಖ ನೋಡಿದ್ರೆ ಗೊತ್ತಾಗಲ್ಲ. ಬರ್ರೋ. ತಮ್ಮ ಸುಮ್ನೆ ನಡಿ, ಏನಕ್ಕೆ ಅನವಶ್ಯಕವಾಗಿ ಮಾತಾಡ್ಕೊಂಡು? ಹುಡುಗಿರ್ ನೆಲ್ಲ ಹೊಡ್ಕೊಂಡ್ ಬಂದ್ರೆ ಲಡ್ಡು ತರ ಇದಾರೆ. ಸರ್ ಇಲ್ಲಿ ನೋಡಿ, ಮರ್ಯಾದೆಯಿಂದ ಮಾತಾಡಿ, ಇಲ್ಲಾಂದ್ರೆ ಅಮ್ಮ. ಹೊಡಿಬಾರ್ದು ಅಂತ ನೋಡಿದ್ರೆ ನಡೀರ. ఎందుకే ఎప్పుడే ఏడుస్తున్నారు? ಮೊದಲನೇ ಸಲನಾ? ಮೊದಲು ಹಂಗೆ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಅಯ್ಯೋ ಸರ್, ನಿನಗ್ ಸರಿಯಾಗಿ 4 ಮೂಳೆ ಇಲ್ಲ, ನೀನ್ ಈ ರೀತಿ ಎಲ್ಲ ಮಾಡ್ತೀಯಾ? ನೀವು
ನಿನಗೆ ಸರಿ, ಬುದ್ಧಿ ಸರಿ. ಬರುತ್ತವಾಗ ನಡೀರಿ ನೀವೆಲ್ಲ ನಡೀರಿ ಬಾರ್ಸ್ಬಿಡ್ತೀನಿ ನಿನಗೆ ತಲಾಟೆ ಮಾಡ್ತೀನಿ ಅಯ್ಯೋ ಏನಿಷ್ಟು ಆಲಸ್ಯ ಸರಿಯಾಗಿ ಬಿಟ್ರೆ ಏನೋ ನಡೀರಿ ಮಾತಾಡೋದ್ ನನ್ ಬಗ್ಗೆ. ಯಾಕೆ ಹಾ, ನಡೀರಿ ಇನ್ನೊಂದ್ಸಲಿ ಈ ತರ ಯೋಚನೆ ಕೂಡ ಮಾಡ್ಬಾರ್ದು ನೀನು. ಕಾಸು ಕೊಟ್ರೆ ಬಿಡ್ತಾರೆ ಮೊದಲು ನಡಿ 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 ಯಾವ ಊರಮ್ಮ ನಿಂದು? ಯಾವ ಊರ್ನಿಂದ? ಸಾರ್ ಇವ್ರು ತಮಿಳ್ ಸಾರ್. ಆ, ತಮಿಳ? ಇವ್ರನ್ನೆಲ್ಲ ಕರ್ಕೊಂಡೋಗಿ ಸರಿಯಾಗಿ ಚೆಕ್ ಮಾಡು. ಡ್ರಗ್ಸ್ ಏನಾದ್ರು ಬಚ್ಚಿಟ್ಕೊಂಡಿರ್ತಾರೆ. ಅಮ್ಮ ಹೇಯ್ ಇವಳನ್ನ ಕರ್ಕೊಂಡೋಗಿ ಸೆಲ್ಗಾಕೋ. ಲೇ ನಾನು ಒಳಗಡೆ ಹೋಗ್ತೀನಿ. ನಾನು ಹಿಡಿದು ಹಾಕಿದ್ರೆ ಯಾರಿಗೂ ಹೇಳ್ಬೇಡ್ಬಾ. ಸರ್ 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 ಅವ್ರನ್ನ ಬಿಟ್ಬಿಡಿ ಸರ್. ಅವ್ರು ತುಂಬಾ ಒಳ್ಳೆ ಹುಡುಗರು ಸರ್. ಸರ್ ದಯವಿಟ್ಟು ಕೇಳಿ ಸರ್, ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ ಸರ್. ಸರ್ ಸರ್ ಅವರೆಲ್ಲ ಸ್ಟೂಡೆಂಟ್ಸು ಸರ್, ಟೂರ್ಗೆ ಬಂದ ಹುಡುಗರು. ಅವ್ರ ಪ್ಯಾರೆಂಟ್ಸ್ ನನ್ನ ಜೊತೆಗಿರೇ ಕೇಳಿದ್ರು ಸರ್. ಸರ್ ಲೈ ಐಡೆಂಟಿ ಕಾರ್ಡ್ ತೋರಿಸು. ಸರ್ ಸರ್ ಅವ್ರ ಐಡೆಂಟಿ ಕಾರ್ಡ್ ಕೂಡ ಇದೆ, ಇಲ್ಲಿ ನೋಡಿ ಸರ್. ನೀನು ಹುಡುಕ್ಬೇಡ. ಹೇಯ್ ಬಾಯ್ಲೆ, ನೀನ್ ನೋಡೋ. ದುಡ್ಡು ನೋಡಿ ಸರ್. ಸ್ಟೂಡೆಂಟ್ಸಾ? ಏನಪ್ಪ ಇದನ್ ಮುಂಚೆನೆ ಹೇಳ್ಬಾರ್ದಿತ್ತಾ? ಹಾ ದಡ್ ನನ್ ಮಗನೇ, ನಿನಗೆ ಯಾರು ಸಿಗ್ಲಿಲ್ವಾ ಹಿಡಿಯೋದಿಕ್ಕೆ? ಸ್ಟೂಡೆಂಟ್ಸ್ ಹೋಗಿ ಹಿಡ್ಕೊಂಡ್ ಬಂದಿದ್ಯಾ? ಹಾ ತಗೋ, ಕರ್ಕೊಂಡೋಗೋ. ಬೇಗ ಹೋಗಿ, SP ಬಂದ್ಬಿಡ್ತಾರೆ. ಸರ್ ದುಡ್ಡು ಹಾ ಏನಿಲ್ಲ ಸರ್. ಹೋಗ್ರು ಬರ್ತೀವಿ ಸರ್. ತುಂಬಾ ಥ್ಯಾಂಕ್ಸ್. ಹೋಗಿ ಹೋಗಿ. ಏನ್ರು ಜೋರ ಕೊಡ್ಬಿಟ್ನೇನೋ? ಹೌದು ಮಣಿ. ಏಟ್ ಏನಾದ್ರು ಬಿದ್ದಿದ್ಯೇನೋ? ಹತ್ರ ಹೋಗ್ಬೇಕಾ? ಬೇಡ ಏನಮ್ಮ ಅಳ್ಬೇಡಮ್ಮ. ಅಯ್ಯೋ ಏನೋ ಆಗಿದ್ದಾಯ್ತು, ಈಗ ಅಳೋದ್ ನಿಲ್ಲಿಸ್ತೀರಾ? ಹೊಡ್ತಾ ತಿಂದು ನಾನೇ ಸುಮ್ನಿದ್ದೀನಿ. ಮಣಿ ನಂಗೆ ಹಸ್ವಾಗ್ತಿದೆ. ಮಾ ಕಾಸಿಲ್ವಮ್ಮ? ಹೆಂಗ್ ನೋಡ್ತಾ ಇದ್ದಾಳೆ ನೋಡ್ದ್ಯಾ? ಅನಿತಾ ನೀನೋಗ್ ತಿನ್ನು. ಹೌದು, ದುಡ್ಡು ಇವನ್ ಕೊಡ್ತಾನೆ. ಆಹಾ ಆಹಾ ನಡಿ ನಡಿ ಊಟ ನಡಿ ತರದ್ದು ನಡಿ ಕೊಟ್ಟಿದ್ರಲ್ವಾ? ನಾನು ಐ ಲವ್ ಯು ಕಣೋ. ಹೋಗು. ಎಕ್ಸ್ಕ್ಯೂಸ್ ಮೀ, ಒಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಆ ಕಡೆ ಹೋಗಿ ಕೂತ್ಕೊಳ್ಳಿ. ತಗೋಬನ್ನಿ. ಆಹಾ ಬೇಗ 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 ಕೊಡಿ. ಆಹಾ ಇಡ್ಲಿ ತಗೊಳಪ್ಪ. ಏ ಸಾಂಬಾರ್ ಹಾಕ್ರಯ್ಯ. ನನ್ನ ಜೀವನದಲ್ಲಿ ಇಡ್ಲಿ ಇಷ್ಟು ಚೆನ್ನಾಗಿರೋದನ್ನ ನೋಡೇ ಇಲ್ಲ ಕಣ್ರೋ. ನೀನ್ ನೋಡ್ತಾನೆ ಇರು, ನಾವು ತಿಂತೀವಿ. ಏಯ್ ಎದ್ದೇಳ್ರೋ, ಎದ್ದೇಳ್ರೋ. ಏಯ್ ಏಯ್ ಕೊಡೋ ಇಲ್ಲಿ. ಬಿಡು ಅಂದ್ರೆ
ಏಯ್ ಹೋಗ್ರ ಎದ್ದೋಗ್ರೋ ಹೋಗ್ರ ಅಂದ್ರೆ ಹೋಗೋ ನಡಿ. ಕೆಲಸ ಸ್ಟಾರ್ಟ್ ಆಯ್ತು. ಈ ರಾತ್ರಿ ಶಿವರಾತ್ರಿ. ದಿವ್ಯಾ ನೀನ್ ಈ ಕಡೆ ಬಂದ್ ಮಲ್ಕೋ. ಏಯ್ ನಿಂದೆಲ್ಲ ಮುಗಿತೇನೋ? ಹಾ ತಗೊಂಡ್ ಬಂದೆ. ಏ ಹರೀಶ್, ಏನು ಕಕ್ಕಾಗ ಹೋಗ್ಬೇಕಾ? ನಾನು ಹಿಂಗ್ ಸೀಕ್ರೆಟ್ ಆಗಿ ಹೇಳಿದ್ನಲ್ಲೋ. ಇದ್ರಲ್ಲಿ ಸೀಕ್ರೆಟ್. ಇವಾಗ ಎಲ್ರು ಹೋಗ್ಬೇಕು, ಸ್ನಾನನೂ ಮಾಡ್ಬೇಕು. ಹೋಗ್ರೋ, ಇದಕ್ ಮೇಲೆ ನಂಗೆ ತಡೆಯಕ್ಕಾಗಲ್ಲ. ಎಲ್ಲೋಗ್ತಿದ್ಯಾ? ಸಿಂಚಿಂಗ್ ಮಾಡೋಕ್ ಹೋಗ್ತೀನಿ. ಏಯ್ ಬ್ಯಾಗಲ್ಲಿ ಎತ್ಕೊಳ್ರೋ. ಮಣಿ ಅಯ್ಯಯ್ಯೋ, ಇಷ್ಟು ದೊಡ್ಡ ಕಾಡಲ್ಲಿ ಜೊತೆಗಾರ ಯಾರೂ ಇಲ್ವೇ? ಮಣಿ ಮಣಿ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ. ಏಯ್ ಪೂಜಾ, ಪೂಜಾ ಮುಳುಗುದ್ಲು ಕಣ್ರೋ, ಯಾರಾದ್ರೂ ಕಾಪಾಡ್ರೋ. ಮಣಿ ಬಾ ಮಣಿ, ಮಣಿ ಅಯ್ಯೋ ಅಲೇ ಯಾರಾದ್ರೂ ಬರ್ರೋ ಇಲ್ಲಿ, ಕಾಪಾಡ್ರೋ. ಅಯ್ಯೋ ಅಮ್ಮ, ಅಯ್ಯೋ. ಮಹೇಶ್, ಮಹೇಶ್ ಮಹೇಶ್ ನಿನಗ್ ಸ್ವಿಮ್ಮಿಂಗ್ ಬರಲ್ವಾ? ಮತ್ ನೀರ್ಗೆ ಯಾಕೆ ಇಳ್ದೆ? ಅಯ್ಯೋ ಹೋಗೋ ಸೋಡಾ ಬಿಡಿ. ಮಹೇಶ್ ಮಹೇಶ್
ಮಹೇಶ್ ಹೋಗು. ಏಯ್ ನಡಿಯಯ್ಯ, ಅಂಗಡಿಯಿಂದ ಆಚೆ ನಡಿ, ಹೋಗ ಆಚೆಗೆ ಹೋಗು. ಯಾರೋ ಇವನು? ಹಾ, ಅಯ್ಯಯ್ಯೋ, ಇದ್ದಿದ್ ಒಂದೇ ಬಟ್ಟೆ ಕಿತ್ತಾಕ್ಬಿಟ್ನಲ್ಲ. ಆ ಇದೇನಿದು? ಕಾಸುಗಳು ಬೀಳ್ತಾ ಇದೆ. ಯಾಕೆ ಬಿಸಾಕ್ತಾ ಇದ್ದಾರೆ? ಓಹೋ, ಪರವಾಗಿಲ್ವೇ? ಇದು ಒಳ್ಳೆ ಬಿಸ್ನೆಸ್ ತರ ಇದೆಯೇ? ಆಹಾ, ಈ ರೀತಿ ಹರ್ಕೊಳ್ಳೋಣ. ಅಯ್ಯಯ್ಯೋನ, ಅಯ್ಯ, ಅವ್ರಾಗ ಕಾಸು ಹಾಕ್ತಾ ಇದ್ದಾರೆ. ಆಹಾ, ಅಯ್ಯಯ್ಯೋ, ಓಹೋ, ಅಮ್ಮ ತಾಯಿ ಭಿಕ್ಷೆ ಹಾಕಮ್ಮ, ನೋಟ್ ಹಾಕ್ಬಿಟ್ಟು ಹೋಗ್ಬೋದಲ್ಲ. ಆಹಾ ಆಹಾ, ಹೆಂಗಂತ ಗೊತ್ತಿದ್ರೆ ಹುಡ್ದಾಗಿಂದ ಇದೇ ಮಾಡ್ತಾ ಇದ್ನೆ. ಅಯ್ಯೋ, ಒಳ್ಳೆ ವಸೀಲಿನಪ್ಪ. ಗಾಡ್ ಇಸ್ ಡಬಲ್ ಗ್ರೇಟ್. ಎಲ್ಲಾರ್ಗು ಟೀ ತಗೋಬಾ ನಡಿ. ಇರು ನಾನ್ ಲೂಸ್ ಮಾಡ್ತೀನಿ ಇರು. ಸಾಕು ಈಗ ಟೈಟ್ ಮಾಡು. ಮೊದ್ಲು ಗಾಡಿ ತೊಳಿಯೋ, ಬಂದಿದ ತಕ್ಷಣ ದೊಡ್ಡದಾಗ ನಗ್ತಾವನು ಇಲ್ಲಿ. ಬೇಗ ಏನೋ ಹೊಸ್ಬನಾ? ಗುಡ್, ವೆರಿ ಗುಡ್. ನಿನಗೆ ಹೆಂಗ್ ಕೆಲಸ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ವಾ? ಕೈ ತೋರಿಸು ನೋಡೋಣ. ಪರ್ಫೆಕ್ಟ್. ನಿನ್ನ ಕೈ ತುಂಬ ಚೆನ್ನಾಗಿದೆ. ಬೆರಳು ನೋಡು, ಈ ಕೆಲ್ಸಕ್ಕಂತಾನೇ ಇದೆ. ಯಾರ ಮೇಲೂ ಬೀಳ್ದಿರೋ ಅಂಥ ಕೈ. ಇಷ್ಟು ದಿನ ಇವತ್ತೇ ಒಂದು ಒಳ್ಳೆ ಕೈ ಕಳಿಸಿದಾಳೆ. ಭಯಪಡಬೇಡ, ನಾನು ಹೇಳೋದನ್ನ ಮಾಡು. ಹೋಗು, ಮೊದಲು ಕಾಲಿಂದ ಸ್ಟಾರ್ಟ್ ಮಾಡು. ಆಯಿಲ್ ತಗೋ, ನಿಧಾನವಾಗಿ ಸ್ವಲ್ಪ ಗಟ್ಟಿಯಾಗಿ ಕಾಲಿಡಿ. ಅಷ್ಟೊಂದು ಜೋರಾಗಲ್ಲ, ನಿಧಾನವಾಗಿ ಲೈಟಾಗಿ ಬೆರಳಲ್ಲಿ ಪ್ರೆಷರ್ ಹಾಕಬೇಕು. ಹಂಗೆ ಹಂಗೆ, ಅಲ್ಲೇ. ಇನ್ನು ಮೇಲೆ ಬಾ, ಇನ್ನು ಸ್ವಲ್ಪ ಮೇಲೆ. ಇನ್ನು ಸ್ವಲ್ಪ ಮೇಲೆ. ಇನ್ನು ಸ್ವಲ್ಪ ಮೇಲೆ. ಬಾಯ್. ಹಲೋ ಹಲೋ, ಯಾರು? ಮಾತಾಡಲ್ಲ ಅಂತಿದ್ದಾನೆ. ನಿನ್ ಮಗಳಿಗೆ ಇರ್ಬೇಕು. ಸಾರ್ ಅವ್ರಿಲ್ಲ ಸಾರ್, ಬಂದ ತಕ್ಷಣ ಹೇಳ್ತೀನಿ, ಆಮೇಲೆ ಫೋನ್ ಮಾಡಿ ಮಾತಾಡ್ಕೊಳ್ಳಿ. ಒಳ್ಳೆ ಇಂಪ್ರೂವ್ಮೆಂಟ್ ಕಣ. ಫೋನ್ ತೆಗ್ದವಳೆ ಕೆಲಸದವಳು. ಏನೋ ಅವಳೇ ಹೌಸ್ ಓನರ್ ಅನ್ನೋ ತರ ಯಾರು ಬೇಕು ಅಂತ ಕೇಳ್ತಾಳೆ. ಛೇ, ಎಲ್ಲ ವೇಸ್ಟ್. ಓಡೋಗೋದು ಮಾತ್ರ ಅಲ್ಲ, ಸತ್ತೋದ್ರು ಯಾರು ತಲೆ ಕೆಡ್ಸ್ಕೊಳಲ್ಲ. ಹೋಗು, ನೀನೋಗ್ ಮಾಡೋಗು. ಅನಿತಾ, ನೆಕ್ಸ್ಟ್ ನೀನೇ. ಹೋಗ, ನಾನ್ ಕಾಣೆ ಆದೆ ಅಂತ ಅಪ್ಪ ಅಮ್ಮ ದುಬೈಯಿಂದ ಬರ್ತಾರ ಅನ್ಕೊಂಡ. ಅಯ್ಯಯ್ಯೋ, ಅವ್ರಿಗೆ 1 ತಿಂಗಳು ಸಂಬಳ ಹೋಗ್ಬಿಡುತ್ತೆ. ನಿಂಗ್ ಗೊತ್ತಾಗಲ್ಲ ವಿಷ್ಣು, ನಾನ್ 3 ವರ್ಷದವಳಿದ್ದಾಗ್ಲೇನೆ ಅಪ್ಪ ಅಮ್ಮ ಸತ್ತೋದ್ರು. ಹಲೋ ಅಪ್ಪ, ನಾ ಮಹೇಶ್ ಅಪ್ಪ. ಗೊತ್ತಾಯ್ತು, ಚೆನ್ನಾಗ್ ಗೊತ್ತಾಯ್ತು. ನನಗ್ ಮಾತ್ರನಾ? ಊರಿಗೆ ಗೊತ್ತು ಯಾರು ಮಹೇಶು ಅಂತ. ಹೊರಗಡೆ ತಲೆ ಎತ್ಕೊಂಡ್ ತಿರ್ಗದಂಗ್ ಮಾಡ್ದಲ್ಲೋ. ಯಾವನ್ ಕೇಳಿದ್ರು ನಿನ್ ಮಗ ಓಡೋದ ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾವ್ರೆ. ಏನೋ ಹೋಗಿದ್ದೇನೋ ಹೋದೆ, ಒಬ್ನೇ ಹೋಗಕ್ಕೇನು? ಹುಡುಗಿನ ಬೇರೆ ಕರ್ಕೊಂಡು ಹೋಗಿದ್ಯಾ? ಪೊಲೀಸ್ ಅವ್ರು ಹುಡುಕ್ತಾ ಇದಾರೋ ನಿನ್ನ? ಅಯ್ಯೋ, ಕೇಳೋದಕ್ಕೆ ಹೆಮ್ಮೆ ಅನಿಸ್ತಿಲ್ವಾ? ಸುಮ್ನೆ ಇರಿ. ಇದ್ರ ಮೇಲೆ ನಾನ್ ನಿಮ್ಮ ಹೇಳೋದ್ ಅಪ್ಪಗೆ ಕೇಳಿ. ಇನ್ನೇನೋ ಫೋನ್ ಮಾಡಕ್ಕಾಗುತ್ತೆ? ಕೊಡಿ. ಏಯ್, ಮಹೇಶ್ ಏಯ್, ಎಲ್ಲಿದ್ಯೋ? ಏಯ್, ಏನ್ ಮಾಡ್ತಿದ್ಯೋ? ಅವ್ನೇನಾದ್ರು ಮನೆಗ್ ಬಂದ್ರೆ ಹೇಳೋದ್ ಕೇಳ್ರಿ. ಸಾಯಿಸ್ಬಿಡ್ತೀನಿ ಮಹೇಶು, ಅವ್ನ. ಏಯ್, ಮಹೇಶು, ಬಿಡೆ, ನಾನ್ ಹೋಗೇ ಒಂದ್ಸರಿ ಆ ಕಡೆ ಮಾತಾಡ್ತೀನಿ ನೀನು. ಕೊಡ್ರಿ. ಏಯ್, ಮಹೇಶು, ಓಡೋಗ್ಬಿಡು, ಹೇಳೋದ್ ಬರ್ಬೇಡ ಕೇಳೋ, ವಾಪಸ್ ನೀನು. ಬಂದ್ಬಿಡು. ಏನೋ ಇದು?
ನಾವು ಮನೆ ಬಿಟ್ಟು ಬಂದ್ರು ಸ್ವಲ್ಪನೂ ಕರುಣೆನೇ ಇಲ್ವಾ? ಒಂದು ಮಾತು, ಹೇಗಿದ್ಯಾ, ಊಟ ಮಾಡಿದ್ಯಾ? ನಾವು ಬಂದು 4 ದಿನ ಆಗ್ಲಿಲ್ವಾ? ಇನ್ನು ನಾವು ಮನೆಗೆ ಹೋಗದೆ ಇಲ್ಲೇ ಸಾಯ್ಬೇಕಾ? ಏಯ್, ಯಾಕೋ ಹೋಗ್ಬೇಕು? ಬೇಕಾಗಿಲ್ಲ. ಅವ್ರಿಲ್ದೆ ನಾವು ಬದುಕೋದಿಕ್ಕಾಗಲ್ವಾ? ಅದಕ್ಕೆ ಕಣೋ, ಕೆಲವರೆಲ್ಲ ಓದಾದ್ಮೇಲೆ ಫಾರಿನ್ಗೆ ಹೋಗೋದು. ನಾವೇ ಅಪ್ಪ ಅಮ್ಮ ಬೇಕು ಅಂತ ಮನೇಲೇ ಇದು ನಾಶವಾಗೋದು. ಹೋಗೋ, ಇನ್ಮೇಲೆ ನಾನು ಮನೆಗೆ ಹೋಗಲ್ಲ. ನಮ್ಮ ಅಪ್ಪಂಗೆ ನನ್ಗಿಂತ ನಮ್ಮ ಮನೆ ಕೆಲ್ಸದವ್ರ ಜೊತೆ ಮಲ್ಗದೆ ಮುಖ್ಯ. ಯಾರಿಗೊತ್ತು, ಅವ್ರ ಮಕ್ಳು ಹುಡ್ಸೋದು ಒಂದೇ ಗೊತ್ತಿರೋದು ಅವ್ರಿಗೆ. ಬಾರ. ನೀರು ತಗೊಂಡೋಗಿಡು, ಮಲ್ಕೊಳ್ಳಿ ಎಲ್ಲ. ನಾಳೆ ಬೇರೆ ಏರಿಯಾಗ ಹೋಗ್ಬೇಕು. ಹೆಂಗ್ ವಸೂಲಿ ಆಗುತ್ತೋ ಗೊತ್ತಿಲ್ಲ. ಇವನ್ಗೇನಾಯ್ತು? ಹರೀಶ್, ಹರೀಶ್, ಇದೇನಿದು? ಲೈ ಹರೀಶ್, ಏನೋ ಮೈಯೆಲ್ಲ ಬಿಸಿಯಾಗಿದೆ. ಅಬ್ಬಾ ಏ ಬಾ, ಏನ್ ಮಳೆನಯ್ಯ, ಏನ್ ಓರ ಬಚ್ಚಲ್ ಮನೆ ತರ ಬೀಳ್ತಾನೆ ಇದೆ. ಏಯ್ ಹರೀಶ್, ಇಂದ ಈ ಮಾತ್ರ ಕುಡಿಯ. ಇಂದ ಈ ಎಣ್ಣೆ ಕೈಗೆ ಹಾಕ್ತೀನಿ. ಇಂದ ಆ ಕೈ ತೋರಿಸು. ಏನದು? ಕೋಕೋ. ಒಳ್ಳೇದು. ಲೈ ಕೊಡೋದು, ಕೋಕೋ ಕೊಡೋದು. ಕೋಕೇನು ಇದು? ಬಾ ಕಡೆ ಬಾರೋ. ಏನೋ? ಆಚೆ ಬಾರೋ, ಬಾರಾಚೆ. ಯಾಕೆ? ಛೀ, ನಿಂಗೆ ಸ್ವಲ್ಪ ಅದ್ರ ಬುದ್ಧಿ ಇದೆಯೇನೋ? ಹೆಣ್ಮಕ್ಳು ಪಕ್ಕದಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತೀಯಲ್ಲ, ಏನೋ ನಿನ್ ಫೀಲಿಂಗು? ಏನೋ ನಿಮ್ಮ ಅಪ್ಪ ಕೆಟ್ಟೋಗ್ಬಿಟ್ನಾ? ಕೆಲಸದವ್ರು ನಿಂತ್ಕೊಂಡಿದ್ದಾನ? ನಮ್ಮಪ್ಪ ಸರಿಯಿಲ್ಲ, ಎಣ್ಣೆ ಹೊಡಿತೀನಿ, ನಮ್ಮಮ್ಮ ಸರಿಯಿಲ್ಲ, ಊರು ಬಿಟ್ಟು ಬಂದೆ ಅಂತ ಈ ಥರ ಕುಡಿತಾ ಇದೆಯಲ್ಲ, ನಿಂಗೆ ಸ್ವಂತ ಬುದ್ಧಿ ಇಲ್ವಾ? ಯಾವುದಾದ್ರು ಕಾರಣ ಹುಡುಕ್ತೀರ ಕೆಟ್ಟೋಗೋಕೆ. ಎಣ್ಣೆ ಹೊಡೆದ್ಬಿಟ್ರೆ ನಿಮ್ಮಪ್ಪ ಸರಿ ಹೋಗ್ತಾರಾ? ಇಲ್ಲಿ ನೋಡೋ, ಇವಾಗ ಚೆನ್ನಾಗಿರ್ಬೋದು, ಜೀವನ ಚೆನ್ನಾಗಿ ನಡೀತಿದೆ ಅನ್ನಿಸ್ಬೋದು. ಅದರ 5 ವರ್ಷ ಆದ್ಮೇಲೆ ನೀನು ಬಾಟ್ಲ್ ಮಾತ್ರ ಇರ್ತೀರಾ, ಬೇರೆ ಯಾರೂ ಇರೋದಿಲ್ಲ. ಆಮೇಲೆ ನಿಂಗೆ ಇಷ್ಟ ಆದ್ರೂ ಪಡ್ಕೊಳಕ್ಕಾಗಲ್ಲ, ಯಾರು ನಿಂಗೆ ಕೆಲಸನೂ ಕೊಡೋದಿಲ್ಲ. ಕೊನೆಗೆ ಹುಚ್ಚಿನ ಥರ ತಿರುಗ್ತಾ ಇರ್ತೀಯೋ, ಇಲ್ಲಾಂದ್ರೆ ನಂತರನೇ ನೀನು ಭಿಕ್ಷೆ ಬಿಡ್ತೀಯ. ಛೇ, ನಿಮ್ಮನ್ನ ನಂಬ್ಕೊಂಬಂದಲ್ಲ, ನಾನು ಬುದ್ಧಿಗೆ ಚಪ್ಪಲಿ ತಗೊಂಡು ನೋಡಿಬೇಕು. ಪೂಜಾ ಎದ್ದೇಳೆ. ಪೂಜಾ, ಪೂಜಾ, ಹರೀಶ್, ಪೂಜಾ ಎದ್ದೇಳೆ. ಎಲ್ಲೇ ನಿನ್ ಪ್ಯಾಂಟೇ ಕಾಣ್ತಿಲ್ಲ?
ಪ್ಯಾಂಟ್ ತೆಗ್ದಿರೋದು ಗೊತ್ತಿಲ್ಲದೆ ಮಲ್ಕೊಂಡಿದ್ಯಾ ನೋಡು. ಹರೀಶ್, ವಿಷ್ಣು, ವಿಷ್ಣು, ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಮನೆ ಬಿಟ್ಟು ಬಂದು ತೊಂದರೆ ಕೊಡ್ತಿಲ್ಲಡ್ರೋ. ಹೇಯ್, ಮಹೇಶ್ ಎಲ್ಲೋದ್ನೋ? ಲೇ, ಬೆಳಗ್ಗೆ ಎಲ್ಲೋಗ್ತಾನೋ? ದಿವ್ಯಾ, ನಂಗೆ ಹುಷಾರಿಲ್ಲ, ಹೋಗು, ಆಮೇಲೆ ಬರ್ತೀನಿ. ಮೈ ಹುಷಾರಿಲ್ವಾ? ಏನಾಯ್ತು? ಏನಿಲ್ಲ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಈ ಥರದೊಂದು ತಪ್ಪು ನಡಿಬಾರ್ದು ಅಂತಾನೆ ನಮ್ಮ ಪೇರೆಂಟ್ಸ್ ಅವ್ರು ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತ ಈ ತಪ್ಪು ನಡೆದ ಮೇಲೆ ನಮಗೆ ಗೊತ್ತಾಯಿತು. ಅವ್ರು ಹೇಳೋ ಪ್ರತಿ ಮಾತಿಗೂ ಅರ್ಥ ನನಗೀಗ ಗೊತ್ತಾಗ್ತಿದೆ. ನಮ್ಮಿಬ್ಬರಿಗೂ ಈಗ ಮಾಡಿರೋ ಕೆಲಸದ ಮೇಲೆ ಭಯ ಬಂದಿದೆ. ಒಬ್ರನ್ನೊಬ್ರು ನೋಡ್ಕೊಳಕ್ಕೂ ಆಗ್ತಿಲ್ಲ. ಅಯ್ಯೋ ಪಾಪಿ, ಯಾಕೆ ಈ ತರ ಮಾಡ್ದೆ? ಎಲ್ಲಿಂದ ನಿನ್ಗಿಷ್ಟ ಧೈರ್ಯ ಬಂತು? ಎಲ್ಲಾನು ಹಾಳು ಮಾಡ್ದಲ್ಲೇ. ನೀವಪ್ಪ ಬೈತಾರೆ ಅಂತ ತಾನೇ ಮನೆ ಬಿಟ್ಟು ಬಂದಿದ್ ನೀನು. ಇವಾಗ ಯಾವ ಮುಖ ಇಟ್ಕೊಂಡು ಅವ್ರನ್ನ ನೋಡ್ತೀಯಾ? ಅವ್ರು ಹೇಳಿದ್ದೆಲ್ಲ ನಿಜ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲೇ. ಏಯ್, ಅಷ್ಟೊಂದೇನೇ ಐಪಿತ್ ನಿಂಗೆ? ಸೇಫ್ ಆಗಿದ್ಯಾ? ಸೇಫ್ ಆಗಿ ತೊಳ್ಕೊಂಡ? ಅವ್ನ್ ಕಾಂಡೋಮ್ ಯೂಸ್ ಮಾಡ್ದನಾ? ಇವಾಗ ಪ್ರೆಗ್ನೆಂಟ್ ಆದ್ರೆ ಏನೇ ಮಾಡ್ತೀಯಾ? ಎಲ್ಲ ಹಾಳಾಗೋಗುತ್ತೆ. ಸುಮ್ನಿದ್ರೇನೆ ನಿಮ್ಮಪ್ಪ ಹಂಗ್ ಮಾತಾಡ್ತಾನೆ. ಈ ವಿಷಯ ಗೊತ್ತಾದ್ರೆ ಏನಾದ್ರೂ ನಿನ್ನ ಸುಮ್ನೆ ಬಿಡ್ತಾರಾ? ಏಯ್, ದೊಡ್ಡದಾಗ ಡಾಕ್ಟರ್ ಆಗ್ಬೇಕಂತ ಏಮ್ ಇಟ್ಕೊಂಡ್ರೆ ಆಗೋದಿಲ್ವೇ? ಕಂಟ್ರೋಲ್ ಇಲ್ಲ ಅಂದ್ರೆ ಎಲ್ಲಾನು ವೇಸ್ಟೇ. ಆ ಪೊರ್ಕೆ ನಿನ್ ಮೇಲೆ ಬಿದ್ದ ಅಂದ್ರೆ ನಿನ್ಗೆಲ್ಲೇ ಹೋಗಿತ್ತು ಬುದ್ಧಿ? ನಿಮ್ನೆಲ್ಲ ಛೀ. ಏನೇ? ಏಯ್, ಯಾಕ್ರಪ್ಪ? ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ನೋಡ್ಕೊತಾ ಇದ್ರೆ ನೀವು? ಸೈಲೆಂಟ್ ಆಗಿರ್ಬೇಕು. ಸುಮ್ನೆ ಹೋಗ್ರಿ ಮನೆಗೆ. ಚೆನ್ನಾಗಿ ತಿಂದ್ಬಿಡ್ತಾರೆ, ಬಂದ್ಬಿಟ್ಟು ರೋಡಲ್ಲಿ ಗಲಾಟೆ ಮಾಡ್ಕೊಂಡು ಕೂತ್ಕೋತಾರೆ. ಮಾಡಕ್ ಬೇರೆ ಕೆಲಸ ಎಲ್ಲ ನೋಡಿ ಇವ್ರಿಗೆಲ್ಲ. ಏಯ್, ಏನೋ ಮಾಡ್ದೆ? ಅದು ಇವಾಗ ಏನಾಯ್ತು ಅಂತ ಹೇಳ್ತೀರಾ ಇಲ್ವಾ? ಛೇ, ಇದು ಯಾವ್ದು ಗುರು ರೋದ್ನೆ? ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಗೊತ್ತಾಗೋದು. ಏಯ್, ನಿಮ್ ಮಧ್ಯೆ ಏನಾದ್ರು ಜಗಳನಾ? ಹರೀಶ್, ಒಂದ್ ಪ್ಯಾಕೆಟ್ ಕಿಂಗ್ಸ್ ತೊಂಬರ. ಏನಾಯ್ತು? ಕಾಸು ಕಾಣಿಸ್ತಿಲ್ವೋ? ಎಲ್ಲಿಟ್ಟಿದ್ದು? ಪಾಕೆಟಲ್ಲೇ ಇಟ್ಟಿದ್ದೆ. ಬ್ಯಾಗ್ನಲ್ಲೇ ಮರ್ತ್ ಬಿಟ್ಟು ಬಂದ್ಯಾ? ಇಲ್ಲ ಕಣೋ, ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಇಲ್ಲೇ ಇತ್ತು. ಹೇಯ್, ಏನು? ಏಯ್, ಅನಿತಾ ಇಲ್ಲೋ? ಇಲ್ಲೇ ಇದ್ಲಲ್ಲ. ಛೇ, ಇದ್ಯಾವುದು ಬೇಡ ಕಣೋ. ನಮ್ಮಿಂದ ಅವಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅವಳು ನಮ್ ಜೊತೆ ಬಂದಿರೋದೇ ಫ್ರೀಯಾಗಿ ಗಾಂಜಾ ಹೊಡಿಯಕ್ಕೆ. ಅವಳಿಗೇನಾದ್ರು ಆದ್ರೆ ಯಾರು ಜವಾಬ್ದಾರಿ? ಏಯ್, ಈಗ ಅವಳನ್ನ ಎಲ್ಲೋ ಹುಡ್ಕೋದು? ಕರ್ಕೊಂಡ್ ಬಂದಿಯಲ್ಲ, ಹುಡುಕ್ಲೇಬೇಕು ಇವಾಗ. ಎಲ್ಲಿರ್ತಾಳೆ? ಅಲ್ಲೇ ಹೋಟ್ಲ್ ಪಕ್ಕದಲ್ಲಿ ಎಲ್ಲಾದ್ರೂ ಇರ್ತಾಳೆ. ಸರಿ, ನೀನ್ ಬಾ, ಮೊದ್ಲು ಅವಳನ್ನ ಊರಿಗೆ ಕಳ್ಸೋಣ. ವಿಷ್ಣು, ಏನೋ? ಎಲ್ಲರೂ ಹೋಗೋಣ, ಇಲ್ಲಿರೋದ್ ಬೇಡ. ಎಲ್ಲಿ ನೋಡಮ್ಮ, ನೀವಿಬ್ರು ಇಲ್ಲೇ ಇರಿ. ನಾನು ಬರೋವರೆಗೂ ಎಲ್ಲೂ ಹೋಗ್ಬಾರ್ದು. ಏನೋ? ಲೇ ಹರೀಶ್, ನೀನು ಅವಳನ್ನ ನೋಡ್ಕೊ. ನಾವು ಹೋಗಿ ಅವಳನ್ನ ಹುಡ್ಕೊಂಬರ್ತೀವಿ. ಬರೋ. ಇಲ್ವೇನೋ? ಲೈ, ನೀನು ಆ ಕಡೆ ಹೋಗು, ನೋಡು. ಹೋಗು, ಆ ಕಡೆ ಹೋಗು.
ಒಂದು ಫೋನ್ ಮಾಡ್ತೀನಿ. ಹಲೋ ಪ್ರಿನ್ಸಿಪಲ್ ಸರಳ. ಕೇಳೋ, ಇದನ್ನೆಲ್ಲ ಸರಿಯಾಗಿ ತಗೊಂಡೋಗ್ಬೇಕು, ಗೊತ್ತಾಯ್ತಾ? ಏಯ್ ಬನ್ರೆ, ಇರಯ್ಯ ಬರ್ತಾ ಎಷ್ಟ್ ಜನ ಇದ್ದೀರಾ? ಕಿರ್ಸ್ತಿದ್ಯಾ? ಮತ್ತೆ ಯಾರಿವ್ನು ಹಿಂಗ್ ಮಾತಾಡ್ತಿದ್ದ? ಹೋಗೆ. ಏ ಹೋಗ್ತಾ ಇದ್ದೀನ. ಲೇ ನನ್ನ ಹೊಡಿತಿಯಲ್ಲ ಏ, ನೀನು? ಹೋಗ. ಆ? ಇವತ್ತೆಲ್ಲಿ ನಾನ್ ಹೋಗೋದಿಲ್ಲ. ಏಯ್, ನಾನು ಹೋಗೋದಿಲ್ಲ, ಬಿಟ್ಬಿಡು. ಏಯ್, ನನ್ ಹತ್ತೋ ಬಿಟ್ಬಿಡು, ಗಾಡಿ please. ಹತ್ತೋ. ಏಯ್ ಹತ್ತೋ ಗಾಡಿ ಹತ್ತೋ ಹೇಳ್ತಾ ಇದ್ದಾನೆ. Please, ಹತ್ತೋ ನಾನ್ ಗಾಡಿ ಹೋಗಲ್ಲ. ಹೊಡಿತೇನೆ ನನ್ ನೋಡಿನ. ಅಯ್ಯೋ, ಏಯ್, ಹತ್ತ. ನನ್ ಬಿಟ್ಬಿಡು, please. ಹತ್ತೋ, ಅಯ್ಯೋ, ಹತ್ತೋ. ಅಯ್ಯೋ, ಹೋಗ. ಅನಿತಾ ಅನಿತಾ ನನ್ನ ಬಿಟ್ಬಿಡು, please. ಅನಿತಾ ಹತ್ತೋ. ಬಿಡ ಅವಳನ್ನ. ಹರೀಶ್, ಏಯ್ ಹೋಗ್ರ ದೂರ. ಕೊಂದ್ಬಿಡ್ತೀನಿ ನಿಮ್ಮನ್ನ. ಏಯ್, ಹತ್ರ ಬಂದ್ರ ಅಷ್ಟೇ. ಬಿಡೋ ಏಯ್, ಬಿಡ್ರೋ ಬಾರೆ, ನಮ್ಗೆ. ಏಯ್, ಬಿಡ್ರೋ, ಏಯ್, ಬಿಡ್ರೋ, ಏಯ್, ಕಡೆ. ಬಾರೆ, ಏಯ್. ಹರೀಶ್, ಹರೀಶ್. ಏ, ಕೈ ತೆಗೀರೋ. ಕೈ ತೆಗೀರೋ. ಹರೀಶ್, ಹರೀಶ್. ಲೇ ಹರಿ ಹರೀಶ್, ಏನಾಯ್ತು? ಹರಿ ಎದ್ದೇಳು. ಏನಾಯ್ತು? ಮಣಿ, ಹರಿ ಹರಿ ಹರಿ. ನೀನು ನನ್ನ ಜೊತೆ ಬಂದ್ಬಿಡು ಮಣಿ. ಇಲ್ವಾ, ನಾನು ಬರೋದಿಲ್ಲ. ನಾನು ಇಲ್ಲೇ ಏನಾದರೂ ಕೆಲಸ ನೋಡ್ಕೊಂಡಿರ್ತೀನಿ. ಲೇ, ಹುಷಾರಾಗಿ ಹೋಗಿ ಬರ್ರೋ. ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರು ಕೆಟ್ಟವರು. ನೀವು ಅವ್ರ ಜೊತೆ ಇರೋವರೆಗೂ ನಿಮ್ಗೇನೂ ಆಗಿಲ್ವಲ್ಲ. ಲೇ, ಬಿಷ್ಟು ಕುಡಿಬೇಡ್ವೋ. ದಿವ್ಯಾ ನೋಡ್ಕೊಳಮ್ಮ. ಪೂಜಾ ಚೆನ್ನಾಗಿ ಓದ್ಕೊಳಮ್ಮ. ಲೇ ಮಹೇಶ್, ನಿಮ್ಮಪ್ಪ ಜೊತೆ ಅಡ್ಜಸ್ಟ್ ಮಾಡ್ಕೊಡೋಗೋ. ನಾನು ಬರ್ತೀನ. ಲೇ, ಈ ಮಣಿನ ಮರ್ತು ಬಿಡ್ಬೇಡ್ರು. ನೋಡಿ ಸರ್, ನಿನ್ ಮಗನ್ ಯೋಗ್ಯತೆ ನೋಡಿ. ಇದೆಲ್ಲ ಆಗಿರೋದು ನಿಮ್ ಮಗನಿಂದ, ಆ ಮೀನ್ ಮಾರೋ ಮಗನಿಂದ. ಬಿಡಿ ಸರ್. ನಾನ್ ಸರ್ ನೋಡ್ಕೊಳ್ತೀನಿ. ನಮಸ್ತೆ. ಬನ್ನಿ ಸರ್. ಯಾವಾಗ ಊರಿಂದ ಬಂದ್ರಿ? ನನ್ ಮಗಳೆಲ್ಲಿ ಆತರ ಸರ್? ಪಡ್ಬೇಡಿ, ಇದು ಸೂಕ್ಷ್ಮದ ವಿಷಯ. ಇದನ್ನ ಯಾರಾದ್ರೂ ನಿಮ್ಗೆ ಹೇಳಕ್ಕಾಗತ್ತಾ? ಓದೋ ಅಂತ ಹುಡುಗಿಗೆ ಮದ್ವೆ ಎಲ್ಲ ಬೇಡ ಸರ್. ಸರ್, ಅವಳು ನನ್ ಮಗಳು. ಅವಳಿಗೆ ಮದ್ವೆ ಮಾಡ್ತೀನಿ ಇಲ್ಲ ಸಾಯಿಸ್ತೀನಿ. ಅದನ್ ಕೇಳಕ್ ನೀವ್ ಯಾರು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ್ಲೇ ಅವಳು ಮದ್ವೆ ಮಾಡ್ಬಿಟ್ರೆ ಅವಳ ಜೀವನನೇ ಹಾಳಾಗೋಗ್ಬಿಡತ್ತೆ ಸರ್. ಇನ್ಮೇಲೆ ಹಾಳಾಗೋದಕ್ಕೆ ಏನ್ ಉಳ್ದಿದೆ ಸರ್? ಇದು ಅವಳೇ ಕೇಳ್ಕೊಂಡಿರೋದು. ನಾನು ಅವಳಿಗೇನ್ ಕಮ್ಮಿ ಮಾಡಿದ್ದೆ ಸರ್? ಅವಳು ಕೇಳಿದ್ದೆಲ್ಲ ಕೊಡ್ಸಿದೀನಿ. ಕಂಪ್ಯೂಟ್ರು, ಬುಕ್ಸು, ಟೂ ವೀಲರು, ಡ್ರೆಸ್ಸು. ಅವಳ ಮದ್ವೆಗೆ 5 ವರ್ಷದಿಂದ ಒಡವೆ ತೆಗಿತಾ ಇದ್ದೀನಿ ಸರ್. ಇದಕ್ಕೆಲ್ಲ ಪ್ರತಿಫಲವಾಗಿ ನಾನು ಏನ್ ಕೇಳ್ತಾ ಇದ್ದೀನಿ ಅವಳ ಹತ್ರ? ಅವಳಿಗೆ ಸಂಪಾದನೆ ಮಾಡ್ಕೊಡು ಅಂತ ಕೇಳಿದ್ನ? ಮರ್ಯಾದೆಯಿಂದ ಇರೋ ಅಂದ್ರೆ ಅತ್ತಪ್ಪ. ಈ ತರ 4 ಜನದ ಮುಂದೆ ತಲೆ ತೆಗ್ಸೋ ತರ ಮಾಡಿದಾಳಲ್ಲ, ಅವಳನ್ನೇನ್ ಮಾಡ್ಬೇಕು ಹೇಳಿ? ಇವಾಗ ಏನು ಅವಳನ್ನ ರೋಡೆಲ್ಲ ಬಿಟ್ಬಿಟ್ವಿ, ಓದ್ಸುದ್ವಿ, ಅವಳು ಓದ್ಲಿಲ್ಲ. ಸರಿ, ಮರ್ಯಾದೆಯಾಗಿ ಒಂದ್ ಮದ್ವೆ ಮಾಡ್ಕೊಡೋಣ ಅಂದ್ರೆ ಇವಾಗ ಹೋಗಿ ನಾನು ಓದ್ತೀನಿ, ಕಿತ್ತಾಕ್ತೀನಿ. ನಾನೇನ್ ಮುಟ್ಟಾಳಣ್ಣ? ಈ ಬುದ್ಧಿ ಮೊದ್ಲೇ ಎಲ್ಲ ಹೋಗಿತ್ತು. ಅವಳೇನೋ ಬುದ್ಧಿ ಕೆಟ್ಟೋಳ್ ತರ ಮಾತಾಡಿದ್ರೆ ನೀವು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ ಸರ್. ಒಂದ್ ಹೆಣ್ಣ ಎತ್ ನೋಡಿ ಸರ್, ಅವಾಗ ಗೊತ್ತಾಗುತ್ತೆ ಏನ್ ಕಷ್ಟ ಅಂತ. ಈ ಪ್ರಿನ್ಸಿಪಾಲ್ಗೆ ಏನ್ ಗೊತ್ತಾಗುತ್ತೆ ಸರ್, ನಾನ್ ಮರ್ಯಾದೆಯಿಂದ ಕರಿತಾ ಇದ್ದೀನಿ. ಏಯ್, ಇವಾಗ ಬರ್ಚೋ ಇಲ್ವಾ? ಇವಾಗ ಬರ್ಲಿಲ್ಲ, ಪೀಡೆ ತೊಲಗ್ತು ಅಂತ ಹೋಗ್ತಾನೆ ಇರ್ತೀನಿ. ಏನ್ ಸರ್ ಮರ್ಯಾದೆ ಇಲ್ದಿ? ಏಯ್! ಇದಕ್ ಮೇಲೆ ಇನ್ನೊಂದ್ ಮಾತಾಡಿದ್ರೆ
ಇವಾಗೇನು? ಅವಳಂಗ್ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೆ? ಹೋಗೋ, ಕರ್ಕೊಂಡೋಗೋ. ಅವಳಂಗ್ ಕರ್ಕೊಂಡೇನಾದ್ರು ಈ ಗೇಟನ್ನ ದಾಟಿದ್ರೆ ಇದನ್ನೇನ್ ನಿನ್ ಮನೆ ಅನ್ಕೊಂಡ? ನೀನ್ ಅನ್ಕೊಂಡಾಗೆಲ್ಲ ಆಡೋದಕ್ಕೆ ಕೊಂದು ಬಿಡ್ತೀನಿ. ಪ್ರಿನ್ಸಿಪಲ್ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ಯಾ? ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ. ನನ್ನ ಒಬ್ಬ ಪ್ರಿನ್ಸಿಪಲ್ ಆಗಿ ನೋಡಿದ್ಯಾ? ಕಾಲೇಜಲ್ಲಿ ನಾನು ಎಂತ ರೌಡಿ ಅಂತ ಗೊತ್ತಾ ನಿನಗೆ? ನಾನು ಪರ್ಕಿ. ಈ ಕೈಯಿಂದ ಎಷ್ಟು ಜನರ ತಲೆ ಹೊಡೆದಿದ್ದೀನಿ. ಮತ್ತೆ ಏನಾದ್ರೂ ಮಾತಾಡಿದ್ರೆ ಏನಾದ್ರೂ ಪರವಾಗಿಲ್ಲ ಅಂತ ಬಾರಿಸ್ಬಿಡ್ತೀನಿ. ನೀನ್ ಮಾತಾಡೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇದ್ದಾರೆ ಅಂದ್ರೆ ನಿನ್ ಪರವಾಗಿ ನ್ಯಾಯ ಇದೆ ಅಂತನಾ? ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಒಬ್ಬೊಬ್ರು ಮಾತಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ನೀವೆಲ್ಲ ಸುಮ್ಮನೆ ಇರ್ಬೇಕಾಗತ್ತೆ. ನಿಮ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಗೊತ್ತಿದೆ, ನಿನ್ ಬಗ್ಗೆ ಎಲ್ಲ ಗೊತ್ತಿದೆ. ಯಾಕೆ ಊರ್ ಬಿಟ್ಟು ಓಡೋದ್ರು, ನೀನ್ ಏನೆಲ್ಲ ಮಾಡಿದ್ಯಾ ಅಂತ ಗೊತ್ತಿದೆ. ಛೇ, ದೊಡ್ಡವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ಅಂತ ಸುಮ್ಮನೆ ಇದ್ದೆ. ಆದ್ರೆ ಇನ್ನು ಸುಮ್ಮನೆ ಇರಕ್ಕಾಗಲ್ಲ. ಈ ರೀತಿ ಎಲ್ಲ ಆದ್ಮೇಲೆ ಬಂದ್ ನಿಂತಿದ್ಯಾ ಅಂದ್ರೆ ಅದಕ್ಕೆಲ್ಲ ಯಾರ್ ಕಾರಣ? ಒಂದು ಹುಡುಗ ಹುಡುಗಿ ಮಧ್ಯೆ ಇರೋ ಫ್ರೆಂಡ್ಶಿಪ್ ಜಾಸ್ತಿ ಆಗಿದೆ ಅಂತಂದ್ರೆ ಅದಕ್ಕೆಲ್ಲ ಯಾರ್ ಕಾರಣ? ಯಾರು? ನೀನು. ನಿನ್ನ ಮನ್ಸಲ್ಲಿರುವಂತ ವಿಷಯ, ನಾಲ್ಗೆಲೆ ನರ ಇಲ್ಲ ಅಂತ ಮಾತಾಡ್ತಾರೋ ಮಾತು, ನಿನ್ನ ಸಂದೇಹದ ಬುದ್ಧಿ. ಒಂದು ಹುಡುಗಿ ಅಪ್ಪ ಅಮ್ಮ ಬೇಡ ಅಂತ ಮನೆ ಬಿಟ್ಟು ಓಡೋ ಹೋದ್ಲು ಅಂತಂದ್ರೆ ಅವಳ ಆ ಮನೇಲಿ ಎಷ್ಟು ಕಷ್ಟ ಅನುಭವಿಸಿರ್ಬೇಕು. ಮೊದ್ಲು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದನ್ನ ಕಲ್ತ್ಕೋ, ಆಮೇಲೆ ನಿನ್ನ ಮಗಳ ಮೇಲೆ ಕಂಪ್ಲೇಂಟ್ ಮಾಡೋ. ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಒಂದಿನ ಆದ್ರೂ ಏನಮ್ಮ ಯಾಕೆ ಈ ರೀತಿ ಇದ್ಯಾ, ನಿನಗೇನ್ ತೊಂದ್ರೆ ಅಂತ ಒಂದು ಮಾತು ಕೇಳಿದ್ಯಾ? ಕಾರ್ ಕೊಡಿಸ್ದೆ, ಕಂಪ್ಯೂಟರ್ ಕೊಡಿಸ್ದೆ ಅಂತ ಹೇಳ್ತಾ ಇದ್ಯಲ್ಲ, ಅದೆಲ್ಲ ಒಂದ್ ಮಗಳಿಗೆ ಬೇಕಾಗಿಲ್ಲ. ಒಳ್ಳೆ ಅಪ್ಪ ಅಮ್ಮ, ಒಂದೆರಡು ಮಾತು, ಒಳ್ಳೆ ಮಾತುಗಳು ಅಷ್ಟೇ ಬೇಕಿರೋದು. ಅದೇ ಅವಳಿಗೆ ಬೇಕಿರೋದು. ಅದೆಲ್ಲ ಬಿಟ್ಬಿಟ್ಟು ನಿನ್ನ ಮಗಳ ಬಗ್ಗೆ ನೀನೇ ಕೆಟ್ಟದಾಗ ಮಾತಾಡ್ತಾ ಇದ್ಯಲ್ಲ, ನಿನಗ್ ಬುದ್ಧಿ ಇದ್ಯಾ? ನೀವಷ್ಟೇ ಅಲ್ಲ, ಇಲ್ಲಿರೋ ಎಲ್ಲಾ ಪೇರೆಂಟ್ಸು ಒಂದು ಸಲ ಅವ್ರ ಬಗ್ಗೆ ಅವ್ರನ್ನ ಕೇಳ್ಕೊಳ್ಳಿ. ಮಗನಿಗೆ ಮೀಸೆ ಬರೋಂತ ವಯಸ್ಸಾಯ್ತು, ಅವ್ನ್ ಮುಂದೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅವ್ರ ಮುಂದೆನೆ ಕೆಟ್ಟದಾಗಿ ನಡ್ಕೊಳ್ತಿರ್ತೀರಾ ಏನ್ರೇ? ಈ ವಯಸ್ಸಲ್ಲಿ ನಡೆಯೋದೆಲ್ಲ ಅವ್ರ ಮನ್ಸ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ವಾ ನಿಮ್ಗೆ? ಅಷ್ಟಕ್ಕೂ ನಿಮ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಅವರೆಲ್ಲ ಮಲಗದ ಮೇಲೆ ನೀವು ಶುರು ಮಾಡ್ಕೊಳ್ಳಿ. ಛೇ, ಹೇಳೋದಕ್ಕೆ ಅಸಹ್ಯ ಆಗತ್ತೆ. ಇಲ್ ಕೇಳಿ, ಸ್ಟೂಡೆಂಟ್ಸ್ ಮಾತ್ರ ಬುದ್ಧಿ ಹೇಳ್ಬೋದು, ದೊಡ್ಡವ್ರಿಗೆ ಬುದ್ಧಿ ಹೇಳಕ್ಕಾಗತ್ತಾ? ಹೆತ್ತ ಮಗನ್ ಮುಂದೆನೆ ಕೆಲ್ಸದವಳ ಮುಂದೆ ಹೇಗಯ್ಯ ಹೊಡೆಯಕ್ಕಾಗತ್ತೆ? ಹೇಳಯ್ಯ, ಹೇಳೋ. ಹೆಂಡತಿ ಇದ್ರು ನೀವ್ ಈ ರೀತಿ ಎಲ್ಲ ನಡ್ಕೊಳ್ತೀರಲ್ಲ, ನಿಮ್ಮನ್ನೆಲ್ಲ ನಡು ರೋಡಲ್ಲಿಟ್ಟು ಸುಡ್ಬೇಕು. ಥೋ, ಯೋ, ಈ ಹುಡುಗಿದಾಳಲ್ಲ, ಇವಳು ಬದುಕಿದಾಳ ಸತ್ತಿದಾಳ ಅಂತಾನು ಯೋಚನೆ ಮಾಡ್ದೆ? ಎಲ್ಲೋ ದುಬೈಲಿ ಇರೋ ಅಂತ ಇವರ ಪೇರೆಂಟ್ಸು ಅನಾಥಾಶ್ರಮದಲ್ಲಿ ಇವಳದ ಬಿಟ್ಟು ಅಲ್ಲಿ ದುಡಿತೀನಿ ಅಂತ ಹೇಳ್ತಾ ಇದಾರೆ. ಯೋ, ಕೆಲಸದವರೆಲ್ಲ ಅಪ್ಪ ಅಮ್ಮ ಆಗಕ್ಕಾಗತ್ತಾ? ಇಷ್ಟೆಲ್ಲ ನಡೀತಿದೆ. ಯಾವತ್ತಾದ್ರೂ ಏನಾಯ್ತು ಅಂತ ಯೋಚನೆ ಮಾಡಿದಾರ? ಇದೆಲ್ಲ ಪರವಾಗಿಲ್ಲ. ಇವರೆಲ್ಲರೂ ಒಳ್ಳೆ ರೀತಿಲಿ ಇರ್ತಾ ಇದಾರೆ. ಯಾವ್ದೇ ರೀತಿ ತೊಂದರೆ ಮಾಡ್ಕೊಳ್ದೆ ಒಳ್ಳೆ ರೀತಿಲಿ ಸ್ನೇಹದಿಂದ ಇದ್ದು ಅದ್ರಲ್ಲೇ ಸಂತೋಷವಾಗಿ ಬದುಕ್ತಾ ಇದಾರೆ. ಪಾಪ ಆ ಹುಡುಗಿ ಎಷ್ಟ್ ದಿನದಿಂದ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ಲೋ ಗೊತ್ತಿಲ್ಲ. 10 ರೂಪಾಯಿ ಕೊಡೋದು ಕಷ್ಟ ಆಗಿರೋ ಈ ಕಾಲದಲ್ಲಿ ತನ್ನ ಫ್ರೆಂಡ್ಗೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಇದ್ದಾಳೆ, ಸಾಯೋದಕ್ಕೂ ಸಿದ್ಧ. ಈ ತರ ಎಲ್ಲ ಆಗ್ತಿರ್ಬೇಕಾದ್ರೆ ನಮ್ಮಿಂದ ಏನಾದ್ರು ಮಾಡಕ್ ಸಾಧ್ಯ ಆಗುತ್ತಾ? ಇವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ ರಾಜ್ಯದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕಾಗಿದೆ. ಹೆತ್ತ ತಂದೆ ತಾಯಿ ಮೇಲೆ ಮಕ್ಳು ಕೇಸ್ ಕೊಟ್ರೆ ಪೊಲೀಸ್ನವರು ಬೇಗ ಆಕ್ಷನ್ ತಗೋಬೇಕು. ಮೈನರ್ ಮೇಜರ್ ಅನ್ನೋದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇದನ್ನ ವಿಚಾರಣೆ ಮಾಡಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಮಾಡ್ಬೇಕು. ಎಲ್ಲಾ ಪೇರೆಂಟ್ಸು ಅದೇ ರೀತಿ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಳು ಓದ್ತಾ ಇರ್ಬೇಕಾದ್ರೆ ರಾತ್ರಿ ಪೂರ್ತಿ ಎದ್ದಿದ್ದು ಅವನು ಸುಸ್ತಾಗ್ಬಿಡ್ತಾನೆ ಅಂತ ಅಡಿಗೆ ಮನೆಗೆ ಹೋಗಿ ಟೀ ಮಾಡ್ಕೊಂಡ್ ಬರೋಂತ ಪೇರೆಂಟ್ಸ್ ಕೂಡ ಇದ್ದಾರೆ. ಏನ ಅವನು ಸ್ಟೇಟ್ಗೆ ಫಸ್ಟ್ ಬರ್ತಾನೆ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅಷ್ಟೇ ವ್ಯತ್ಯಾಸ. ಆದ್ರೆ ವಿದ್ಯಾಭ್ಯಾಸದಲ್ಲಿ ಅವ್ರ ಜೀವನನೇ ಇದೆ. ದಯಮಾಡಿ ಯೋಚನೆ ಮಾಡಿ. ನೀವ್ ಅನ್ಕೊಂಡಿರೋದಲ್ಲ ನಿಮ್ ಮಕ್ಕಳನ್ನ ಸಂತೋಷವಾಗಿ ಇಟ್ಕೊಂಡಿದೀವಿ ಅಂತ. ಮಕ್ಕಳನ್ನ ನೀವು ಬಯೋದಕ್ಕಿಂತ ಮುಂಚೆ ಅವ್ರ ಹೆಗಲ ಮೇಲೆ ಒಳ್ಳೆ ರೀತಿಲಿ ಕೈ ಹಾಕಿ ನೋಡಿ, ಮತ್ತೆ ಆ ತಪ್ಪನ್ನ ಅವ್ರು ಮಾಡ್ತಾರಾ ಕೇಳಿ. ಮಕ್ಳು ಸಿಗರೇಟ್ ಸೇದ್ಬಿಟ್ರೆ ಮೊದ್ಲು ನಿಮ್ ಬಾಯಿಂದ ಬರೋಂತ ಮಾತಾದ್ರು ಏನು? ಹೌದು ಕಣ, ಇವತ್ ಸಿಗರೇಟ್ ಸೇದ್ದೆ, ನಾಳೆ ಎಣ್ಣೆ ಹೊಡಿತ್ಯಾ, ಅದಾದ್ಮೇಲೆ ಹೆಣ್ಣಿನ ಸವಾಸ ಮಾಡ್ತೀಯಾ, ಸಿಗರೇಟ್ ತಪ್ಪು ಅಂತ ಯೋಚನೆ ಮಾಡೋ ಹುಡುಗರ ಮಧ್ಯೆ ಇಷ್ಟೆಲ್ಲ ತಪ್ಪಿದೆ ಅಂತ ಹೇಳ್ಕೊಡೋರು ನೀವೇ ಅಲ್ವೇನ್ರಯ್ಯ? ಫ್ರೆಂಡ್ಸ್ ಜೊತೆ ಹೋಗಿ ಏನೋ ಕುಡ್ದ್ಬಿಟ್ಟು ಮನೆಗ್ ಬಂದ್ರೆ ಆಗ್ಲೇ ಅಯ್ಯಯ್ಯೋ ನನ್ ಮಗ ಹಾಳಾಗ್ತಾ ಇದ್ದಾನೆ ಹಾಗಂತ ಕುಯ್ಯ ಅನ್ಬಿಡ್ತೀರಾ. ಅದೇ ಒಳ್ಳೆ ವಿಷಯಗಳನ್ನ ನೀವು ಅವ್ರಿಗೆ ಹೇಳ್ಬಿಡಿ. ಏನಪ್ಪಾ ಇದು ಓಕೆ, ಇದು ಕೆಟ್ಟ ವಿಷಯ, ಇದನ್ನ ಅವಾಯ್ಡ್ ಮಾಡ್ಬಿಡು, ಇಲ್ಲ ತಿಂಗಳಿಗೊಂದ್ಸಲಿ ಮಾಡು ಅಂತ ಹೇಳಿ. ಆಮೇಲೆ ಅವನು ತಿಂಗಳಿಗೊಂದ್ಸಲಿ ಕೂಡ ಮಾಡೋದೇ ಇಲ್ಲ. ನನ್ನನ್ನ ನೋಡಿ, ಯಾವಾಗ್ಲೂ ಬಾಯಲ್ಲಿ ಸಿಗರೇಟು, ರಾತ್ರಿ ಆದ್ರೆ ಎಣ್ಣೆ ಹೊಡಿತಾ ಇದ್ ನಾನೇ. ಇವತ್ತು ಇಂಥ ಮಕ್ಕಳು ಓದೋಂತ ಸ್ಕೂಲ್ಗೆ ಪ್ರಿನ್ಸಿಪಲ್ ಆಗಿ ಬಂದಿಲ್ವಾ? ಎಂತ ಘಟನೆಗಳೇ ಆದ್ರೂ ಕೂಡ ಸಮಾಜದಲ್ಲಿ ದೊಡ್ಡ ಮನುಷ್ಯ ಆಗ್ತಾನೆ ಅಂದ್ರೆ ಎಲ್ಲ ಸಾಧ್ಯ ಆಗತ್ತೆ. ಆದ್ರೆ ಅವ್ರ ಮನ್ಸಲ್ಲಿರೋ ಕನ್ಸು, ಅವ್ರ ಗುರಿ, ಚಿಕ್ಕ ಚಿಕ್ಕ ಆಸೆ, ಅವ್ರಿಗೆ ಇಷ್ಟ ಆಗೋದು ಆಗದೆ ಇರೋದು ಏನೋ, ಅವ್ನ್ ಚಡ್ಡಿ ಸೈಜ್ ಕೂಡ ಗೊತ್ತಿರ್ಬೇಕು. ಅವ್ನ್ ಯಾರು? ನಮ್ ಮಗನಿಗಿಂತ ಹೆಚ್ಚದ್ದು ಬೇರೆ ಏನಿದೆ? ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅವ್ನ ನಮ್ಮ ಮಾತು ಕೇಳ್ತಿಲ್ಲ, ಹಾಳಾಗೋಗ್ಬಿಡ್ತಾನೆ. ಇದನ್ನೆಲ್ಲ ಹೇಳೋದಕ್ಕೆ ನಾನ್ ಯಾರು ಅಂತ. ನಾನು ಅವ್ರ ನಂಬ್ತೀನಿ. ಅವ್ರನ್ನ ನನ್ನ ಹತ್ರ ಬಿಟ್ಬಿಡಿ, ನಾನ್ ಬುದ್ಧಿ ಕಲಿಸ್ತೀನಿ. ಇನ್ 10 ವರ್ಷ ಬಿಟ್ಟು ಒಂದು ಡಾಕ್ಟ್ರ, ಇಂಜಿನಿಯರ್, ಸೈಂಟಿಸ್ಟಾ, ಕಲೆಕ್ಟ್ರಾ ಇಲ್ಲ ಪ್ರೈಮ್ ಮಿನಿಸ್ಟರ್ ಕೂಡ ಆಗಿರ್ತಾರೆ. ಆಗ ಬಂದ್ ಕರ್ಕೊಂಡೋಗಿ. ಈಗ ಪ್ಲೀಸ್ ಹೊರಟೋಗಿ, ಬಿಟ್ಬಿಡಿ. ಹೋಗಿ ಹೋಗಿ ಹೋಗಿ. ಪೂಜಾ, ಅಯ್ಯೋ ಪೂಜಾ ಲ್ಯಾಬಲ್ಲಿ ಏನೋ ಆಸಿಡ್ ಕೊಟ್ಬಿಟ್ಟಿದ್ದಾಳೆ. ಪೂಜಾ, ಪೂಜಾ,
ಪೂಜಾ! ಏನಾಯ್ತು ಪೂಜನ್ಗೆ? ಬೇಗ ಬೇಗ ಬನ್ನಿ. ಎಲ್ಲರೂ ಬೇಗ ಬನ್ನಿ, ಪೂಜನ ಕಾಪಾಡೋಣ. ಪೂಜಾ ಏನಾಯ್ತು ನಮ್ಮ ಪೂಜನ್ಗೆ? ಮಹೇಶ್ ಮಹೇಶ್ ಯಾರದು? ಮಹೇಶ್ ಯಾಕೋ ಬಿದ್ದೆ ನೀನು? ಮಹೇಶ್ ಏನಾಯ್ತು ನಿಂಗೆ? ಅದೇಗೋ ನೀನ್ ಸೆಕೆಂಡ್ ಫ್ಲೋರ್ ಇಂದ ಆಡ್ದೆ ಡೈರೆಕ್ಟ್ ಟೆರೆಸ್ ಇಂದ ಆಡ್ಬೇಕು ತಾನೆ. ಏನ್ ಸರ್ ಹಾಗೆ ನೋಡ್ತಾ ಇದ್ದೀರಾ? ಈ ವಿಷಯನ ಕೂಡ ಅವ್ರು ಈಸಿಯಾಗಿ ತಗೊಂಡಿದ್ದಾರೆ ಅಂತಂದ್ರೆ ಅದನ್ನೇ ಸ್ಟೂಡೆಂಟ್ಸ್ ಅನ್ನೋದು. ದಯವಿಟ್ಟು ಅವ್ರನ್ನ ಹಾಗೆ ಬಿಟ್ಬಿಡಿ. ಅವ್ರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಅವ್ರು ಜಾಲಿಯಾಗಿ ಇದ್ಬಿಡ್ಲಿ. ಇನ್ ಸ್ವಲ್ಪ ದಿನ ಅಷ್ಟೇ ತಾನೆ. ಅದಾದ್ಮೇಲೆ ಡಿಗ್ರಿ, ಕೆಲ್ಸ, ಮದ್ವೆ, ಮಕ್ಕಳು ಅಂತ ಜೀವನನೇ ಕಳಿಬೇಕಾಗತ್ತೆ. ಅವ್ರು ಸಂತೋಷವಾಗಿರೋದು ಕೇವಲ ಈ ವಯಸ್ಸಿನಲ್ಲಿ ಮಾತ್ರ. ಜೀವನ ಪೂರ್ತಿ ಕಷ್ಟಪಡೋರ್ಗೆ ಇಲ್ಲಿರೋ ತನಕ ಆದ್ರೂ ಸಂತೋಷವಾಗಿರ್ಲಿ. ಹೀಗಿರುವಾಗ್ಲೇ ಅವ್ರ ಜೀವನದಲ್ಲಿ ಮದ್ವೆ ಅದು ಇದೆಲ್ಲ ಬೇಡ ಸರ್, ಬಿಟ್ಬಿಡಿ. ಅಯ್ಯೋ ನಾನ್ ಬರ್ತೀನಿ. ಏಯ್ ನೋಡ್ರೋ ಇನ್ನೊಂದ್ ಪೇಷಂಟು. ಏನಮ್ಮ ನಿನ್ ಕುಡಿಯೋದಕ್ಕೇನು ಸಿಗ್ಲಿಲ್ವಾ? ಪೂಜಾ ಪೂಜಾ ಮೈ ಮೇಲೆ ಬೀಳ್ಬೇಡ್ವೆ. ಏನ್ ಮಾಡ್ಬಿಟ್ರು ನೀವು? ಜರ್ಗಿ ಜರ್ಗಿ, ಯಾರ್ ನಿಮ್ಮನ್ನೆಲ್ಲ ICU ವಾರ್ಡ್ ಬಿಟ್ಟಿದ್ದು? ಏನಕ್ಕೆ ಕಿರಿಸ್ತಾ ಇದ್ದೀರಾ? ಎಲ್ರು ಆಚೆ ಹೋಗಿ, ಹೋಗಿ ಆಚೆ. ಏ ನೀನ್ ಮಲ್ಕೋ. ನೀನು ಮಲ್ಕೋ. ಪ್ಲೀಸ್ ಮೇಡಮ್. ಏಯ್ ಎಲ್ಲರೂ ಸೈಲೆಂಟ್ ಆಗಿರೋ. ಓಕೆ ಮೇಡಮ್, ಓಕೆ ಮೇಡಮ್, ಸರಿ ಮೇಡಮ್, ಓಕೆ. ಬಾರಮ್ಮ ಅಪ್ಸರೆ. ಮಾತಾಡ್ತೀರಾ ಸುಮ್ನೆ ಇರ್ತಿರೋ ಇಲ್ವೋ ನೀವು? ಏಯ್ ಅಪ್ಸರೆಗೆ ಒಂದು ಹಾಕ್ರಿ. ಅಯ್ಯೋ ಡಾಕ್ಟರ್, ಇಲ್ಲಿ ನೋಡಿ. ಇಷ್ಟೆಲ್ಲ ವರ್ಷ ಕಳೆದು ಹೋದ್ರೂ ಕೂಡ ಮನ್ಸೊಳಗೆ ನಾನು ಮಾಡಿರೋ ತಪ್ಪು ಕೊರಿತಾನೇ ಇದೆ. ನಾಳೆ ಈ ಪ್ರಪಂಚ ನನ್ನ ನೋಡುವಾಗ ಸಂದೇಹದಿಂದನೇ ನೋಡುತ್ತೆ. ನಾನು ಆಮೇಲೆ ಪೂಜಾಗೆ ಡಿಸ್ಟರ್ಬ್ ಮಾಡಲೇ ಇಲ್ಲ. TC ತಗೊಂಡು ಈ ಸ್ಕೂಲ್ನೇ ಬಿಟ್ಟು ಹೋಗ್ಬಿಟ್ಟೆ. ಎಕ್ಸ್ಕ್ಯೂಸ್ ಮೀ, ಯಾರ್ ನೀವು? ನಾನು ಯಾರ್ ನೀವು ಅಂತ ಕೇಳ್ತಾ ಇದ್ದೀನಿ. ಸರ್ ನೀವು ಯಾರಾದ್ರೂ ಸರಿ, ಕ್ಲಾಸ್ ಶುರು ಆಗಿದೆ, ಆಮೇಲೆ ಬನ್ನಿ. ಸರ್, ನಾನು- ಹೋಗಿ ಹೋಗಿ ಹೋಗಿ. ಸರ್, ಸ್ಕೂಲ್ ನಾನು ಟೈಮ್ ಮಹೇಶ್ ಸರ್. ತೊಂದರೆ ಮಾಡಬೇಡಿ. ಏಯ್, ಕ್ಲಾಸ್ ಶುರು ಆಗಿದೆ, ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಹೋಗೋ ಒಳಕ್, ಹೋಗೋ ಹೋಗೋ ಹೋಗೋ. ಏಯ್ ಬೆಲ್ ಆಗಿದೆ, ಎಲ್ಲ ಒಳಕ್ ಹೋಗಿ. 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲ ಪ್ರೇಯರ್ಗೆ ಹೋಗಿದ್ದಾರೆ ತಾನೆ? ಅವರಿಗೆ ನಾನು ಯಾರಂತ ಗೊತ್ತಾಗ್ಲಿಲ್ಲ. ಹೇಗೆ ಗೊತ್ತಾಗುತ್ತೆ? ಎಷ್ಟು ಜನ ವಿದ್ಯಾರ್ಥಿಗಳು ನೋಡಿರ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಎಲ್ಲಿದ್ದಾರೋ? ನಾನೇ ಲೈಫಲ್ಲಿ ಏನಾದರೂ ಸಾಧಿಸಿದ್ದೀನಿ ಅಂದರೆ ಅವರು ಕೂಡ ಏನಾದರೂ ಅಚೀವ್ ಮಾಡಿರ್ತಾರೆ. ನಡೆದಿರೋ ಘಟನೆಗಳನ್ನೆಲ್ಲ ನೆನೆಸ್ಕೊಂಡ್ರೆ ಯಾವತ್ತಾದರೂ ಒಂದಿನ ನನ್ನನ್ನು ನೋಡಿದಾಗ ಅದ್ರ ಬಗ್ಗೆ ಕಿಂಡಲ್ ಮಾಡಿಕೊಂಡು ನಗ್ತೀವಿ. ಆ ಒಂದು ದಿನಕ್ಕೋಸ್ಕರ ನನ್ನ ಜೀವನದ ಪ್ರತಿ ಕ್ಷಣನೂ ವೆಯ್ಟ್ ಮಾಡ್ತಾ ಇರ್ತೀನಿ.